ಬೆಂಗಳೂರು ಸಿಟಿನ ನಾವು ಸಿಲಿಕಾನ್ ಸಿಟಿ ಅಂತೀವಲ್ಲ, ನಾವು ಡಾಕ್ಟರ್ಗಳು ಇದನ್ನು ಅಲರ್ಜಿ ಸಿಟಿ ಆಫ್ ದ ವರ್ಲ್ಡ್. ಇರೋಷ್ಟು ಅಲರ್ಜಿ ಬೇರೆ ಎಲ್ಲೂ ಇಲ್ಲ. ಬಾಳೆಹಣ್ಣಿ ಚರ್ಮ ಸುಳಿಬಹುದು, ಬೇಕಾದ್ರೆ ಸಿಪ್ಪೆ ಸುಳಿಬಹುದು, ಕಿತ್ಲೆಹಣ್ಣಿ ಸುಳಿಬಹುದು. ಅನೇಕ ಜನರು ಸೌತೆಕಾಯಿನೂ ಎರಿತಾರೆ, ಎಲ್ಲನೂ ಆ ಹೊರಗಡಿನ ಕವರ್ನ ಬಿಸಾಕ್ತಾರಲ್ಲ, ದಟ್ ಇಸ್ ರಾಂಗ್. ಇದು ಫೈಬರ್. ಎಲ್ಲಿ ಫೈಬರ್ ಜಾಸ್ತಿ ಇರುತ್ತಲ್ಲ ಅಲ್ಲಿ ಮಲಬದ್ಧತೆ ಆಗಲ್ಲ. ಸೊ ಮಲಬದ್ಧತೆ ಆಗಲಿಲ್ಲ ಅಂದರೆ ನಿಮಗೆ ಪೈಲ್ಸ್ ಬರಲ್ಲ. ಸೆಲ್ಫ್ ಮೆಡಿಕೇಶನ್ ಅಂತ ಹೇಳ್ತಾರೆ. ಅಂದರೆ ನಿದ್ದೆ ಬರಲಿಲ್ಲ ಅಂತ ನಿದ್ದೆ ಟ್ಯಾಬ್ಲೆಟ್ ತಗೊಳ್ಳೋದು, ಏನಾದರೂ ಜಾಸ್ತಿ ನೋವು ಇದೆ ಅಂತ ಹೇಳಿದ್ರೆ ಪೇನ್ ಕಿಲ್ಲರ್ ತಗೊಂಡ್ಬಿಡೋದು, ಸಾರಿಡಾನು, ಆಕ್ಷನ್ 500, ಡಾರ್ಟ್ ಇವೆಲ್ಲ ಆದಷ್ಟು ತಗೋಬೇಡಿ. ಯಾಕಂದರೆ ನಿಮಗೆ ಅಂಥ ಮಾತ್ರೆಗಳು ತೊಗೊಂಡ್ರೆ ತಲೆನೋವು ಹೋಗುತ್ತೆ, ಹೊಟ್ಟೆ ನೋವು ಶುರುವಾಗುತ್ತೆ. ದೇರ್ ಆಲ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್. NSAIDs ಅಂತೀವಿ, ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್. ಲಾಂಗ್ ರನ್ನ ತೊಗೊಂಡ್ರೆ ರೀನಲ್ ಫೇಲ್ಯೂರ್, ಕಿಡ್ನಿ ಫೇಲ್ಯೂರ್ಗೆ ಹೋಗ್ತಾರೆ. ಯುವ ಜನತೆಗೂ ಕೂಡ ಸೇರಿಸಿ ಜಾಸ್ತಿ ಕಾಯಿಲೆಗಳು, ಯಾವ ಕಾಯಿಲೆಗಳು ಬರ್ತಾ ಇದೆ ಅದು ಮತ್ತೆ ಯಾಕೆ ಬರ್ತಾ ಇದೆ? ಮೇನ್ ಕಾರಣ ಸ್ಟ್ರೆಸ್ ಅಂಡ್ ಸ್ಟ್ರೈನ್. ಒಬ್ಬ ಮನುಷ್ಯ ಕಾಂಪೌಂಡ್ ಹತ್ರ ನಿಂತ್ಕೊಂಡು ಮೊಬೈಲ್ ನೋಡ್ತಿರ್ತಾರೆ ಅಥವಾ ಏನೋ ನೋಡ್ತಿರ್ತಾರೆ, ಸಡನ್ನ ನಾಗರಾವ್ ಬಂದ್ಬಿಡುತ್ತೆ. ಪಕ್ಕದಲ್ಲಿ ಕಾಂಪೌಂಡ್ ಇರುತ್ತೆ, ಜೀವನದಲ್ಲೇ ಇವನು ಯಾವತ್ತೂ 6 ಅಡಿ ಎಗಿರಿರಲ್ಲ, ಛಕ್ ಅಂತ ಎಗಿರ್ತಾನೆ, ಜೀವ ಉಳ್ಕೊಳ್ತಾನೆ. ಇದನ್ನ ಸ್ಟ್ರೆಸ್ ಹಾರ್ಮೋನ್ ಅಂತೀವಿ. ಅಂದ್ರೆ ಈ ಹಾರ್ಮೋನ್ ದೇವ್ರು ಕೊಟ್ಟಿರೋದು ಟು ಫೈಟ್ ಆರ್ ಫ್ಲೈಟ್. ನೀನು ಫೈಟ್ ಮಾಡಬೇಕು, ಇಲ್ಲದ್ರೆ ಓಡೋಬೇಕು, ಅದಕ್ಕೆ ಕೊಟ್ಟಿದ್ದಾನೆ. ಅನ್ಫಾರ್ಚುನೇಟ್ಲಿ ಇದನ್ನ ಜನ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಫಾರಂ ಕೋಳಿಗಳನ್ನ ಇಂಜೆಕ್ಷನ್ ಕೊಟ್ಟು ದೊಡ್ಡದು ಮಾಡ್ತಾರೆ ಬೇಗ ಬೆಳೀಲಿ ಅಂತ. ಕೋಳಿಗೆ ಯಾರು ಇಂಜೆಕ್ಷನ್ ಕೊಡಲ್ಲ, ಅದು ಇದು ಸುದ್ದಿ ಬರ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಜನ ನಾಟಿ ಬೇಕು ಅಂತಾರೆ, ಅದು ಸತ್ಯ. ರುಚಿಗೋಸ್ಕರವಾಗಿ ಹೊರತು ಅವೆಲ್ಲ ಬಿಟ್ಟುಬಿಡಿ. ಬಂದು ಫುಡ್ಡನ್ನ ಕಲಬರಿಕೆ ಆಗದಿರೋ ಆಹಾರ ಇಂಪಾರ್ಟೆಂಟ್. ಸಾವಯವ ಕೃಷಿಗಳಲ್ಲಿ ಹೆಚ್ಚು ಪ್ರೊಡಕ್ಷನ್ ಆಗಲ್ಲ. ಇವತ್ತಿನ ಇಷ್ಟು ಕೋಟಿ ಜನಸಂಖ್ಯೆಗೆ ನೀವು ಸಾವಯವ ಮಾಡಿದ್ರೆ ಫೀಡ್ ಮಾಡೋಕ್ಕಾಗಲ್ಲ. ನಮಸ್ಕಾರ ಎಲ್ರಿಗೂ, ಪಾಪಪ್ ಕನ್ನಡಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬರು ಅತಿಥಿ ಇದ್ದಾರೆ, ಫೇಮಸ್ ಸರ್ಜನ್ ಡಾಕ್ಟರ್ ಅಂಜನಪ್ಪ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರಪ್ಪ. ಸರ್, ಕೊರೋನಾ ಟೈಮಲ್ಲಿ ನಾನು ಮೊದಲನೇ ಪ್ರಶ್ನೆ ಇದನ್ನೇ ಕೇಳ್ತೀನಿ. ಯಾಕಂದರೆ ಕೊರೋನಾ ಟೈಮಲ್ಲಿ ಕೊರೋನಾ ವೈರಸ್ ಅನ್ನೋದೇ ಇಲ್ಲ ಅಂತ ಹೇಳಿದ ಕೆಲವರಲ್ಲಿ ನೀವು ಕೂಡ ಒಬ್ಬರು. ಆಗ ಕೆಲವರು ಕನ್ಫ್ಯೂಸ್ಡ್ ಆದರು, ಕೆಲವರು ಸ್ವಲ್ಪ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡ್ರು. ಆ ಥರ ಸ್ವಲ್ಪ ಪಾಸಿಟಿವಿಟಿನ ಬೆಳೆಸ್ಕೊಂಡವರಲ್ಲಿ ನಾನು ಒಬ್ಬ, ಹೇಳಬೇಕು ಅಂದರೆ. ಸೊ ನಿಜವಾಗ್ಲೂ ಕೊರೋನಾ ವೈರಸ್ ಆ ಟೈಮಲ್ಲಿ ಇರಲಿಲ್ವಾ ಸರ್? ಅಣ್ಣಪ್ಪ, ಯಂಗ್ ಮ್ಯಾನ್ ಇದೆಯಾ ನೀನು? ಕೊರೋನಾ ನಮ್ಮಿಂದ ದೂರ ಆಗಲಿ 3 ವರ್ಷ ಆಗೋಯ್ತು. 3 ಅಲೆಗಳು ಇಡೀ ಪ್ರಪಂಚವನ್ನು ಹೆಂಗೆ ಅಲುಗಾಡಿಸ್ತು ಅಂತ ಎಲ್ರಿಗೂ ಗೊತ್ತಿದೆ. ಬಟ್ ವೈರಸ್ ಇತ್ತು, ಇಲ್ಲ ಅಂತ ಅಲ್ಲ. ನನ್ನ ಡೈಲಾಗು ನೇರವಾಗಿ ಮತ್ತೆ ರಿಪೀಟ್ ಮಾಡ್ತೀನಿ. ನಾನು ಆ ಸಮಯದಲ್ಲಿ ಅನೇಕ ಮಾಧ್ಯಮಗಳಲ್ಲಿ ಮಾತಾಡೇನೆ. ಒಂದು ಟಿ ವಿ ಒಳಗೆ ಒಂದು ಹೆಣ್ಮಗಳು, ಶೀಸ್ ಹೆಂಗ್ ಏನಂತೀರಿ ನೀವು, ನಿರೂಪಿಕಿ. ಅವಾಗ ನಾವು 3 ಜನ ಸ್ಪೆಷಲಿಸ್ಟ್ ಕುಳ್ತಿದ್ದೀವಿ. ನೋಡಿ, ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂದರು. ಅವಾಗ ನಾನು ನಕ್ಕೊಂಡು ಹೇಳಿದೆ, ಅಮ್ಮ ನೀನು ಮೆಡಿಕಲ್ ಕಾಲೇಜ್ಗೆ ಹೋಗಿಲ್ಲ, ನಾನು ಮೆಡಿಕಲ್ ಕಾಲೇಜಿನ ಪ್ರೊಫೆಸರು. ಈ ಕೊರೋನಾ ವೈರಸ್ಸು ಇವತ್ತು ಚೈನಾ ವುಹಾನ್ ಸಿಟಿಯಿಂದ ಝುಯಿ ಅಂತ ಬಂದಿಲ್ಲ. 1975 ನಾನು MBBS ಓದಿದ ಕಾಲ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ನಾನು ಬುಕ್ ತಂದಿದ್ದೀನಿ ನೋಡಮ್ಮ. ಈ ಕೊರೋನಾ ವೈರಸ್ ಇವತ್ತಿಂದಲ್ಲ, ತಲತಲಾಂತರದಿಂದಲೂ ಇದೆ. ಬಟ್ ಇಷ್ಟು ದಿನ ಏನು ಮಾಡ್ತಿತ್ತು ಡಾಕ್ಟ್ರೆ ಅಂದರೆ, ಇದು ಗೊಣ್ಣೆ ಸುರಿಸ್ತಿತ್ತು. ಅಂದರೆ ಅಪ್ಪರ್ ರೆಸ್ಪಿರೇಟರಿ ವೈರಸ್. ನಂದು ಏನಂದರೆ ಸ್ಪೆಷಾಲಿಟಿ, ವಿಜ್ಞಾನವನ್ನು ವೈಜ್ಞಾನಿಕವಾಗಿ ಜನಸಾಮಾನ್ಯರ ಭಾಷೆಯಲ್ಲಿ ಮಾತನಾಡೋದು ನನ್ನ ಸ್ಪೆಷಾಲಿಟಿ. ಯಾಕೆ ಗೊತ್ತಾ? ನಾನೊಬ್ಬ ಪ್ರೊಫೆಸರ್ ಇನ್ ಮೆಡಿಕಲ್ ಕಾಲೇಜ್. ಅಟ್ ದ ಸೇಮ್ ಟೈಮ್ ನಾನೊಬ್ಬ ಹಳ್ಳಿ ಇದರಿಂದ ಬಂದಿರುವಂಥ ಒಬ್ಬ ರೈತನ ಮಗ. ರಂಜಿತ್ ಅವರೇ, ನೀವು ಕೇಳಿದ ಪ್ರಶ್ನೆಗೆ ಒಂದು ಸ್ಪಷ್ಟತೆ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ವೈ ಐ ಆಮ್ ಸೋ ಪಾಪ್ಯುಲರ್ ಅಂತ. ಐ ಆಮ್ ಪಾಪ್ಯುಲರ್ ಬಿಕಾಸ್ ಆಫ್ 2 reasons. ಐ ಆಮ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್. ಕಳೆದ 40 ವರ್ಷದಿಂದ ವಿಜ್ಞಾನವನ್ನು ವೈಜ್ಞಾನಿಕವಾಗಿ ಮಾತಾಡಬೇಕು. ಇವತ್ತು ಸೋಷಿಯಲ್ ಮೀಡಿಯಾ ಒಳಗೆ ಯಾರ್ಯಾರೋ ಏನೇನೋ ಮಾತಾಡ್ತಾರೆ, ತಪ್ಪು ಮಾತಾಡ್ತಾರೆ. ಸಿಂಪಲ್ ಎಕ್ಸಾಂಪಲ್, ಮೊನ್ನೆ ಯಾರೋ ಒಬ್ಬ ಸ್ವಾಮೀಜಿ, ಅವ್ರಿಗೆ ಕಣ್ಣು ಕಾಣೋದಿಲ್ಲ, ಊಟ ಆದಮೇಲೆ ಬಾಳೆಹಣ್ಣು ತಿನ್ಬೇಡಿ, ಬಾಳೆಹಣ್ಣಿಗೆ ಜಾಗ ಇರಲ್ಲ, ಅಲ್ಲಿ ಕೊಳ್ತೋಗುತ್ತೆ, ನಿಮಗೆ ಪೈಲ್ಸ್ ಬಂದ್ಬಿಡುತ್ತೆ, ಅದರಿಂದ ಡಾಕ್ಟ್ರುಗಳಿಗೆ ಖುಷಿ ಆಗುತ್ತೆ. ಈ ರೀತಿ ಮಾತಾಡಬಾರ್ದು, ಜನನ ಮಿಸ್ಲೀಡ್ ಮಾಡಬಾರ್ದು. ಆ ದೃಷ್ಟಿಯಿಂದ ನಾನು ಕೊರೋನಾ ಟೈಮ್ನಾಗ ಏನು ಹೇಳಿದೆ ಅಂದರೆ, ಇದು ವೈರಸ್ಸು ಸಿಂಪಲ್ ವೈರಸ್.
ಅಪ್ಪರ್ ರೆಸ್ಪಿರೇಟರಿ ವೈರಸ್. ನಾವು ಚಿಕ್ಕ ಹುಡುಗರಿಗೆ ನೆಗಡಿ ಕೆಮ್ಮು ಬರೋದು, ಆ ಟೈಮ್ನಾಗ ಗೊಣ್ಣೆ ಸುರಿಯೋದು, ಅಂದರೆ ಅಪ್ಪರ್ ರೆಸ್ಪಿರೇಟರಿ ವೈರಸ್ ಅಂತೀವಿ ನಾವು. ಅದರಿಂದ ರನ್ನಿಂಗ್ ನೋಸ್ ಆಗೋದು. ಅಂಥ ವೈರಸ್ನ ನೀನು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅನ್ಬೇಡಮ್ಮ. ಏನು ಡಾಕ್ಟ್ರ್ ಇಷ್ಟೊಂದು ಜನ ಸತ್ತೋದ್ರಲ್ಲ ಅಮ್ಮ, ಅದಕ್ಕೆ ರೀಸನ್ ಇದೆ ಹೇಳ್ತೀನಿ ನಾನು. ನಮ್ಮ ಮೆಡಿಕಲ್ ಭಾಷೆಯಲ್ಲಿ 3 ಪದಗಳು ಉಪಯೋಗಿಸ್ಕೊಡ್ತೀವಿ. ಎಂಡೆಮಿಕ್ ಕಾಯಿಲೆ ಅಂತೀವಿ, ಸ್ಪೊರಾಡಿಕ್ ಕಾಯಿಲೆ ಅಂತೀವಿ, ಎಪಿಡೆಮಿಕ್ ಕಾಯಿಲೆ ಅಂತೀವಿ, ಆಮೇಲೆ ಪ್ಯಾಂಡೆಮಿಕ್ ಕಾಯಿಲೆ ಅಂತೀವಿ. ಈ ಪ್ಯಾಂಡೆಮಿಕ್ ಕಾಯಿಲೆ 35 ವರ್ಷಕ್ಕೊಂದ್ಸಾರಿ ಬರುತ್ತೆ. ನಾನು ಡಾಕ್ಟರ್ ಆದಮೇಲೆ ಬಂದಂಥ ಮೊದಲನೇ ಪ್ಯಾಂಡೆಮಿಕ್ ಕಾಯಿಲೆ ಅಂದರೆ ಇದು. ಇದಕ್ಕೆ ಮೊದಲು ಯಾವ ಬಂದಿತ್ತು ಅಂದರೆ, ಫಸ್ಟ್ ವರ್ಲ್ಡ್ ವಾರ್ ಸಮಯದಲ್ಲಿ ಇನ್ಫ್ಲೂಯೆನ್ಸಾ ಅಂತ ಒಂದು ವೈರಸ್ಸು ಇಡೀ ಅರ್ಧ ಯುರೋಪ್ನೇ ಮಲಗಿಸ್ಬಿಟ್ಟಿತ್ತು. ನಾವೆಲ್ಲ ಚಿಕ್ಕ ಹುಡುಗರು ಆವಾಗ. ಬಟ್ ಇವತ್ತು ನಾನು ವೈದ್ಯನಾಗಿದ್ದೀನಿ. ನಾನು ದೊಡ್ಡವನಾದ್ಮೇಲೆ ವೈದ್ಯನಾದ್ಮೇಲೆ ಕಂಡಂಥ ಮೊದಲನೇ ಪ್ಯಾಂಡೆಮಿಕ್ ಡಿಸೀಸ್. ಪ್ಯಾಂಡೆಮಿಕ್ ಅಂದರೆ ಏನಂದರೆ, ಒಂದು ವೈರಲ್ ಕಾಯಿಲೆ ಒಂದು ದೇಶದಲ್ಲಿ ಶುರುವಾಗಿ ಇಡೀ ಪ್ರಪಂಚಕ್ಕೆ ಆವರಿಸ್ತದೆ. 223 ಕಂಟ್ರಿಗೆ ಬಂತು ಇದು. ಚೈನಾದಿಂದ ಶುರುವಾಗಿ ಇದು ವೀರಿಲಿಟಿ ಜಾಸ್ತಿ ಇತ್ತು, ಅದಕ್ಕೆ ಸಾವು ನೋವು ಜಾಸ್ತಿ ಆಯಿತು. ಅದರಿಂದ ದಯವಿಟ್ಟು ಜನಗಳಿಗೆ ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂತ ಹೇಳ್ಬೇಡಿ. ಇದು ಅಪ್ಪರ್ ಗೊಣ್ಣೆ ಸುರಿಸೋ ವೈರಸ್. ನಾನು ಹಿಂಗೆ ಹೇಳಿದ್ರೆ ಜನಗಳಿಗೆ ಏನು ಧೈರ್ಯ ಬರುತ್ತೆ ಗೊತ್ತಾ? ಅಷ್ಟೇನಾ ಡಾಕ್ಟ್ರೆ? ಹೌದಾ ಡಾಕ್ಟ್ರೆ? ನಿಜ. ಇವತ್ತು ಕೂಡ ನನ್ನನ್ನು ನೆನೆಸ್ಕೋತಾರೆ ಎಲ್ಲ. ನಿಮ್ಗೆ ಸಿಂಪಲ್ ಎಕ್ಸಾಮ್, ನಾನು ಚಾಮುಂಡೇಶ್ವರಿ ದೇವಸ್ಥಾನ, ನಾನು ಯೂಶ್ವಲಿ ದೇವಸ್ಥಾನಗಳಿಗೆ ಹೋಗಲ್ಲ, ಬಟ್ ಅವತ್ತೊಂದು ಅವಕಾಶ ಸಾಗರಕ್ಕೆ ಹೋಗಿದ್ದೆ. ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆಯಲ್ಲಮ್ಮ, ಭಾಳ ಫೇಮಸ್, ದೊಣ್ಣೆ ಮೇಲೆ ಕರ್ಕೊಂಡು ಹೋಗ್ತಾರಲ್ಲ. ಆ ಇದಕ್ಕೆ ಹೋದಾಗೆ ನನಗೆ ಆಶ್ಚರ್ಯ ಆಗುತ್ತೆ. ಕೋವಿಡ್ ಮುಗಿದೋಗಿತ್ತು, ಅದು ಕೊನೆಯ ಟ್ರಿಪ್ಪು, ಬ್ಯಾರೇಜ್ ಮೇಲೆ ಹೋಗಬೇಕು, ಕಾರ್ ಬಿಡಲ್ಲ ಅಂದರು. ಹಂಗೆ ಹೋಗಿ ಡಾಕ್ಟ್ರೇ ಇದರೊಳಗೆ ಅಂತ ಹೋದು. ಇನ್ನೇನು ದೇವಸ್ಥಾನ ಕ್ಲೋಸ್ ಮಾಡೋ ಸಮಯ, ಆ ಕಡೆಯಿಂದ 2 ಗಂಡ ಹೆಂಡತಿ ಬರ್ತಾಯಿದ್ರು, 65-70 ವರ್ಷದ ದಂಪತಿಗಳು. ಅವ್ರು ನಾನು ಅಂತ ನಾನು ನನ್ನ ಫ್ರೆಂಡ್ ಮಹಾಲಿಂಗೇಗೌಡ ಅಂತ ಹೋಗ ಹಿಂಗೆ ನಿಲ್ಲಿಸಿದ್ರು. ಡಾಕ್ಟ್ರೇ 1 ನಿಮಿಷ, ನೀವು ಆಂಜನಪ್ಪ ಡಾಕ್ಟ್ರ್ ಅಲ್ವಾ? ಹೌದಮ್ಮ ಅಂದೆ. ಡಾಕ್ಟ್ರೇ ನಿಮ್ಮನ್ನು ದೇವ್ರು ನೋಡ್ದಂಗೆ ಆಯ್ತು, ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಬರಲಿಕ್ಕೆ ನನ್ನ ಯಜಮಾನ್ರು ಉಳ್ಕೊಂಡಿದ್ದಾರಲ್ಲ, ಅದಕ್ಕೆ ನಿಮ್ಮ ಮಾತಿನ ಧೈರ್ಯದ ಕಾರಣ. ಕೋವಿಡ್ ಟೈಮ್ನಲ್ಲಿ ನೀವು ಹೇಳಿದ ಧೈರ್ಯದ ಮಾತಿನಿಂದ ನಮ್ಮ ಯಜಮಾನ್ರು ಉಳ್ಕೊಂಡಿದ್ದಾರೆ, ಇವತ್ತಿಲ್ವ? ಅಷ್ಟರೊಳಗೆ ಅಮ್ಮ ನನಗೆ ಭಾಳ ಸಂತೋಷ ಆಯಿತು, ದೇವಸ್ಥಾನ ಮುಚ್ಚಿಬಿಡ್ತಾರೆ, ಆಲ್ರೆಡಿ ಪೂಜಾರರು ಬೀಗ ಹಿಡ್ಕೊಂಡು ನಿಂತಿದ್ದಾರೆ, ನಾನು ಬೆಂಗಳೂರಿಗೆ ಬಂದಮ್ಮ. ಆಯಿತು ಡಾಕ್ಟ್ರೆ ಅಂದರು. ನಾನು ದಡ ಅಂತ ಹೋಗುವಾಗ ಅಲ್ಲಿಂದನೇ ಅರ್ಚಕರಂದರು, ಅಂಜನಪ್ಪ ಡಾಕ್ಟ್ರೇ ನಿಧಾನವಾಗಿ ಬನ್ನಿ, ಬಾಗಿಲಾಕಲ್ಲ, ಅರ್ಚನೆ ಮಾಡಿ ನಿಮಗೆ ಮಹಾಮಂಗಳಾರತಿ ಕೊಟ್ಟು ನಾನು ಆಮೇಲೆ ದೇವಸ್ಥಾನ ಬಾ ಅಂದರೆ ವಿದ್ಯೆಗೆ ಸಂದ ಗೌರವ ನನಗೆ. ಹೌದು. ಆ ಸಮಯದಲ್ಲಿ ನಾನು ಕೊಟ್ಟಂಥ ಈ ವೈಜ್ಞಾನಿಕ ಸತ್ಯವನ್ನು ಜನ ನಂಬಿದ್ರಲ್ಲ. ಮುಂದೆ 50 ಬಗ್ಗೆ ಹೆಚ್ಚಿಗೆ ಯಾಕೆ ಮತ್ತೆ ಜನ ಅಷ್ಟು ಸತ್ತೋದ್ರು ಅಂದರೆ, ವಿರಿಲಿಟಿ ಆಫ್ ದ ವೈರಸ್ ಜೊತೆಗೆ ಮೋಸ್ಟ್ ಡೇಂಜರಸ್ ಅನಿಮಲ್ ಆನ್ ಅರ್ತ್ ಈಸ್ ಹ್ಯೂಮನ್ ಬೀಯಿಂಗ್ಸ್ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್. ಆ ವೈರಸ್ನಿಂದ ಎಷ್ಟು ಜನ ಸತ್ರಲ್ಲ, ಅದಕ್ಕಿಂತ ಜಾಸ್ತಿ ಕಾರಣ ಹ್ಯೂಮನ್ ಬೀಯಿಂಗ್ಸ್. ಅಂದರೆ ನೋಡಿ, ಒಬ್ಬ ಇಂಜಿನಿಯರು ವಿದ್ಯಾವಂತ ಗಳ ಹೊಡಿತಾನೆ, ಲಕ್ಷ ಮಾಡ್ಕೋತಾನೆ, ತಗಡು ಹೊಡಿತಾನೆ, 3 ಲಕ್ಷ ಮಾಡ್ಕೋತಾನೆ. ಅದಕ್ಕೂ ಈ ವೈರಸ್ಗೂ ಸಂಬಂಧ ಇಲ್ಲ. ಒಬ್ಬ ವಿದ್ಯಾವಂತ ಹೆಲ್ತ್ ಮಿನಿಸ್ಟರು ಕೋಟ್ಯಾಂತರ ರೂಪಾಯಿನ ಎಕ್ವಿಪ್ಮೆಂಟ್ ಕೊಂಡ್ಕೋತಾನೆ, ಒಂದು ಯೂಸ್ ಆಗಲ್ಲ, ಎಲ್ಲ ಗೋಡನಿ ಬಿಸಾಕ್ತಾನೆ. ಯಾಕೆಂದರೆ ಅವನಿಗೆ ಅದರಲ್ಲಿ ಪರ್ಸೆಂಟೇಜ್ ಸಿಗುತ್ತೆ. ಸೊ ಇಂಥದ್ರಿಂದ ಕರೆಕ್ಟ್ ಟೈಮ್ಗೆ ಆಂಬುಲೆನ್ಸ್ ತೊಗೊಳ್ಳಿಲ್ಲ, ಎಕ್ವಿಪ್ಮೆಂಟ್ ರೆಸ್ಪಿರೇಟರಿ ತೊಗೊಳ್ಳಿಲ್ಲ, ವೆಂಟಿಲೇಟರ್ಗಳು ಸಿಗಲಿಲ್ಲ, ಹಂಗಾಗಿ ಜನ ಸತ್ತರೆ ಹೊರತು ವೈರಸ್ಸು ಒಂದು ನೆಪ ಮಾತ್ರ. ಆದ್ದರಿಂದ ಆ ಸಮಯದಲ್ಲಿ ನೀವು ಕೇಳಿದ ಪ್ರಶ್ನೆ ನಿಜವಾಗ್ಲೂ ಎಲ್ಲ ವೈದ್ಯರು ನಂತರನೇ ಮಾತಾಡಿದ್ದಾರೆ. ನಾನು ಒಬ್ಬನೇ ಅಲ್ಲ, ಬೇರೆಯವರು ಇದ್ದಾರೆ, ಬಟ್ ಐ ಬಿಕೇಮ್ ವೆರಿ ಪ್ರಾಮಿನೆಂಟ್. ಸೊ ಆದ್ದರಿಂದ ನನ್ನ ಒಂದು ಹೆಮ್ಮೆ, ಒಂದು ಖುಷಿ ನನ್ನ ವಿದ್ಯೆಗೆ ಸಂದಂಥ ಗೌರವ. ಅದಕ್ಕೆ ಹೇಳೋದು ಮಾತೆ ಮುತ್ತು ಮಾತೆ ಮೃತ್ಯು ಅಂತ. 100% ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಇನ್ನೊಂದು ಪ್ರಶ್ನೆ ನಾನು ಕೇಳಬೇಕಂತ ಹೇಳಿಲ್ವಾ? ಇತ್ತೀಚೆಗೆ ಯುವ ಜನತೆಗೂ ಕೂಡ ಸೇರಿಸಿ ಜಾಸ್ತಿ ಕಾಯಿಲೆಗಳು, ಯಾವ ಕಾಯಿಲೆಗಳು ಬರ್ತಾ ಇದೆ, ಅದು ಮತ್ತೆ ಯಾಕೆ ಬರ್ತಾ ಇದೆ? ನೋಡಿ, ಕಾಯಿಲೆಗಳ ಬಗ್ಗೆ ಮಾತನಾಡುವಾಗ ಕಮ್ಯುನಿಕೇಬಲ್ ಡಿಸೀಸಸ್, ನಾನ್ ಕಮ್ಯುನಿಕೇಬಲ್, ಇವೆರಡು ನಾವು ಡಿವೈಸ್ ಮಾಡ್ತೀವಿ ಮೆಡಿಕಲ್ ಕಾಲೇಜ್ನಲ್ಲಿ ಪಾಠ ಮಾಡೋವಾಗೆ. ಕಮ್ಯುನಿಕೇಬಲ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆಗಳಿಗೆ ಕಮ್ಯುನಿಕೇಬಲ್ ಡಿಸೀಸ್ ಅಂತೀವಿ. ಈಗ ಕೊರೋನಾ ಬಂತಲ್ಲ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ. ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ನೊಳಗೆ ಹಾರ್ಟ್ ಅಟ್ಯಾಕು, BP, ಶುಗರು, ಕ್ಯಾನ್ಸರು, ಇವೆಲ್ಲ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ. ಆದರೆ ನೀವು ಕೇಳಿದ ಪ್ರಶ್ನೆಯೊಳಗೆ ಏನಂದರೆ, ಈಚೀಚೆಗೆ ತುಂಬ ಜನ ಯಂಗ್ಸ್ಟರ್ಸು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಪುನೀತ್ ರಾಜ್ಕುಮಾರ್, ನನ್ನ ಸತ್ಯ ಲವ್ಲಿ ಬಾಯ್, ಅವನು ಸತ್ತಾಗ ನಾನು ಅವತ್ತು ಮಾಧ್ಯಮದಲ್ಲಿ ಮಾತನಾಡಿದ್ದೆ. ಈಚೀಚೆಗೆ ಯಾಕೆ ಅಷ್ಟು ಜನ ಹಾರ್ಟ್ ಅಟ್ಯಾಕ್ನಿಂದ ಸಾಯ್ತಾ ಇದ್ದಾರೆ? ನಾನು MBBS ಹೋದಾಗ 1973 ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಬಳ್ಳಾರಿ, ಮಕ್ಕಳು ತಂದೆ ತಾಯಿನ ಕರ್ಕೊಂಬರೋರು. 65 ವರ್ಷ ನಮ್ಮ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಯಿತು.
ಇವತ್ತು ನೋಡಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ, ನನ್ನ ಮಗ ಡಾಕ್ಟ್ರೆ 34 ವರ್ಷ ಹಾರ್ಟ್ ಅಟ್ಯಾಕ್ ಆಗಿದೆ ಕರ್ಕೊಂಡ್ಬರ್ತಾರೆ. ಇದೆಲ್ಲ ಜನಗಳಿಗೆ ಗಾಬರಿ ಆಗುತ್ತೆ. ಏನಪ್ಪ ಹಿಂಗಾಗೋಯ್ತು, ಯಂಗ್ಸ್ಟರ್ಸು. ಜಯದೇವ ಒಳಗೇನೆ ಒಬ್ಬ ಯಂಗ್ ಸರ್ಜನ್ನು ರೌಂಡ್ಸ್ ಮಾಡ್ತಾ ಮಾಡ್ತಾ ಬಿಸತ್ತು ಹೋಗ್ತಾನೆ. ಸೊ ಡಾಕ್ಟ್ರುಗಳು ಹೆಂಗೆ ಸಾಯ್ತಿರೋ ಅವಾಗ. ಸೊ ಜನಗಳಿಗೆ ಒಂದು ಗೊಂದಲ, ಯಾಕೆ ಈ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಒಂದು ಕಮ್ಯುನಿಕೇಬಲ್ ಡಿಸೀಸ್ ಡಿಫ್ರೆಂಟ್, ಅದು ಕಲುಷಿತ ವಾತಾವರಣಗಳು, ನಮ್ಮ ಅಟ್ಮಾಸ್ಫಿಯರ್ ಚೆನ್ನಾಗಿಲ್ಲ ಅಂದರೆ. ಈಗ ನೋಡಿ ಬೇಸಿಗೆ ಇದೆ, ಬೇಸಿಗೆಯಲ್ಲಿ ತುಂಬ ಕಾಯಿಲೆಗಳು, ಪರ್ಟಿಕ್ಯುಲರ್ ಕಾಲ್ರ, ಇವೆಲ್ಲ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಅನ್ಹೈಜಿನಿಕ್ ಕಂಡೀಷನ್ನು. ಬಟ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಮೇನ್ ಕಾರಣ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಯಾರನ್ನ ಕೇಳಿದರೆ ಯಾಕೆ ಜನಗಳು ಇಷ್ಟೊಂದು ಯಂಗ್ಸ್ಟರ್ಸ್ಗೆಲ್ಲ ಕಾಯಿಲೆ ಬರ್ತವೆ ಅಂದರೆ ಎಲ್ರಿಗೂ ಒಂದು ಆತಂಕ, ಸ್ಟ್ರೆಸ್ಸು. ಈ ಸ್ಟ್ರೆಸ್ಸಿಗೆ ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನೋಡಿ. ಮೊದಲ ಕಾಲದಲ್ಲಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ತಾನು ರಿಟೈರ್ ಆಗೋ ಹೋಗಿ ಒಂದು ಮನೆ ಮಾಡಿಕೊಂಡ್ರೆ ಸಾಕಪ್ಪ ನಾನು. ಇವತ್ತು ಯಂಗ್ಸ್ಟರ್ಸ್ ಹಂಗಲ್ಲ, 30 ವರ್ಷಕ್ಕೆ ತನಗೊಂದು ಬಂಗ್ಲೆ ಬೇಕು, 2 ಕಾರ್ ಬೇಕು, ಒಳ್ಳೆ ಹುಡುಗಿ ಬೇಕು. ಈ ಸ್ಟ್ರೆಸ್ ಇದೆಯಲ್ಲ, ಈ ಸ್ಟ್ರೆಸ್ ಹೆಂಗೆ ಮನುಷ್ಯನ ಮೇಲೆ ಅಫೆಕ್ಟ್ ಆಗುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಇದ್ದಾವೆ, ಸ್ಟ್ರೆಸ್ ಹಾರ್ಮೋನ್ಸ್ ಇದ್ದಾವೆ, ಹ್ಯಾಪಿ ಹಾರ್ಮೋನ್ಸ್ ಇದ್ದಾವೆ. ಯಾರ ದೇಹದಲ್ಲಿ 4 ಹ್ಯಾಪಿ ಹಾರ್ಮೋನ್ಸ್ ಇದ್ದಾವೆ, ಡೋಪಮೈನು, ಸೆರೋಟೋನಿನ್, ಇವೆಲ್ಲ. ಸೊ ಯಾರು ಒಂಥರ ಖುಷಿಯಾಗಿ ನೆಮ್ಮದಿಯಾಗಿರ್ತಾರಲ್ಲ, ಎಂಡಾರ್ಫಿನ್ಸು ಜಾಸ್ತಿ ಆದರೆ ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಸ್ಟ್ರೆಸ್ ಹಾರ್ಮೋನ್ಸು ಜಾಸ್ತಿ ಆದರೆ BP ಬರುತ್ತೆ. ಸಿಂಪಲ್ ಎಕ್ಸಾಂಪಲ್, ಸ್ಟ್ರೆಸ್ ಹಾರ್ಮೋನ್ ದೇವರು ಯಾಕೆ ಕೊಟ್ಟ ಅಂದರೆ ನಮ್ಮನ್ನು ರಕ್ಷಿಸೋಕ್ಕೋಸ್ಕರಾಗಿ. ಒಂದು ಸಿಂಪಲ್ ಎಕ್ಸಾಂಪಲ್, ಅಡ್ರೆನಲಿನ್ ಅಂತ ಒಂದು ಹಾರ್ಮೋನ್ ಇದೆ. ನಮ್ಮ ಕಿಡ್ನಿ ಮೇಲೆ 2 ಗ್ಲ್ಯಾಂಡ್ ಇದ್ದಾವೆ, ಅಡ್ರೆನಲ್ ಗ್ಲ್ಯಾಂಡ್ ಅಂತೀವಿ. ಅದರೊಳಗೆ ಸೆಕ್ರೆಟ್ ಆಗುತ್ತೆ. ಇದನ್ನು ಯಾಕೆ ಕೊಟ್ಟ ಅಂದರೆ ದೇವರು, ಒಬ್ಬ ಮನುಷ್ಯ ಕಾಂಪೌಂಡ್ ಹತ್ರ ನಿಂತ್ಕೊಂಡು ಮೊಬೈಲ್ ನೋಡ್ತಿರ್ತಾರೆ ಅಥವಾ ಏನೋ ನೋಡ್ತಿರ್ತಾರೆ, ಸಡನ್ನ ನಾಗರಾವ್ ಬಂದ್ಬಿಡುತ್ತೆ. ಪಕ್ಕದಲ್ಲಿ ಕಾಂಪೌಂಡ್ ಇರುತ್ತೆ, ಜೀವನದಲ್ಲೇ ಇವನು ಯಾವತ್ತೂ 6 ಅಡಿ ಎಗರಿರಲ್ಲ, ಛಕ್ ಅಂತ ಎಗರ್ತಾನೆ, ಜೀವ ಉಳ್ಕೊಳ್ತಾನೆ. ಇದನ್ನು ಸ್ಟ್ರೆಸ್ ಹಾರ್ಮೋನ್ ಅಂತೀವಿ. ಅಂದರೆ ಈ ಹಾರ್ಮೋನ್ ದೇವ್ರು ಕೊಟ್ಟಿರೋದು ಟು ಫೈಟ್ ಆರ್ ಫ್ಲೈಟ್. ನೀನು ಫೈಟ್ ಮಾಡಬೇಕು, ಇಲ್ಲದ್ರೆ ಓಡೋಬೇಕು, ಅದಕ್ಕೆ ಕೊಟ್ಟಿದ್ದಾನೆ. ಅನ್ಫಾರ್ಚುನೇಟ್ಲಿ ಇದನ್ನು ಜನ ಮಿಸ್ಯೂಸ್ ಮಾಡ್ಕೋತಾರೆ. ಈ ಅಡ್ರನಲ್ ಇರೋದು ಅವ್ನ ಪ್ರೊಟೆಕ್ಷನ್ಗೆ. ಅದು ಬಿಟ್ಟರೆ ಬೆಳಗ್ಗೆ ಎದ್ರೆ ಹೆಂಡ್ರ ಜೊತೆಲಿ ಜಗಳ, ಮಕ್ಕಳ ಮೇಲೆ ಸಿಟ್ಟು, ಆಟೋದಿನ ಜೊತೆಲಿ ಜಗಳ, ಆಫೀಸ್ನ ಜಗಳ, ಹಿಂಗೆ ಮಾಡಿ ಪ್ರತಿ ಜಗಳದಲ್ಲೂ ಅಡ್ರನಲಿನ್ ಪಂಪ್ ಆಗುತ್ತೆ. ಸ್ಟ್ರೆಸ್ ಹಾರ್ಮೋನು ಯಾವಾಗ ಹಿಂಗೆ ಪದೇ ಆಗುತ್ತಲ್ಲ, ಅವ್ನಿಗೆ BP ಬರುತ್ತೆ. ಯಾರು BP ಬರ್ತದೋ ಅವ್ನು ಬೇಗ ಸತ್ತೋತಾನೆ. ಇಟ್ಸ್ ವೆರಿ ಸಿಂಪಲ್. 100 ವರ್ಷ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮಿಗಳು 111 ವರ್ಷ ಬದುಕಿದ್ರು. ಹೌದು, ಯಾಕಂದರೆ ಅವರು ಸಾತ್ವಿಕ ಜೀವಿ. ಇಂಥ ಸ್ಟ್ರೆಸ್ ಏನು ಅವ್ರಿಗಿರಲ್ಲ. ಅವರು ಪಾಪ ಊರಿಗೆ ಹೋಗಿ ಎಲ್ಲ ರೇಷನ್ ತೊಗೊಂಬರೋ ಮಕ್ಕಳಿಗೋಸ್ಕರಾಗಿ ಒಳ್ಳೆ ಕೆಲಸ ಮಾಡೋದು ಇದು ಬೇರೆ. ಯಾವಾಗ ದುರಾಸೆ, ಕೋಪ ಇವೆಲ್ಲ ಇರ್ತಾವಲ್ಲ, ದರ್ ಆಲ್ ಸ್ಟ್ರೆಸ್ ರಿಲೇಟೆಡ್ ಡಿಸೀಸಸ್. ಆದ್ದರಿಂದ ನೀವು ಕೇಳಿದ ಪ್ರಶ್ನೆಗೆ ಇವತ್ತು ಯಾಕೆ ಸಾವು ನೋವುಗಳು ಜಾಸ್ತಿ ಆಗ್ತವೆ, ಇದು ಸ್ಟ್ರೆಸ್. ಎರಡನೇದು ನೋಡಿ, ಈ ಕ್ಯಾನ್ಸರ್ ಬಗ್ಗೆ. ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಇದ್ದೆ ನಾನು. ವೆರಿ ಸರಳ. ಇವತ್ತು ತುಂಬ ಕ್ಯಾನ್ಸರ್ಗಳು ಯಾಕೆ ಜಾಸ್ತಿ ಆಗಿದ್ದಾವೆ ಅಂದರೆ, ಕ್ಯಾನ್ಸರ್ಗೆ ಸಿಂಪಲ್ ಕಾರಣ ಕಾರ್ಸಿನೋಜೆನ್ ಅಂತೀವಿ ನಾವು. ಏನ್ರಿ ಡಾಕ್ಟ್ರೆ ಕಾರ್ಸಿನೋಜೆನ್ ಅಂದರೆ, ಜನಗಳಿಗೆ ಅರ್ಥ ಆಗಲಿ ಅಂತ ನಾನು ಈಸಿ ಸಿಂಪ್ಲಿಫೈ ಮಾಡೋದು, ಅಲರ್ಜಿ. ನೋಡಿ, ಬೆಂಗಳೂರು ಸಿಟಿನ ನಾವು ಸಿಲಿಕಾನ್ ಸಿಟಿ ಅಂತೀವಲ್ಲ, ನಾವು ಡಾಕ್ಟ್ರುಗಳು ಇದನ್ನು ಅಲರ್ಜಿ ಸಿಟಿ ಆಫ್ ದ ವರ್ಲ್ಡ್ ಅಂತೀವಿ. ಇರೋಷ್ಟು ಅಲರ್ಜಿ ಬೇರೆ ಎಲ್ಲೂ ಇಲ್ಲ. ಅಲರ್ಜಿ ಅಂದರೆ ಏನು ಡಾಕ್ಟ್ರೆ? ಅಲರ್ಜನ್. ಒಂದು ಫಾರಿನ್ ಬಾಡಿ, ಇಲ್ಲಿ ಡಸ್ಟ್ ಇರುತ್ತಪ್ಪ, ಮಂಚು ಸೊಂದಾಗೆ ಇಚ್ಮೈಟ್ ಅಂತಿರುತ್ತೆ, ಅದು ಬಂದು ನಮ್ಮ ಮೂಗ್ನಾಗ ಕೂತ್ಕೊಂಡ್ರೆ, ಅಥವಾ ಹೊರಗಡೆ ಹೋದಾಗೆ ಕಾಂಗ್ರೆಸ್ ಗಿಡದ ಪೋಲೆನ್ ಬಂದು ನನ್ನ ಮೂಗ್ನಾಗ ಕೂತ್ಕೊಂಡ್ರೆ ಸೀನ್ ತಿನ್ನಲ್ಲ, ಇದನ್ನು ಅಲರ್ಜಿ ಅಂತೀವಿ. ಅಲರ್ಜಿ ಕಾರಣ ಏನು? ಅಲರ್ಜನ್. ಅಲರ್ಜನ್ ಅಂದರೆ ಏನು? ಡಸ್ಟು. ಅದೇ ಥರ ಕ್ಯಾನ್ಸರಿಗೆ ಕಾರಣ ಕಾರ್ಸಿನೋಜೆನ್ ಅಂತೀವಿ. ಯಾವ್ದ್ರಿಂದ ನಮಗೆ ಕ್ಯಾನ್ಸರ್ ಬರುತ್ತಲ್ಲ ಅದು ಕಾರಣ. ಇದು ಎಕ್ಸಾಂಪಲ್ ಸ್ಮೋಕಿಂಗ್, ನಿಕೋಟಿನ್. 4,000 ಪಾಯ್ಸನ್ ಇದಾವ ನಿಕೋಟಿನೊಳಗೆ. ಸೊ ಯಾರು ಸ್ಮೋಕ್ ಮಾಡ್ತಾನೋ 10 ವರ್ಷ 10 ಸಿಗರೇಟ್ ಸೇರಿದರೆ ಅವ್ನಿಗೊಂದು ಕ್ಯಾನ್ಸರ್ ಬಂದೇ ಬರುತ್ತೆ, ಪ್ರೂವ್ಡ್ ಬಿಯಾಂಡ್ ಡೌಟ್. ಇಂಥವು ಅನೇಕ ಭಾಳ ಇದ್ದಾವೆ. ಸೊ ಈ ಕಾರ್ಸಿನೋಜೆನ್ಸು ಯಾಕೆ ಜಾಸ್ತಿ ಆಯಿತು? ಇವಾಗ ಒಂದು ಹೆಣ್ಮಗಳು ನಾನು ಕೇಳ್ತಾಳೆ, ಸಾರ್ ನೀವೇನೋ ಸ್ಮೋಕ್ ಮಾಡಿರಿ ಕ್ಯಾನ್ಸರ್ ಬರುತ್ತೆ, ಆಲ್ಕೋಹಾಲ್. ನಮ್ಮ ತಾತ ಸರ್ ದೈವ ಭಕ್ತ, ಯಾವತ್ತೂ ಏನು ಇದು ಮಾಡಿರಲಿಲ್ಲ, ಆದರೂ ಅವ್ರಿಗೆ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಯಾಕೆ ಬಂತು ಅಂದರೆ, ಅಮ್ಮ ನಿಮ್ಮ ತಾತನ ತಪ್ಪಲ್ಲ, ಈ ಸಮಾಜದ ತಪ್ಪು. ಕಲಬೆರಕೆ ಎಣ್ಣೆ, ಕಲಬೆರಕೆ ಆಹಾರ ಅವ್ರಿಗೆ ಗೊತ್ತಿಲ್ಲದಂಗೆ ತಿಂದಿರ್ತಾರೆ. ಇವತ್ತು ನೋಡಿ, ನೀವು ಡೆಲ್ಲಿಗೆ ಹೋದರೆ ಇವರು ನಾನ್ ಸ್ಮೋಕರ್ ಇರ್ಬೋದು, ಆದರೆ ನೀವು ಒಂದಿನ ಓಡಾಡಿಬಿಟ್ರೆ, ಒಂದು ದಿನಕ್ಕೆ 8 ಸಿಗರೇಟ್ ಸೇದಿದ್ರೆ ನಿಮ್ಮ ಲಂಗ್ಸ್ ಮೇಲೆ ಏನು ಎಫೆಕ್ಟ್ ಆಗುತ್ತಲ್ಲ, ಆ ಎಫೆಕ್ಟು ಅಟ್ಮಾಸ್ಫಿಯರಿಂದ ಆಗುತ್ತೆ. ಅದು ನಿಮ್ಮ ತಪ್ಪ. ಡೆಲ್ಲಿ ಒಳಗೆ ಪೊಲ್ಯೂಷನ್ ಯಾವ ಮಟ್ಟಕ್ಕೆ ಇದೆ ಅಂದರೆ ಅವ್ರ ತಪ್ಪಿಂದ ನಿಮಗೆ ಕ್ಯಾನ್ಸರ್ ಬರುತ್ತೆ.
ಸೊ ಓವರ್ ಆಲ್ ಇವತ್ತು ಕ್ಯಾನ್ಸರ್ಸ್ ಯಾಕೆ ಜಾಸ್ತಿ ಆಗಿದೆ ಅಂದರೆ ಈ ಕಾರ್ಸಿನೋಜನ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಜನಗಳಿಗೆ ಅರ್ಥ ಆಗಲಿ ಅಂತ ವಿಜ್ಞಾನವನ್ನು ನಾನು ಯಾಕೆ ಸರಳೀಕರಿಸ್ತೀನಿ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅನೇಕ ಥರ ಕ್ಯಾನ್ಸರ್ಗಳಿದ್ದಾವೆ. ಅದರೊಳಗೆ ನಿಮಗೆ ಧೋತಿ ಕ್ಯಾನ್ಸರ್ ಅಂತ ಅಂದರೆ ನಿಮ್ಗೆ ಆಶ್ಚರ್ಯನೇ ಆಗ್ಬೋದು. ಧೋತಿ ಕ್ಯಾನ್ಸರ್. ಧೋತಿ ಉಡೋರು ಯಾರು? ತಮಿಳ್ನಾಡಿಗೆ ಹೋದ್ರೆ ನೀವು ಪೊಲಿಟಿಷಿಯನ್ಸ್ ಎಲ್ಲ ಧೋತಿ ಉಟ್ಕೋತಾರೆ. ಹೌದು. ನಮ್ಮ ಕಡೆ ಹಳ್ಳಿ ಕಡೆ ಹೆಣ್ಮಕ್ಳು ಸೀರೆ ಉಟ್ಕೊಳ್ಳಲ್ಲ, ಬಾಳೆಕಾಯಿ ಅಂತ ಮಾಡೋರು. ಅದು ಗಟ್ಟಿಗಿರ್ಲಿ ಸೀರೆ. ಪಾಪ ಅವರೆಲ್ಲ ಹಳ್ಳಿ ಅಡಿಕೆ ಎಲ್ಲ ಎಳ್ಕೊಳ್ಳೋರಲ್ಲ, ಸೀರೆನ ಎಷ್ಟು ಗಟ್ಟಿ ಕಟ್ಟೋರು ಅಂದ್ರೆ ಏನು ಆಗ್ಬಾರ್ದು ದಾರಿಯಲ್ಲಿ ಅಂತ. ಇದು ಇರಿಟೇಟ್ ಮಾಡಿ ಮಾಡಿ ಚರ್ಮನ, ಅಲ್ಲಿ ಕ್ಯಾನ್ಸರ್ ಆಗುತ್ತೆ. ಸೊ ಕ್ಯಾನ್ಸರಿಗೆ ಕಾರಣ ಧೋತಿ ಗಂಟು. ಅದಕ್ಕೆ ಇದನ್ನು ನಾವು ಧೋತಿ ಕ್ಯಾನ್ಸರ್ ಅಂತೀವಿ. ಅದಕ್ಕೆ ನಾವು ಮಜಾ ಅಂದರೆ ನೀವು ಕಾಶ್ಮೀರಕ್ಕೆ ಹೋದರೆ ಈಗೆಲ್ಲ ವಾರ್ಮರ್ಸ್ ಇದ್ದಾವೆ. ಕಾಶ್ಮೀರ ಚಳಿ ಎಲ್ರಿಗೂ ಗೊತ್ತು. ಮೊದಲ ಕಾಲದಲ್ಲಿ ಮಡಿಕೆ ಒಳಗೆ ಕೆಂಡ ಹಾಕಿ ಅವರ ರಾತ್ರಿ ಮಲ್ಕೊಳ್ಳೋದಕ್ಕೆ ಮೊದಲು ಅದಕ್ಕೊಂದು ಮೂತಿಗೆ ಕಟ್ಟಿ ಅದನ್ನ ಹಿಂಗೆ ಇಟ್ಕೊಳ್ಳೋರು. ಅಂದರೆ ಉರಿಯುತ್ತಿರುವ ಕೆಂಡ ಮಡಿಕೆ ಒಳಗೆ ಹೊಟ್ಟೆಗೆ ಹಿಂಗೆ ಇಟ್ಕೊಂಡ್ರೆ ಬೆಚ್ಚಿಗಿರೋದಲ್ಲ. ಬಟ್ ಅದು ಸುಟ್ಟು ಸುಟ್ಟು ಒಂದೇ ದಿನ ಸುಡ್ತಿರ್ಲಿಲ್ಲ, ಒಂದು 6 ತಿಂಗಳು ಚಳಿಗಾಲ ಮುಗಿಯೋರು ಇಟ್ಟು ಪ್ರತಿ ವರ್ಷ ಹಂಗಾಗಿ 3 ವರ್ಷಕ್ಕೆ ಇಲ್ಲೊಂದು ಕ್ಯಾನ್ಸರ್, ಸ್ಕಿನ್ ಕ್ಯಾನ್ಸರ್ ಶುರುವಾಗೋದು. ದಟ್ ವಾಸ್ ಕಾಲ್ಡ್ ಕಾಂಗ್ರಿ ಕ್ಯಾನ್ಸರ್. ಕಾಂಗ್ರಿ ಅಂದರೆ ಅವ್ರು ಯೂಸ್ ಮಾಡೋ ಕಾಂಗ್ರಿ ಬೆಚ್ಚಿಗಿರ್ಲಿಕ್ಕೆ, ಅದರಿಂದ ಕ್ಯಾನ್ಸರ್ ಬರುತ್ತೆ. ಇಂಥವು 108 ಟಾರ್ ವರ್ಕರ್ಸು ಗಂಬೂಟ್ ಹಾಕೊಂಡು ಟಾರ್ ಹಾಕಿ ಅಂತ ಪಾಪ ಅವ್ರ ಎಂಪ್ಲಾಯ್ ಇವ್ರಿಗೂ ಕೇರ್ ಮಾಡಲ್ಲ, ಏನಾಗಲ್ಲ ಬಿಡು ಅಂತ. ಟಾರ್ ಇರಿಟೇಟ್ ಆಗಿ ಕಾಲಿನೊಳಗೆ ಕ್ಯಾನ್ಸರ್ ಆಗುತ್ತೆ. ನಿಮ್ಗೆ ಅದಕ್ಕಿಂತ ಮಜಾ ಅಂದರೆ ನಮ್ಮ ಇಂಡಿಯನ್ ಕ್ರಿಕೆಟರ್ಸ್ ಆಸ್ಟ್ರೇಲಿಯಾಗೆ ಹೋದಾಗ ನೀವು ನೋಡಿರ್ಬೇಕು, ಪ್ರೊಟೆಕ್ಟಿವ್ ಕ್ರೀಮ್ ಹಾಕೋತಾರೆ. ಯಾಕೆ ಹಾಕೋತಾರೆ ಅಂದರೆ ಆಸ್ಟ್ರೇಲಿಯಾದೊಳಗೆ ಸನ್ಲೈಟ್ ಇಸ್ ಸೆಲ್ಫ್ ಇಸ್ ಎ ಕಾರ್ಸಿನೋಜನ್, ಸೂರ್ಯ ರಶ್ಮಿಯಿಂದ ಕ್ಯಾನ್ಸರ್ ಆಗುತ್ತೆ. ಸೊ ಆಸ್ಟ್ರೇಲಿಯಾ ಒಳಗೆ ಸ್ಕಿನ್ ಕ್ಯಾನ್ಸರ್, ಬೇಸಲ್ ಸೆಲ್ ಕ್ಯಾನ್ಸರ್ ಅಂತೀವಿ ನಾವು, ವೆರೈಟೀಸ್. ನಿಮ್ಮ ಜೊತೆಲಿ ಮಾತಾಡ್ತಾ ಈ ವಿಜ್ಞಾನ ಎಷ್ಟು ಸರಳ ಇರುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಅದರಿಂದ ಇವತ್ತಿನ ಕಾಯಿಲೆಗಳಿಗೆ ಕಾರಣ ನಮ್ಮ ಸ್ವಂತ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನು, ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್ನು, ಕಲಬೆರಕೆಯ ಆಹಾರಗಳು, ಕಲಬೆರಕೆಯ ಕಲರ್ಗಳು, ಕಲಬೆರಕೆಯ ನೋಡಿ ಕ್ಯಾಂಡಿಗಳು ಮಕ್ಕಳಿಗೆ ಪಾಪ ಖುಷಿ ತಿಂತವೆ, ಅದರಿಂದ ಕ್ಯಾನ್ಸರ್ ಬರುತ್ತೆ. ಸೊ 108 ಕಾರಣಗಳಿರ್ತವೆ. ಅದರಿಂದ ಇವತ್ತಿನ ರೋಗಗಳಿಗೆ ಕಾರಣ ಅಲ್ಟಿಮೇಟ್ಲಿ ಮಾಡರ್ನೈಸೇಷನ್. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಡಿಟೆಕ್ಷನ್ನು ಕೂಡ ಜಾಸ್ತಿ ಆಗಿದೆ. ನಾವು MBBS ಓದೋ ಕಾಲದಲ್ಲಿ ಅಲ್ಟ್ರಾಸೌಂಡ್ ಇರಲ್ಲ, CT ಸ್ಕ್ಯಾನ್ ಇರಲ್ಲ, MRI ಸ್ಕ್ಯಾನ್ ಇರಲ್ಲ. ಇವತ್ತು ನಾವು ಎಲ್ಲ ಇದೆ. ಒಂದು ಬ್ರೆಸ್ಟ್ ಕ್ಯಾನ್ಸರ್ ನನ್ನ ಕಾಲದಲ್ಲಿ ಅವ್ರದ್ದು ಸ್ಟೇಜ್ 4 ಆಗೋರು ನಮ್ಮ ಹತ್ರ ಬರ್ತಾ ಇರಲಿಲ್ಲ. ಇವತ್ತು ಸ್ಕ್ರೀನಿಂಗ್ ಮಾಡ್ತೀವಿ, ಎಲ್ಲ ಹೆಣ್ಮಕ್ಳಿಗೂ ಕಾಲೇಜ್ಗಳಿಗೂ ಟಾಕ್ ಕೊಡ್ತೀವಿ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಅಮ್ಮ ನೀವು ಸ್ನಾನ ಮಾಡೋವಾಗೆ ನಿಮ್ಮ ಬ್ರೆಸ್ಟ್ ನೀವೇ ಮಾಡೋ, ಏನೋ ಕಾಣಿಸ್ತು ಡಾಕ್ಟ್ರೆ, ನಮ್ಮ ಹತ್ರ ಬೇಗ ಬರ್ತಾರೆ. ಸೊ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಕ್ಯಾನ್ಸರ್ ರಿಜಿಸ್ಟ್ರಿ ಅಂತ ಇದೆ. ಇವತ್ತು ಕಿದ್ವಾಯಿಗೆ ಹೋಗಿ ಒಂದು ರಿಜಿಸ್ಟ್ರ್ ಮೇಂಟೈನ್ ಮಾಡ್ತಾರೆ. ದೊಡ್ಡಬಳ್ಳಾಪುರದ ಕಡೆಯಿಂದ ಎಷ್ಟು ಜನ ಎಲಡಿಕೆ ಕಡ್ಡಿ ಪುಡಿ ಒತ್ತಲ್ಸ್ಕೊಂಡು ಚಿಕ್ಕ ಕ್ಯಾನ್ಸರ್ ಆಗಿದೆ, ರಿಜಿಸ್ಟ್ರಿ ಇರುತ್ತೆ. ಒಂದು 10 ಹಳ್ಳಿಗೆ ಅವ್ರನ್ನ ಕಳಿಸ್ತಾರೆ, ಸ್ಕ್ರೀನ್ ಮಾಡ್ತಾರೆ, ಕ್ಯಾನ್ಸರ್ ಡಿಟೆಕ್ಷನ್ ಮಾಡ್ತಾರೆ. ಇವತ್ತು ನಾವು ಎಷ್ಟೋ ಇಂಥ ಕ್ಯಾಂಪ್ಗಳು ಮಾಡ್ತೀವಿ, ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ ಅಂತ ಮಾಡ್ತೀವಿ. ಇವೆಲ್ಲವೂ ಕೂಡ ಜೀವನದಲ್ಲಿ ಇನ್ಫಾರ್ಮೇಷನ್. ನನಗೆಲ್ಲೋ ಒಂದು ಕಡೆ ನಿಮ್ಮ ಇದ್ರ ಹೆಸರೇ ಚೆನ್ನಾಗಿದೆಯಲ್ರಿ, ಚಾನಲ್ ಹೆಸರು ಪಾಪಪ್ ಕನ್ನಡನ, ವೆರಿ ಲವ್ಲಿ. ನಿಮ್ಮದು ಯಾಕೆ ನೀವು ಬೆಳಗ್ಗೆ ಮೇಡಮ್ ಹೇಳ್ದಾಗೆ ನಾನು ಒಪ್ಕೊಂಡೆ ಅಂದರೆ, ನಾನು ಈ ಭಾಷಣ ಹೊಡಿಬೋದು 100 ಜನಕ್ಕೆ, 1000 ಜನಕ್ಕೆ ಹೊಡಿಬೋದು ಒಂದು, ಆದರೆ ಇಡೀ ಪ್ರಪಂಚಕ್ಕೆ ತಲುಪಿಸುವ ಕೆಪಾಸಿಟಿ ಇರೋದು ನಿಮ್ಮ ಮಾಧ್ಯಮದವರಿಗೆ. ಅದರೊಳಗಾಗಿ ಈ ರೀತಿಯ ವಿಚಾರಗಳನ್ನ ಜನಸಾಮಾನ್ಯರು ತಿಳಿಸಿದರೆ ಎಲ್ಲೋ ಒಂದು ಕಡೆ ನನ್ನ ವಿದ್ಯೆಗೆ ಸಂದ ಗೌರವ ಅನಿಸುತ್ತೆ ನಮಗೆ. ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ. ಆ್ಯಪಲ್ ತಿಂದು ಹಾಲು ಕುಡಿತಿದ್ದೀನಿ, ನಾನು ಕಾಫಿ ಕುಡಿತಿಲ್ಲ. ಯಾಕಂದರೆ ಕಾಫಿಯಿಂದ ಕ್ಯಾನ್ಸರ್ ಆಗುತ್ತಾ ಭಾಳ ಜನ ನಮ್ಗೆ ಕೇಳ್ತಾರೆ. ನನಗೆ ಭಾಳ ಪಾಪ್ಯುಲರ್ ನನ್ನ ಸ್ಟೇಟ್ಮೆಂಟ್ ಅಂದರೆ, ನಾನು ಹಳ್ಳಿ ರೈತನ ಮಗ. ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ ನಿಜ. ಬಟ್ ನಮ್ಮ ಸೌತ್ ಇಂಡಿಯಾದ ಫ್ರೂಟು ಚೇಪೆಕಾಯಿ, ಸೀಬೆಹಣ್ಣು. ಎ ಚೇಪೆಹಣ್ಣು ಎ ಡೇ ಕ್ಯಾನ್ ಕೀಪ್ 6 ಡಾಕ್ಟರ್ಸ್ ಅವೇ. ನಾನು ಭಾಳ ಬೋಲ್ಡಾಗಿ ಹೇಳಿದ್ದೀನಿ, ಒಂದು ಚೇಪೆಹಣ್ಣು 6 ಆ್ಯಪಲ್ಗೆ ಸಮಾನ. ಇದು ಜನಗಳಿಗೆ ಗೊತ್ತಾಗಬೇಕು. ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ, ಈಗ IT ಕಂಪನಿಗಳು ಜಾಸ್ತಿ ಆಗಿದೆ, ಆಫೀಸ್ ವರ್ಕ್ಗಳು ಜಾಸ್ತಿ ಆಗಿದೆ, ಪೈಲ್ಸ್ ಸಮಸ್ಯೆ ದಿನ ಇಡೀ ಕೂತಿರೋದ್ರಿಂದ ಪೈಲ್ಸ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ. ಅದಕ್ಕೇನು ಪರಿಹಾರ? ನಿಜವಾಗ್ಲೂ ಕೂತಿರೋದ್ರಿಂದ ಪೈಲ್ಸ್ ಬರುತ್ತಾ? ಇದು ಒಳ್ಳೆ ಪ್ರಶ್ನೆ. ಯಾಕಂದರೆ ಅನೇಕ ಜನರಿಗೆ ಮೂಲವ್ಯಾಧಿ ಮಳೆ ಕಾಯಿಲೆ ಅಂತಾರೆ, ನಮ್ಮಲ್ಲಿ ಹೆಮರಾಯ್ಡ್ಸ್ ಅಂತೀವಿ, ಪೈಲ್ಸ್ ಅಂತೀವಿ. ಇದ್ರ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿದ್ದಾವೆ. ಪೈಲ್ಸ್ ಅಂದರೆ ಏನು?
ನೋಡಿ, ಹ್ಯೂಮನ್ ಅನಾಟಮಿ ಇದೆಯಲ್ಲ, ಐ ಆಮ್ ಎ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್. ನಿಮ್ಗೆ ಆಶ್ಚರ್ಯ ಆಗ್ಬೋದು, ದೇವಿ ಪ್ರಸಾದ್ ಶೆಟ್ಟಿ ಅವರು ಪಾಪ್ಯುಲರ್ ಕಾರ್ಡಿಯೋಥೊರಾಸಿಕ್ ಸರ್ಜನ್, ನಾರಾಯಣ ಹೆಲ್ತ್ ಸಿಟಿ. ನಮ್ಮ ಮಂಜುನಾಥ್ ಅವರು ಮೊನ್ನೆ ತಾನೇ MP ಆದರು, ಈಸ್ ಎ ಕಾರ್ಡಿಯಾಲಜಿಸ್ಟು. ಎಲ್ಲರಿಗೂ ಗೊತ್ತಿರ್ತಾರೆ, ನಾನು ಗೊತ್ತಿದ್ದೀನಿ. ಬಟ್ ಭಾಳ ಜನಕ್ಕೆ ಈಚೀಚೆಗೆ ಡಾಕ್ಟರ್ ಆಂಜನಪ್ಪ ಅಂದರೆ ಓನ್ಲಿ ಒನ್, ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟ್ರ್ ಅಂದರೆ ನಾನು. ಭಾಳ ಜನ ನನ್ನ ತಮಾಷೆ, ಕುಂಡಿ ಡಾಕ್ಟ್ರ್ ಬಂದರು ನೋಡು. ಕುಂಡಿ ಅಂದರೆ ಬಟಕ್ಸ್, 2 ಬಟಕ್ಸಿನ ಮಧ್ಯೆ ಇರುತ್ತಲ್ಲ, ಅದು ಗುದದ್ವಾರ. ಆ ಗುದದ್ವಾರ 1.5 ಇಂಚ್ ಇರುತ್ತೆ. ಅದರ ಮೇಲೆ ರೆಕ್ಟಮ್ 6 ಇಂಚ್ ಇರುತ್ತೆ. ನಮ್ಮ ದೊಡ್ಡ ಕರಳು 1.5 ಮೀಟ್ರ್ ಇರುತ್ತೆ, ಸಣ್ಣ ಕರಳು 6 ಮೀಟ್ರ್ ಇರುತ್ತೆ. ಇದು ಅನಾಟಮಿ. ಜನಗಳು ಇದಕ್ಕೆ ತಿಳಿಲಿ ಅಂತ ಗೇಣುದ್ದ ಹೊಟ್ಟೆಯಲ್ಲಿ ದೇವರು ಏನೆಲ್ಲ ಕೊಟ್ಟಿದ್ದಾನೆ ಅಂದರೆ, ನಾವು ತಿಂದ ಆಹಾರ ಅನ್ನನಾಳ 10 ಇಂಚು, ಜಠರ 10 ಇಂಚು, ಅದಾದ ನಂತರ ಸಣ್ಣ ಕರಳು 6 ಮೀಟ್ರ್ ಇರುತ್ತೆ. ಅಮ್ಮನ ಸೀರೆ ಅಷ್ಟು ಉದ್ದ ಇರುತ್ತೆ. ಅದು ಬಲಗಡೆ ಲೋವರ್ ಅಬ್ಡಾಮನ್ ಒಳಗೆ ದೊಡ್ಡ ಕರಳಿ ಜಾಯ್ನ್ ಆಗುತ್ತೆ. ಅಲ್ಲಿ ಅಪೆಂಡಿಕ್ಸ್ ಇರುತ್ತೆ, ವರ್ಮಿ ಫಾರಮ್ ಅಪೆಂಡಿಕ್ಸ್, ವರ್ಮ್ ಥರ ಇರುತ್ತೆ. ಅಲ್ಲಿಂದ ಅಸೆಂಡಿಂಗ್ ಕೋಲಾನ್, ಟ್ರಾನ್ಸ್ವರ್ಸ್ ಕೋಲಾನ್, ಡಿಸೆಂಡಿಂಗ್ ಕೋಲಾನ್, ಸಿಗ್ಮಾಯ್ಡ್ ಕೋಲಾನ್, ರೆಕ್ಟಮ್, ಏನಲ್ ಕೆನಾಲ್, ಗುದದ್ವಾರ. ಈ ಗುದದ್ವಾರ 1.5 ಇಂಚ್ ಅಷ್ಟೇ ಇರೋದು. ಆ ಜಾಗದಲ್ಲಿ ಬರುವಂಥ 3 ಕಾಯಿಲೆ ಭಾಳ ಇಂಪಾರ್ಟೆಂಟು. ಒಂದು ಮಳೆ ಕಾಯಿಲೆ ಪೈಲ್ಸ್, ಇನ್ನೊಂದು ಫಿಷರ್, ಇನ್ನೊಂದು ಪಿಸ್ಚುಲ, ಇನ್ನೊಂದು ಪೆರಿಏನಲ್ ಆಪ್ಸಿಸ್. ಗುದದ್ವಾರದಲ್ಲಿ ಅದಕ್ಕಿಂತ ವರ್ಸ್ಟ್ ಅಂದರೆ ರೆಕ್ಟಲ್ ಕ್ಯಾನ್ಸರ್, ಏನಲ್ ಕ್ಯಾನ್ಸರ್. ಈ 5 ಕೂಡ ಅಲ್ಲಿ ಬರ್ತವೆ. ನೀವು ಕೇಳಿರೋದು ಒಂದ್ರ ಮೇಲೆ ಪ್ರಶ್ನೆ ಕೇಳಿದಿರಿ. ನಾನು ಎಲ್ಲಕ್ಕೂ ಜನಗಳಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ತೀನಿ. ಓಕೆ, ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ನೋಡಿ, ನಿಮಗೆಲ್ಲ ಗೊತ್ತು, ವ್ಯಾಲೆಂಟೈನ್ಸ್ ಡೇ ಗೊತ್ತು, ಮಮ್ಮೀಸ್ ಡೇ ಗೊತ್ತು, ಟೀಚರ್ಸ್ ಡೇ ಗೊತ್ತು. ಇದುವರೆಗೂ ಭಾಳ ಜನಕ್ಕೆ ಗೊತ್ತಿಲ್ಲ, ದೇರ್ ಈಸ್ ಎ ಡೇ ಡೆಡಿಕೇಟೆಡ್ ಟು ಪೈಲ್ಸ್. November 20th ನಾವು ವರ್ಲ್ಡ್ ಪೈಲ್ಸ್ ಡೇ ಅಂತೀವಿ. ಯಾಕೆ ಅಂದರೆ, ನೋಡಿ, ಪ್ರಾಣಿ ಕುಲದಲ್ಲಿ 2 ಕಾಲಿನಲ್ಲಿ ನಡೆಯುವಂಥ ಪ್ರಾಣಿ ನಾವು ಮಾತ್ರ. ಕೋತಿಗಳಿಂದ ಆಮೇಲೆ ಇವು ಬಂತು, ಚಿಂಪ್ಯಾನ್ಜಿ ಬಂತು, ಮನುಷ್ಯ. 2 ಕಾಲಿನಲ್ಲಿ ನಡೆಯುವ ಪ್ರಾಣಿ ನಾವೇ. ನಮಗೆ ದೇವರು ಟ್ಯಾಕ್ಸ್ ಹಾಕಿದ್ನಂತೆ, ನೀನು 2 ಕಾಲು, ನಿನ್ಗೆ ಅಡ್ವಾಂಟೇಜು, ಓಡ್ತೀಯ 2 ಕಾಲಿನಲ್ಲಿ, ಮೋಸ್ಟ್ ಹೈಲಿ ಎವಲ್ಯೂಷನೈಸ್ ಅನಿಮಲ್ಲು, ನೀನು ನನಗೆ ಟ್ಯಾಕ್ಸ್ ಕೊಡಬೇಕು. ಏನು ಗೊತ್ತಾ ಟ್ಯಾಕ್ಸು? ವ್ಯಾರಿಕೋಸ್ ವೇಯ್ನ್ಸ್. ನಮಗೆ ಬಿಟ್ಟರೆ ಬೇರೆ ಯಾವ ಪ್ರಾಣಿಗೂ ಕಾಲಿನಲ್ಲಿ ವೇಯ್ನ್ಗಳು ಊದ್ಕೊಳ್ಳಲ್ಲ. ಅದನ್ನು ವ್ಯಾರಿಕೋಸ್ ವೇಯ್ನ್ ಅಂತೀವಿ. ಭಾಳ ಜನ ನರ ಊದ್ಕೊಂಡಿದೆ ಅಂತಾರೆ. ನರ ಬೇರೆ, ಧಮನಿ ಬೇರೆ, ಕನ್ನಡ ಭಾಷೆ. ವೇಯ್ನ್ಸ್ ನಮ್ಮ ಹೆಬ್ಬೆಟ್ಟಿನಿಂದ ರಕ್ತ ವಾಪಸ್ಸು ಹೃದಯಕ್ಕೆ ಬರಬೇಕು, ರಿಟರ್ನ್ ಆಗುತ್ತೆ, ವೀನಸ್ ಬ್ಲಡ್ ಅಂತೀವಿ. ಅಲ್ಲಿ ಮತ್ತೆ ಪ್ಯೂರಿಫೈ ಆಗಿ ಪಂಪ್ ಹೊಡಿತದೆ, ಕಾಲು ಹೋಗುತ್ತೆ, ಆರ್ಟ್ರಿ ಒಳಗೆ ಬರುತ್ತೆ. ಈ ಕಾಲಿನಲ್ಲಿ ವೇಯ್ನ್ಸ್ ಊದ್ಕೋತಾವಲ್ಲ, ಡೈಲೇಟೆಡ್, ಇಲಾಂಗೇಟೆಡ್, ಟಾರ್ಚಿಯಸ್ ವೇಯ್ನ್ಸ್ನ ನಾವು ವ್ಯಾರಿಕೋಸ್ ವೇಯ್ನ್ಸ್ ಅನ್ಕೋತೀವಿ. ಭಾಳ ಹೆಣ್ಮಕ್ಳು, ಅಯ್ಯೋ ಡಾಕ್ಟ್ರೇ ನನ್ನ ಕಾಲಿನೊಳಗೆ ಬಂದ್ಬಿಟ್ಟು, ಯಾರು ನಿಂತು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಮೋರ್ ಕಾಮನ್. ಹೋಟೆಲ್ ವರ್ಕರ್ಸ್ಗೆ, ಚರ್ಚ್ ಇದರೊಳಗೆ ಪಾದ್ರಿಗಳಿಗೆ, ಟೀಚರ್ಸ್ಗೆ, ಪೊಲೀಸ್ ಆಫೀಸರ್ಸ್ಗೆ, ಇವೆಲ್ಲವೂ ಕೂಡ ಕಾಲಿನೊಳಗೆ ವ್ಯಾರಿಕೋಸ್ ವೇಯ್ನ್ ಆಗುತ್ತೆ. ಅದು ಬಿಟ್ಟರೆ ನೀವು ಕೇಳಿದ ಪೈಲ್ಸು, ಅದಕ್ಕೆ ಮೊದಲು ಜನಗಳಿಗೆ ಅರ್ಥ ಆಗಲಿ ಅಂತ ಇದನ್ನು ನಾನು ಹೇಳಿದ್ದು. ಪೈಲ್ಸು ಕೂಡ ನನ್ನ ಭಾಷೆಯಲ್ಲಿ ದೇ ಆರ್ ವ್ಯಾರಿಕೋಸ್ ವೇಯ್ನ್ಸ್. ಅಂದರೆ ನಿಮ್ಗೆ ಅರ್ಥ ಆಗಿರ್ಬೇಕು, ಕಾಲಿನೊಳಗೆ ಹೆಂಗೆ ವೇಯ್ನ್ಸ್ ಊದ್ಕೋತಾವಲ್ಲ, ಗುದದ್ವಾರದಲ್ಲಿ ರೆಕ್ಟಲ್ ವೇಯ್ನ್ ಅಂತ ಇರ್ತವೆ, ಅವು ಊದ್ಕೊಂಡು ಹಿಂಗಾಗ್ತವೆ. ಅದ್ರ ಮೇಲೆ ಒಂದು ಮ್ಯೂಕಸ್ ಹಿಂಗೆ ಕವರ್ ಆಗುತ್ತೆ. 3 ಗುದದ್ವಾರದಲ್ಲಿ 3 o'clock, 11 o'clock, 3 ಜಾಗದಲ್ಲಿ ಇಟ್ಟಿಡ್ದಪ್ಪ. ಒಂದು ದ್ರಾಕ್ಷಿ ಇಲ್ಲಿ ಇಟ್ಟರೆ ಅಂಟಿಸಿದ್ರೆ ಹೆಂಗೆ ಕಾಣುತ್ತಲ್ಲ ಹಂಗೆ ಕಾಣುತ್ತೆ. ಅದು ದೇ ಆರ್ ನಥಿಂಗ್ ಬಟ್ ವೇಯ್ನ್ಸ್, ಟಾರ್ಚಿಯಸ್ ಇಲಾಂಗೇಟೆಡ್ ವೇಯ್ನ್ಸ್. ನಾನೊಬ್ಬ ಕ್ವಾಲಿಫೈಡ್ ಡಾಕ್ಟರ್ ಆಗಿರೋದನ್ನ ಹೇಳ್ತಿದ್ದೀನಿ. ನಾಟ್ಯವನಾದರೆ ಗರಿಕೆ ಹುಲ್ಲು ಕಿತ್ತು ಬಿಡ್ತೀನಿ ಅಂತಾನೆ. ಅಲ್ಲಿ ಗರಿಕೆ ಹುಲ್ಲು ಇರಲ್ಲ, ತುಂಗೆ ಹುಲ್ಲು ಇರಲ್ಲ. ತಪ್ಪು ನಾಟಿಯವ್ರ ಹತ್ರ. ನಾನು ಯಾಕೆ ನಿಮಗೆ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ, 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್ ದೇ ಸಫರ್ ಫ್ರಮ್ ಬಾಟಮ್ ಪ್ರಾಬ್ಲಮ್. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ 100ರಲ್ಲಿ 30 ಜನಕ್ಕೆ ಈ ಬಾಟಮ್ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೇ ನೀವು ಪೈಲ್ಸ್ ಕೇಳಿದ ಬಗ್ಗೆ ಇವಿಷ್ಟು ಇನ್ಫಾರ್ಮೇಷನ್ ನಾನು ಕೊಡ್ತಾ ಇದ್ದೀನಿ. ಅದರೊಳಗೆ ಕಾರಣ ಕೇಳಬೇಕು ನೀವು. ಯಾಕ್ರಿ ಡಾಕ್ಟ್ರೇ ಬಂತು? ಒಂದು, ನಿಮ್ಮ ಎರೆಕ್ಟ್ ಪಾಸ್ಚರ್ ಹೇಳ್ಬಿಟ್ಟಿದ್ದೀನಿ. 2ನೇದು, ನಿಮಗೆ ಭಾಳ ಡೌಟ್ ಇಲ್ಲ ಡಾಕ್ಟ್ರೇ, ನಮ್ಮ ಸೀಟು ಭಾಳ ಹೀಟು, ನಾನು ಡ್ರೈವರು ಗಾಡಿ ಓಡಿಸ್ತೀನಲ್ಲ, ಸೀಟ್ ಹೀಟು. ದಯವಿಟ್ಟು ತಿಳ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಭಾಳ ಕಾಮನ್ ಆಗಿ ಹಳ್ಳಿ ಕಡೆ ಹೇಳೋದು ಅಂದರೆ, ಅಯ್ಯೋ ಡಾಕ್ಟ್ರೇ ಎಕ್ಸೆಸ್ ಆಫ್ ಹೀಟು, ಯಾಕಂದರೆ ಕೋಳಿ 1 ವಾರದಿಂದ ಕೋಳಿ ತಿನ್ಬಿಟ್ಟೆ ಅಂತ. ಕೋಳಿ ಹೀಟ್ನಿಂದ ಆಮೇಲೆ ಹೇಳಿದ್ರು, ಅಜ್ಜಿ ಹೇಳಿದ್ಲು, ಲೇ ಮಗ, ಕೋಳಿ ತಿಂದರೆ ಹಿಂಗಾಗ್ತದೆ, ಹಂದಿ ಮಾಂಸ ತಿನ್ನು, ತಂಪಾಯ್ತದೆ, ಪೈಲ್ಸ್ ವಾಸಿ ಆಗುತ್ತೆ. ಇವೆಲ್ಲ ಜನಸಾಮಾನ್ಯರ ಭಾಷೆ. ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರನ್ನ ಹೇಳ್ತೀನಿ.
ಯಾರು ಗಂಟೆಗಟ್ಟಲೆ ಕೂಡ್ತಾರಲ್ಲ ಸರ್ಕ್ಯುಲೇಷನ್ನು ಸರಿಯಾಗಿ ಆಗಲ್ಲ. ಮತ್ತು ಏನು ಮಾಡ್ಬೇಕು ಡಾಕ್ಟ್ರೆ, ನಾನು ಡ್ರೈವರ್ ಕೆಲಸ ಮಾಡಪ್ಪ ಡ್ರೈವ್ 24 ಗಂಟೆನೂ ಮಾಡು, ನಾನೇನು ನೀನು ಬೇಡ ಅನ್ನಲ್ಲ. 2 ಅವರ್ಸ್ಗೊಂದು ಸಾರಿ 5 ನಿಮಿಷ ಎದ್ದೋಳು, ಇಷ್ಟೇ. ಅವ್ರು ಅನ್ಕೋತಾರೆ ಆ ರೆಕ್ಸಿನ್ ಇರುತ್ತಲ್ಲ ಸೀಟು, ಅದ್ರಾಗ ಹೀಟ್ ಉತ್ಪತ್ತಿಯಾಗಿ ಪೈಲ್ಸ್ ಬರುತ್ತೆ ಅಂತ. ನಾನು ತಮಾಷೆಗೆ ಹೇಳ್ತಾ ಇರ್ತೀನಿ, ಆ್ಯಸ್ ಎ ಟೀಚರ್, ನಾನು ಐ ಆಮ್ ಎ ಹ್ಯೂಮರಸ್ ಟೀಚರ್, ಸ್ಟೂಡೆಂಟ್ಸ್ ಹೇಳೋವಾಗ ಹೇಳ್ತಾ ಇರ್ತೀನಿ, ಅಣ್ಣ ಅವ್ನಿಗೆ ಹೇಳು, ಅವ್ನ ಕುಂಡಿ ಏನು ಗದ್ದೆ ಬೈಲಲ್ಲ, ಹೀಟ್ ಆಗ್ಬಿಟ್ಟು ಬಿರ್ಕ್ ಬಿಟ್ಬಿಟ್ಟು ಚಲ್ ಅಂತ ರಕ್ತ ಬರೋದಕ್ಕೆ. ಇದೆಲ್ಲ ಅವ್ರ ಭಾವನೆ. ಬಟ್ ನಾವು ವಿಜ್ಞಾನವಾಗಿ ಹೇಳಬೇಕು, ಕೂಡಬೇಡಿ. ಸೊ ನಿಮಗೆ ಕೇಳೋದ್ರ ಉತ್ತರ ನಮ್ಮಲ್ಲಿ ವಾಟ್ ಆರ್ ದ ಕಾಸಸ್ ಫಾರ್ ಪೈಲ್ಸ್ ಅಂತ ಮೆಡಿಕಲ್ ಸ್ಟೂಡೆಂಟ್ಸಿಗೆ ಕ್ವಶನ್ ಇರುತ್ತೆ. ಅದಕ್ಕೆ ಉತ್ತರ ಹೇಳ್ತೀವಿ 1 2 3 4. 1 ಎರೆಕ್ಟ್ ಪಾಶ್ಚರ್, 2ನೇದು ಸಿಟ್ಟಿಂಗ್ ಫಾರ್ ಲಾಂಗ್ ಟೈಮ್, 3ನೇದು ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತೀವಿ. ಈ ಮಲಬದ್ಧತೆ ಇದೆಯಲ್ಲ, ಇದಕ್ಕೆ ಜನ ದಯವಿಟ್ಟು ಕಾರಣ ಸಿಂಪಲ್, ಲ್ಯಾಕ್ ಆಫ್ ವಾಟರ್ ಆ್ಯಂಡ್ ಲ್ಯಾಕ್ ಆಫ್ ಫೈಬರ್ ಅಂತೀವಿ. ಯಾರು ಚೆನ್ನಾಗಿ ನೀರು ಕುಡಿಯಲ್ಲ, ಜನ ಅಂದ್ಕೊಳ್ಳೋದು ನೀರು ಕುಡಿದ್ರೆ ಕಿಡ್ನಿಗೆ ಒಳ್ಳೇದು, ರಿಸರ್ಚ್ ಚೆನ್ನಾಗಾಗುತ್ತೆ ಅಂತ. ನಿಮಗೆ ಮೋಷನ್ ಚೆನ್ನಾಗಾಗಬೇಕಾದ್ರೂ ನೀರು ಬೇಕು, ಸಫಿಷಿಯೆಂಟ್ ನೀರು ಕುಡೀರಿ. 2ನೇದು ಫೈಬರ್. ಈಗ ನೋಡಿ, ನನ್ನ ಮುಂದೆ ಆ್ಯಪಲ್ ಇಟ್ಕೊಂಡು ಕೂತಿದ್ದೀನಿ ನಾನು, ಆ್ಯಪಲಿಗೆ ಚರ್ಮ ಸುಳಿದಿಲ್ಲ. ಅನೇಕ ಜನ ಇದನ್ನು ಸುಲಿದು ಬಿಡ್ತಾರೆ. ಯಾಕೆ? ಅದಕ್ಕೆ ರೀಸನ್ನು ಹೇಳ್ತಾರೆ, ಅಯ್ಯೋ ಡಾಕ್ಟ್ರೇ ವ್ಯಾಕ್ಸ್ ಹಾಕ್ಬಿಟ್ಟಿರ್ತಾರೆ ನಮ್ಮ ದೇಹ. ಚೆನ್ನಾಗಿ ತೊಳೆದು ತಿನ್ನಿರಿ, ಇದು ಇಂಪಾರ್ಟೆಂಟು. ಬರೀ ಇದಲ್ಲ, ಸಪೋಟ ಒಳಗೆ ಕಟ್ ಮಾಡಿಬಿಟ್ಟು ಒಳಗಡೆ ಸ್ಪೂನ್ನ ತೊಗೊಂಡು ತಿನ್ನೋದಲ್ಲ, ಸಪೋಟನ್ನು ತೊಳೆದು ಸಿಪ್ಪೆ ಸಮೇತ ತಿನ್ನಬೇಕು. ಬಾಳೆಹಣ್ಣಿ ಚರ್ಮ ಸುಳಿಬೋದು, ಅದಕ್ಕೆ ಸಿಪ್ಪೆ ಸುಳಿಬೋದು, ಕಿತ್ಲೆಹಣ್ಣಿ ಸುಳಿಬೋದು. ಅನೇಕ ಜನರು ಸೌತೆಕಾಯಿನೂ ಎರಿತಾರೆ, ಎಲ್ಲನೂ ಆ ಹೊರಗಡಿನ ಕವರ್ನ ಬಿಸಾಕ್ತಾರಲ್ಲ, ದಟ್ ಇಸ್ ರಾಂಗ್. ಇದು ಫೈಬರ್. ಎಲ್ಲಿ ಫೈಬರ್ ಜಾಸ್ತಿ ಇರುತ್ತಲ್ಲ ಅಲ್ಲಿ ಮಲಬದ್ಧತೆ ಆಗಲ್ಲ. ಸೊ ಮಲಬದ್ಧತೆ ಆಗಲಿಲ್ಲ ಅಂದರೆ ನಿಮಗೆ ಪೈಲ್ಸ್ ಬರಲ್ಲ. ಮಲಬದ್ಧತೆ ಅಂದ್ರೇನು? ಕಾನ್ಸ್ಟಿಪೇಷನ್. ಮೋಷನ್ನು ಸಲೀಸಾಗಿ ಆಗಬೇಕು, ಅಟ್ಲೀಸ್ಟ್ ಒನ್ಸ್ ಇನ್ 24 ಅವರ್ಸ್. ಅದು ಕೂಡ ಜನಗಳಿಗೆ ತುಂಬ ತಪ್ಪು ಕಲ್ಪನೆ. ದಿನಾ ಮೋಷನ್ ಆಗಬೇಕಾ? ಅವರು ದಿನಾ ನಮ್ಮ ಮನೆಗೆ ನನ್ನ ಸೊಸೆ ದಿನಾ ಮಾಡ್ತಾಳೆ, ಆದರೆ ನನ್ನ ಮಗ ನೋಡಿದ್ರೆ 2 ದಿನಕ್ಕೆ ಒಂದು ಸಾರಿ ಮಾಡ್ತಾನೆ. ದಿನಕ್ಕೆ 1 ಸಾರಿ ಮಾಡೋದು ನಾರ್ಮಲು, ದಿನಕ್ಕೆ 2 ಸಾರಿ ಮಾಡೋದು ನಾರ್ಮಲು, 2 ದಿನಕ್ಕೆ 1 ಸಾರಿ ಮಾಡೋದು ನಾರ್ಮಲು. ವಯಸ್ಸಾದಂಗೆ ಅದು ಇನ್ನೂ ಕಡಿಮೆ ಆಗುತ್ತೆ. 1 ವಾರದಲ್ಲಿ 3 ಮೋಷನ್ ಆದರೆ ನಮ್ಮ ವಿಜ್ಞಾನದ ಪ್ರಕಾರ ಇಟ್ ಈಸ್ ನಾರ್ಮಲ್. ಬಟ್ ಯಾರು ಮೋಷನ್ಗೆ ತಿನ್ನಕಬಾರ್ದು, ಕೂತ್ಕೊಂಡು ಸ್ಟ್ರೈನ್ ಆಗಬಾರ್ದು. ಸ್ಟ್ರೈನ್ ಆಗಿದ್ರೆ ಹೆಂಗೆ ಬರುತ್ತೆ ಡಾಕ್ಟ್ರೆ? ಮುದ್ದೆ ತಿಂತೀವಿ, ಗಟ್ಟಿ ಅಲ್ವಾ ಡಾಕ್ಟ್ರೆ? ಭಾಳ ಜನಕ್ಕಿರುವ ಭಾಳ ತಪ್ಪು ಕಲ್ಪನೆ ಅಂದರೆ ಮುದ್ದೆ ಗಟ್ಟಿ ಅನ್ನೋದು. ಮೊನ್ನೆ ತಾನೇ ನರೇಂದ್ರ ಮೋದಿಯವರು, ನಮ್ಮ ಪ್ರಧಾನಿ, ಬಂದು ನಮ್ಮ ಅಪ್ಪಾಜಿ ದೇವೇಗೌಡರನ್ನು ಹೊಗಳ್ತಾ ಇದ್ರು. ಇಡೀ ಪ್ರಪಂಚಕ್ಕೆ ರಾಗಿ ಮುದ್ದೆನ ಇಂಟ್ರೊಡ್ಯೂಸ್ ಮಾಡಿದವರು ದೇವೇಗೌಡರು ಅಂತ. ಆನೆಸ್ಟ್ಲಿ ಟ್ರೂ. ರಾಗಿಯನುಂಡವನು ನಿರೋಗಿ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ರಾಗಿನ ಗಟ್ಟಿ ಅಂದ್ಕೊಂಡು ಭಾಳ ಜನ ಹಳ್ಳಿಯವ್ರು ಬಂದು ನನಗೆ, ಅಯ್ಯೋ ಡಾಕ್ಟ್ರೇ 3 ತಿಂಗಳಿಂದ ನಾನು ಮುದ್ದೆನೇ ತಿಂದಿಲ್ಲ ಡಾಕ್ಟ್ರೇ, ಅಜ್ಜಿ ಹೇಳಿದ್ಲು ಅದು ಭಾಳ ಗಟ್ಟಿ ಅಂತ. ದಯವಿಟ್ಟು ಜನಸಾಮಾನ್ಯರಿಗೆ ಈ ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ರಾಗಿ ಮುದ್ದೆ ಗಟ್ಟಿ ಅಲ್ಲ, ರಾಗಿ ಮುದ್ದೆ ಒಳಗೆ ಫೈಬರ್ ಇರುತ್ತೆ. ಓನ್ಲಿ ಥಿಂಗ್ ಇಷ್ಟಪ್ಪ ಮುದ್ದೆ ಇದ್ದರೆ ಸೊಪ್ಪು ತರಕಾರಿ, ಅದು ಇಂಪಾರ್ಟೆಂಟ್. ಫೈಬರ್ ಇರೋದು ಸೊಪ್ಪು ತರಕಾರಿಯಲ್ಲಿ, ಮುದ್ದೆಯಲ್ಲಿ. ತುಂಬ ಜನ ಮುದ್ದೆ ತಿನ್ನೋದು ಬಿಟ್ಟು ಬರೀ ಅನ್ನ ತಿಂತಾರೆ. ಅನ್ನ ತಿಂದರೆ ಈಚೆಗೆ ಬರೋಕ್ಕೇನು ಇರೋಲ್ಲ, ಅದನ್ನು ರೆಸಿಡ್ಯೂ ಅಂತೀವಿ ನಾವು. ಯಾರ ಆಹಾರದಲ್ಲಿ ಫೈಬರ್ ಜಾಸ್ತಿ ಇರುತ್ತಲ್ಲ ಅವ್ರ ಮೋಷನ್ ಚೆನ್ನಾಗಾಗುತ್ತೆ, ಅವ್ರಿಗೆ ಪೈಲ್ಸ್ ಆಗಲ್ಲ. ಸೊ ನೀವು ಕೇಳಿದ ಸಿಂಪಲ್ ಕ್ವಶನ್ನು, ಕೂತ್ರೆ ಪೈಲ್ಸ್ ಬರುತ್ತಾ? ಗಂಟೆಗಟ್ಟಲೆ ಕೂತ್ರೆ ಪೈಲ್ಸ್ ಬರುತ್ತೆ. ಇನ್ನು ಕೆಲವರಿಗೆ ನಾನು ಎಲ್ಲ ಮಾಡ್ತೀನಿ ಡಾಕ್ಟ್ರೆ, ನೀವು ಹೇಳ್ದಂಗೆ ಸೊಪ್ಪು ತರಕಾರಿ ತಿಂತೀನಿ, ನೀರು ಕುಡಿತೀನಿ, ಆದರೆ ನಂಗೆ ಯಾಕೆ ಪೈಲ್ಸು ಅಂತ ನಿಮ್ಮ ತಾತ ಮುತ್ತಾತದಿಂದ ಬಂದಿರ್ಬೋದು. ಕೆಲವು ಫ್ಯಾಮಿಲಿಗಳು ರನ್ ಆಗುತ್ತೆ ಈ ವೈನ್ಗಳು, ಆ ರೀತಿ ಆಗೋದು. ಇಟ್ಸ್ ಫೆಮಿಲಿಯಲ್ ಅಂತೀವಿ ನಾವು. ನಿಮ್ಮ ಫ್ಯಾಮಿಲಿ ಒಳಗಿದೆ, ನಿಂಗೆ ಬಂದಿದೆ ಬಿಡಪ್ಪ. ಅದ್ರ ಜೊತೆಗೆ ನೀನು ಅದ್ರ ಜೊತೆಗೆ ತಪ್ಪು ಮಾಡಿದೆಯಲ್ಲ, ಮುದ್ದೆ ತಿನ್ನೋದು ಬಿಟ್ಟಿದೆಯಾ, ಕೂತ್ಕೊಂಡು ಕೆಲಸ ಮಾಡ್ತೀಯಾ, ಟೈಲರಿಂಗ್ ಮಾಡಿ. ಭಾಳ ಜನ ಹೆಣ್ಮಕ್ಳು, ಡಾಕ್ಟ್ರೆ ನಾನು ಟೈಲರಿಂಗ್ ಮಾಡ್ತೀನಿ, ಅದರಿಂದ ಎಕ್ಸಸ್ ಆಫ್ ಹೀಟ್. ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಟೈಲರಿಂಗು ನಿಮ್ಮ ಜೀವನಾಧಾರ. ಎಷ್ಟೋ ಜನ ದುಡಿಯೋದನ್ನು ಬಿಟ್ಟುಬಿಡ್ತಾರೆ. ತಪ್ಪು. ನೀನು ಫಸ್ಟ್ ಕ್ಲಾಸ ತುಳಿಯಮ್ಮ ಮಿಷಿನ್ನು, ಕೂತ್ಕೊಂಡು ತುಳಿ, 2 ಅವರ್ ಆದಮೇಲೆ ಎದ್ದು 5 ನಿಮಿಷ ಮರ ಗಿಡ ನೋಡಿ ತಿರುಬಂದು ಕೂತ್ಕೋ, ಗೊತ್ತಾಯ್ತಾ? ಜನಗಳಿಗೆ ಎಷ್ಟು ತಪ್ಪು ಕಲ್ಪನೆ ಅಂದರೆ, ಕಾಫಿ ಕುಡಿದ್ರೆ ಎಕ್ಸಸ್ ಆಫ್ ಹೀಟು, ಕೋಳಿ ತಿಂದರೆ ಎಕ್ಸಸ್ ಆಫ್ ಹೀಟು, ಇವೆಲ್ಲ ದಯವಿಟ್ಟು ಬಿಟ್ಟುಬಿಡಿ. ಸೊ ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್. 30% ಆಫ್ ಹ್ಯೂಮನ್ ಪವರ್. ನಾವಲ್ಲೇ ಹೇಳಿದೆ, ನಾನು ಇದುವರೆಗೂ 35,000 ಆಪ್ರೇಷನ್ ಮಾಡಿದ್ದೀನಿ, ಬೇರೆ ಆಪ್ರೇಷನ್. ನಾನು ಜನರಲ್ ಸರ್ಜನ್. ನಾನು ಥೈರಾಯ್ಡು ಮಾಡ್ತೀನಿ, ಪೈಲ್ಸು ಮಾಡ್ತೀನಿ, ವ್ಯಾರಿಕೋಸ್ ವೈನು ಮಾಡ್ತೀನಿ, ಹೊಟ್ಟೆ ಒಳಗೆ ಅಲ್ಸರು ಮಾಡ್ತೀನಿ, ಗಾಲ್ ಬ್ಲಡ್, ನಾನೆಲ್ಲ ಮಾಡ್ತೀನಿ. ಅದರೊಳಗೆ ಮ್ಯಾಕ್ಸಿಮಮ್ ಆಪ್ರೇಷನ್ ಮಾಡಿರೋದು ಪೈಲ್ಸ್. ನಾನು ಅದಕ್ಕೆ
ನಾನು ತಮಾಷೆಗೆ ಹೇಳ್ತಾ ಇರ್ತೀನಿ, ನನ್ನ ಸ್ಟೂಡೆಂಟ್, ನಾನು ಎಮ್ ಎ ಪ್ರೊಫೆಸರ್ ಅಲ್ಲ, ನನ್ನ ಸ್ಟೂಡೆಂಟ್ಸ್ ಬರ್ತಾರೆ MBBS ಮುಗಿಸಿ PG ಮಾಡೋಕ್ಕೆ ಬರ್ತಾರೆ. ಅವರು 3 ವರ್ಷ ನನ್ನ ಒಟ್ಟಿಗೆ ಇರ್ತಾರೆ. ಫಸ್ಟ್ ಡೇ ಅವ್ರನ್ನೆಲ್ಲರನ್ನು ಕುಂಡ್ರಿಸಿ ಒಂದು ಟಾಕ್ ಹೊಡಿತೀನಿ, ಮಕ್ಕಳ ಇವತ್ತಿನಿಂದ ನೀವು 3 ವರ್ಷ ನನ್ನ ಜೊತೆಯಲ್ಲಿ ಇರ್ತೀರಿ. MBBS ಬೇರೆ, MS ಮಾಸ್ಟರ್ ಆಫ್ ಸರ್ಜರಿ. ನೀವು ಮನೆಯಿಂದ ಬರೋವಾಗೆ ದೇವ್ರಿಗೆ ಕೈ ಮುಗಿದು ಬನ್ರಪ್ಪ ಅಂತ ಹೇಳ್ತೀನಿ. ಅವನಿಗೆ ಖುಷಿ. ನಮ್ಮ ಅಜ್ಜಿನೂ ಅದೇ ಹೇಳಿದ್ರು, ಸರ್ ಮುನಪ್ಪ ನಿಮ್ಮ ಅಜ್ಜಿ ಹೇಳಿದ್ದು, ಇವಾಗ ನಾನು ಹೇಳ್ತೀನಿ ಕೇಳೋದು. ಸಾಯಂಕಾಲ ಮನೆಗೆ ಹೋಗ್ತೀಯಲ್ಲ, ಯಾಕೆ ಕೈ ಮುಗಿದು ಬರಬೇಕು ಅಂದರೆ, ನೋಡಿ ಇದು ಭಾಳ ಜನಕ್ಕೆ ಡಾಕ್ಟ್ರುಗಳಿಗೆ ಜಾಸ್ತಿ ದುಡ್ಡು ಬರಲಿ ಅಂತ, ಜಾಸ್ತಿ ಪೇಷಂಟ್ ಬರಲಿ ಅಂತ ಆಶಿಸ್ತಾರಂತೆ. ಇಲ್ಲಮ್ಮ, ಭಾಳ ಜನಕ್ಕೆ ಗೊತ್ತಿಲ್ಲ. ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ನಮ್ಮ IMA ಪ್ರೇಯರ್ ಇದೆ. ಏನು ಮಾಡ್ತೀವಿ ಗೊತ್ತಾ, IMA ಡಾಕ್ಟ್ರ್ ಮೀಟಿಂಗ್ ಇದ್ದಾಗೆ ನೀವೆಲ್ಲ ಸರಸ್ವತಿ ಪೂಜೆ ಪ್ರಾರ್ಥನೆ ಇರುತ್ತಲ್ಲ, ನಮ್ಮ ಪ್ರಾರ್ಥನೆ, ಒಬ್ಬ ಡಾಕ್ಟ್ರ್ ನಿಂತ್ಕೋತಾರೆ, ಯಾರಿಗೂ ರೋಗ ರುಜಿನಗಳು ಬರದಿರಲಿ, ಯಾರಿಗೂ ಕಾಯಿಲೆ ಬರೆದಿರಲಿ ಅಂತ ನಮ್ಮದೊಂದು ಸ್ಟ್ಯಾನ್ಸ ಇದೆ, ಒಂದು ಪ್ಯಾರ, ಅದನ್ನು ಹೇಳ್ತೀವಿ. ನನಗೆ ಯಾರೋ ಒಬ್ರು ತಮಾಷೆ ಮಾಡಿದರು, ಅಲ್ಲ ಡಾಕ್ಟ್ರೇ ನಮಗೆ ಕಾಯಿಲೆ ಬರ್ದಿರೋ ನಿಮ್ಗೇನು ರೀ ಕೆಲಸ ಅಂತ. ನಾನು ಅವ್ರಿಗೆ ಹೇಳಿದೆ, ಅಪ್ಪ ನಿಮಗೆ ಕಾಯಿಲೆ ಬರಲಿ ಅಂತ ನಾವು ಬೇಡ್ಕೊಳ್ಳಲ್ಲ, ಬರಬಾರ್ದು ಅಂತ ಬೇಡ್ಕೊತೀವಿ. ಅದಾದ್ಮೇಲೆ ನಿನ್ಗೇನ ಕಾಯಿಲೆ ಬಂದರೆ ದೇವರು ಕೊಟ್ಟಿರೋ ನನ್ನ ವಿದ್ಯೆಯಿಂದ ನೀನು ಗುಣಪಡಿಸ್ತೀನಿ, ಅದು ನನ್ನ ಡ್ಯೂಟಿ. ನೀನು ಬರಲಿ ಅಂತ ನಾವು ಕಾಯಲ್ಲ ಅಂತ ಹೇಳ್ತೀನಿ. ಜನ ಕೆಲವರು ಒಪ್ಕೋತಾರೆ, ಕೆಲವರು ತಮಾಷೆ ಮಾಡ್ತಾರೆ, ಇರಲಿ ಅಂತ. ಇದು ಭಾಳ ಇಂಪಾರ್ಟೆಂಟು. ಹುಡುಗರಿಗೆ ಏನು ಹೇಳಕ್ಕೆ ಹೊರಟಿದೆ ಅಂದರೆ, ನೋಡಪ್ಪ ಬೆಳಗ್ಗೆ ಕೈ ಮುಗಿದು ಬಾ, ನನ್ನ ಪೇಷಂಟ್ಗೆ ಒಳ್ಳೇದಾಗಲಿ ಅಂತ. ಯಾಕಂದರೆ ನಮ್ಮ ಇಡೀ ಹಾಸ್ಪಿಟ್ಲಲ್ಲಿ, ನಾನು ಕಿಮ್ಸ್ ಹಾಸ್ಪಿಟಲ್ ಮೆಡಿಕಲ್ ಸೂಪರ್ಡೆಂಟು, ಫಾರ್ಮರ್ ಪ್ರೊಫೆಸರು, ಇವತ್ತು ಫಾರ್ಮರ್ ಚೇರ್ಮನ್ನು ಕೂಡ ನಾನು. ನೋಡಿ, ಯಾವುದೇ ಒಂದು ಹಾಸ್ಪಿಟ್ಲೊಳಗೆ ಹೂ ಈಸ್ ದ VIP ಅಂದರೆ, ಇಟ್ ಈಸ್ ನಾಟ್ ದ ಪ್ರೊಫೆಸರ್, ಇಟ್ ಈಸ್ ನಾಟ್ ದ ಸೀನಿಯರ್ ಡಾಕ್ಟರ್, ಇಟ್ ಈಸ್ ನಾಟ್ ದ ಸೂಪರ್ಡೆಂಟ್, ಇಟ್ ಈಸ್ ನಾಟ್ ದ ಚೇರ್ಮನ್. ಓನರ್ ಆಫ್ ದಿ ಕಾಲೇಜ್ MS ರಾಮಯ್ಯ, ಓನರ್ ಆಫ್ ದಿ ಕಾಲೇಜ್, ಅವರೆಲ್ಲ VIP. ಯಾರು VIP? ಅಲ್ಲಿ ಮಲಗಿದ್ದಾನಲ್ಲ ಬೆಡ್ ಮೇಲೆ, ಈಸ್ ದ VIP. ಅವನು ಇಲ್ದಿದ್ರೆ ಹಾಸ್ಪಿಟ್ಲೂ ಇಲ್ಲ, ನೀನು ಇಲ್ಲ. ಅದಕ್ಕೆ ಪೇಷಂಟ್ ಈಸ್ VIP, ವೆರಿ ಇಂಪಾರ್ಟೆಂಟ್ ಪರ್ಸನ್. ಅವನಿಗೆ ಕೈ ಮುಗಿ. ಸಾಯಂಕಾಲ ಹೋಗೋವಾಗ ನಾನು ತಮಾಷೆಗೆ ಹೇಳೇನೆ ಅವರಿಗೆ, ಪೇಷಂಟ್ ಕುಂಡಿಗೆ ನಮಸ್ಕಾರ ಮಾಡೋದು. ತಮಾಷೆ ಹುಡುಗರಿಗೆ ಏನು ಸರ್ ಹಿಂಗೆ ಹೇಳ್ತಾರೆ, ಅಪ್ಪ ನೋಡಪ್ಪ ನಾನು 40 ವರ್ಷದಿಂದ ಯಾಕೆ ಅಷ್ಟು ಗೌರವ ಕುಂಡಿಗೆ ಅಂದರೆ, ನನ್ನ ಮುಕ್ಕಾಲು ಆಸ್ತಿ ಬೇರೆಯವ್ರ ಕುಂಡಿಯಿಂದನೇ ಬಂದಿರೋದು. ಎಷ್ಟು ಸಾವಿರ ಆಪ್ರೇಷನ್ ಮಾಡಿದ್ದೀನಿ ಅಂದರೆ ಬರೋ ದುಡ್ಡಿನಿಂದ ನನ್ನ ಆಸ್ತಿ ಬರುತ್ತೆ. ಅವನು ಪೈಲ್ಸ್ನಿಂದ ನನಗೆ ಒಂದು ಕಾರ್ ಕೊಂಡ್ಕೊತೀನಿ ಅಂದರೆ 10 ಜನಕ್ಕೆ ಪೈಲ್ಸ್ ಮಾಡಿದ್ರೆ ನನಗೊಂದು ಕಾರ್ ಬರ್ತದೆ. ಅದರಿಂದ ನಾನು ಐ ಆಮ್ ಗ್ರೇಟ್ಫುಲ್ ಟು ದ ಬಾಟಮ್ ಆಫ್ ದಿ ಪೇಷಂಟ್. ಇದು ತಮಾಷೆ ಕಂಡ್ರು ಕೂಡ ಇದು ಸತ್ಯ, ಇದು ಇವೆಲ್ಲ ರಿಯಾಲಿಟೀಸ್. ಆದ್ದರಿಂದ ಇವತ್ತು ಪೈಲ್ಸ್ಗೆ ಮುಖ್ಯ ಕಾರಣ ಲೈಫ್ ಸ್ಟೈಲ್, ಅದು ಭಾಳ ಇಂಪಾರ್ಟೆಂಟು. ಮೊದಲ ಕಾಲದಲ್ಲಿ ಜನ ದುಡಿಯೋರು ಮಾಡಿ, ಪೈಲ್ಸ್ ಬಂದವರಿಗೆಲ್ಲ ನಾನು ಹೇಳೋದು ವಾಕಿಂಗ್ ಮಾಡಿ. ವಾಕಿಂಗ್ ಈಸ್ ದ ಬೆಸ್ಟ್ ಎಕ್ಸರ್ಸೈಸ್. ಜಿಮ್ ಮಾಡ್ತೀರಾ ಮಾಡಿ, ಬೇಡ ಅನ್ನಲ್ಲ. ಸರ್, ಇನ್ನೊಂದು ಈಗಿನ ಜನತೆಗೆ ಸಮಸ್ಯೆ ಅಂದರೆ ಹೆಚ್ಚಾಗಿ ಮೈಗ್ರೇನ್ ಸಮಸ್ಯೆ ಕಾಡ್ತಾ ಇದೆ. ಏನು ರೀಸನ್ ಇರ್ಬೋದು ಅಂತ? ಕೆಲವರಿಗೆ ಸಣ್ಣ ವಯಸ್ಸಿನಿಂದನೇ ಬರುತ್ತೆ, ಕೆಲವರಿಗೆ ದೊಡ್ಡವರಾದ್ಮೇಲೆ ಬರುತ್ತೆ. ಯಾವುದಾದ್ರೂ ಒಂದು ಆರೋಗ್ಯದಲ್ಲಿ ಏರುಪೇರು ಆದರೆ ಮೈಗ್ರೇನ್ ಸಮಸ್ಯೆ ಉಟ್ಕೊಂಡ್ಬಿಡುತ್ತೆ, ಆಮೇಲೆ ಜೀವನ ಪರ್ಯಂತ ಹೋಗೋದೇ ಇಲ್ಲ ಅದು. ಈ ಪದ ಇದೆಯಲ್ಲ ಮೈಗ್ರೇನ್ ಅನ್ನೋದು ಒನ್ ಆಫ್ ದಿ ಟೈಪ್ಸ್ ಆಫ್ ಹೆಡೇಕ್. ತಲೆನೋವಿನ ಮೇಲೆ ಇಷ್ಟಪ್ಪ ಬುಕ್ ಬರೆದಿದ್ದಾರೆ. ಇಟ್ಸ್ ವೆರಿ ಎನಿ ಹೆಡೇಕ್, ಅದಕ್ಕೆ 108 ಕಾರಣಗಳು. ಅದರಲ್ಲಿ ಒಂದು ತಲೆನೋವು, ಅದಕ್ಕೆ ಕಾರಣನೇ ಗೊತ್ತಿಲ್ಲ ಅಂದರೆ ಮೈಗ್ರೇನ್ ಅಂತೀವಿ ನಾವು. ಅಂದರೆ ಯಾವುದೇ ತಲೆನೋವು ಬಂದಾಗ ಜನಗಳಿಗೆ ನಾವು ಹೇಳೋದು 2 ಇಂಪಾರ್ಟೆಂಟ್. ಒಂದು, ನಿಮ್ಮ ದೃಷ್ಟಿ ಪರೀಕ್ಷೆ ಮಾಡ್ಕೊಳ್ಳಿ. ಫಸ್ಟ್ ಯು ಗೋ ಟು ಎ ಐ ಡಾಕ್ಟರ್. ನಿಮ್ಮ ಮಕ್ಕಳಾಗಲಿ, ದೊಡ್ಡವರಾಗಲಿ, ಚಿಕ್ಕವರಾಗಲಿ, ವಿಷನ್ ಎರರ್ ಇದ್ದರೆ ಹೆಡೇಕ್ ಬರೋ ಚಾನ್ಸ್ ಇರುತ್ತೆ. ಅದಾದಮೇಲೆ ನಾರ್ಮಲ್ ಇತ್ತು ಅಂದರೆ 108 ಕಾರಣಗಳು. ಅದರಲ್ಲಿ ಕೆಲವು ಕಾರಣಗಳು ಸ್ಪೇಸ್ ಆಕ್ಯುಪೈಯಿಂಗ್ ಲೀಷನ್ ಅಂತೀವಿ, ಬ್ರೈನ್ನೊಳಗೆ. ಅದನ್ನು ಹೆಂಗೆ ಕಂಡುಹಿಡಿಬೇಕು ಅಂದ್ರೆ, ನೋಡಿ ನನ್ನ ಹತ್ರ ಒಂದು ಹುಡುಗಿ ಬಂದಿದ್ಲು, 16 ವರ್ಷದ ಹುಡುಗಿ. ಅವಳಿಗೆ ತುಂಬ ಹೆಡೇಕು, ಫಿಟ್ಸ್ ಬರುತ್ತೆ. ಈ ಫಿಟ್ಸ್ ಬಗ್ಗೆನೂ ಭಾಳ ಕೇರ್ಫುಲ್ ಆಗಿರ್ಬೇಕು ಜನಗಳಿಗೆ. ಎಪಿಲೆಪ್ಸಿ ಅಂತೀವಿ ನಾವು. ಅವರು ತಾಯಿ ಮಗಳು ಬಂದಿದ್ಲು, ಇದೊಂದು 8 ವರ್ಷದ ಹಿಂದೆ. ನಾನು ತುಂಬ ತಲೆನೋವು ಡಾಕ್ಟ್ರ್. ನಾವು ಕೇಳೋ 2-3 ಪ್ರಶ್ನೆಗಳು, ಯಾವಾಗ ಬರುತ್ತೆ ಅದನ್ನು ನಾವು ಟ್ರಿಗ್ಗರಿಂಗ್ ಫ್ಯಾಕ್ಟರ್ಸ್ ಅಂತೀವಿ. ಕೆಲವರು ಸೌಂಡ್ ಕಂಡ್ರೆ ಆಗಲ್ಲ, ಕೆಲವರು ಲೈಟ್ ಕಂಡ್ರೆ ಆಗಲ್ಲ, ಕೆಲವು ಮನುಷ್ಯರು ಕಂಡ್ರೆ ಆಗಲ್ಲ. ಮನೆಗೆ ಯಜಮಾನರು ಬಂದರೆ ಆ ಟೈಮ್ಗೆ ಯಮನಿ ತಲೆನೋವು ಶುರುವಾಗುತ್ತೆ. ಇವೆಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತೀವಿ. ನೋಡೋಕ್ಕೆ ತಮಾಷೆಯಾಗಿದ್ರು ಇಟ್ಸ್ ಟ್ರೂ. ನೋಡಿ ಇದು ಎಷ್ಟು ಇಂಪಾರ್ಟೆಂಟ್ ಅಂತ. ಆಕೆಗೆ ನಾನು ಒಂದು ಮಾತು ಕೇಳಿದೆ, ಅಮ್ಮ ನೀವು ವೆಜಿಟೇರಿಯನ್ಸು ನಾನ್ ವೆಜಿಟೇರಿಯನ್? ಡಾಕ್ಟ್ರೇ ನಾವು ಗೌಡ್ರು ಮಟನ್ ಗಿಟನ್ ಎಲ್ಲ ತಿಂತೀವಿ, ಇಲ್ಲೇ ಗಾಯತ್ರಿ ನಗರ ಇರೋದು. ಸರಿ, ಇದು ಫಸ್ಟ್ ಕ್ವಶನ್ ನನಗೆ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನನಗೆ, ಅಮ್ಮ ನೀವು ಪೋರ್ಕ್ ತಿಂತೀರಾ, ಹಂದಿ ಮಾಂಸ ತಿಂತೀರಾ? ಒಂಥರ ಈ ಹಂದಿ ಮಾಂಸ ತಿನ್ನೋರು ನಾನು ನೋಡಿದ್ದೀನಿ,
ಒಂಥರ ನಾಚಿಕೋತಾರೆ ಹೇಳ್ಕೊಳ್ಳಿಕ್ಕೆ. ಕೂರ್ಗ್ ಕಡೆ ಆದರೆ ಇಟ್ಸ್ ದೇರ್ ಫೇವ್ರೇಟ್ ಡಿಶ್. ಕಾಮನ್ ಅದು, ಹೌದು. ಬಟ್ ನಮ್ಮೂರ ಕಡೆ ದೊಡ್ಡಬಳ್ಳಾಪುರದ ಕಡೆ ಮೆಳೆಕೋಟೆ ಸಂತೆ ಅಂತ ಇದೆ, ನನ್ನೂರು ಅದೇ ಕಡೆ ಇರೋದು. ಮೆಳೆಕೋಟೆ ಸಂತೆ ಒಳಗೆ ಹಂದಿ ಸಂತೆ ನಡೆಯುತ್ತೆ, ಹಂದಿ ತೊಗೊಂಡೋಗ್ತಾರೆ. ಅದರ ಪರ್ಟಿಕ್ಯುಲರ್ ನಾವು ನೋಡಿರೋದು ಉಗಾದಿ ಹಬ್ಬದ ಮಾರನೇ ದಿನ ಹೊಸ ತಡುಕು ಅಂತಾರೆ. ಹೌದು. ನಮ್ಮೂರಿನಾಗೆಲ್ಲ ಹೊಸ ತಡುಕಿಗೆ ಹಂದಿಗಳು ತಂದು ಕೊಯ್ದು ಊರಿಗೆಲ್ಲ ಗುಡ್ಡೆ ಹಾಕಿ ಹಂಚಿ ಮಾಡೋದು. ಇನ್ನು ಕೆಲಸ ನಾವು ಚಿಕ್ಕ ಹುಡುಗರಾಗಿದೆ ಆಲೆಮನೆ ಆಡೋರು. ಆಲೆಮನೆ ಒಳಗೆ ಮಡ್ಡಿ, ಅದು ಬೈ ಪ್ರಾಡಕ್ಟ್ ಇರುತ್ತಲ್ಲ ಶುಗರ್ದು, ಅದನ್ನು ಹಾಕಿ ಸಣ್ಣ ಮರಿ ತಂದು ಬೆಳೆಸೋರು. ಈ ಆಲೆಮನೆ 3 ತಿಂಗಳು ಮುಗಿಯೋಟೊತ್ತಿಗೆ ದೊಡ್ಡ ಹಂದಿ ಆಗಿರೋ ಲಾಸ್ಟಿಗೆ ಕುಯ್ದೆಲ್ಲ ಔತಣ ಮಾಡೋರು. ಇದು ಯಾಕೆ ಇಂಪಾರ್ಟೆಂಟ್? ಇದು ಭಾಳ ಇಂಪಾರ್ಟೆಂಟ್ ಸಂದೇಶ ಕೇಳೋರಿಗೆ. ಹಂದಿ ಮಾಂಸ ತಿಂತೀರ, ಒಂಥರ ಎಸಿಟೇ ಅಲ್ಲಮ್ಮ, ನಾನು ಡಾಕ್ಟ್ರಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ, ನನಗೆ ಆನ್ಸರ್ ಬೇಕು. ಅವಾಗ ಹುಡುಗಿ SSLC ಹುಡುಗಿ, ಅಂಕಲ್ ನಮ್ಮ ಅಮ್ಮ ತಿನ್ನಲ್ಲ, ನಾನು ನಮ್ಮಪ್ಪ ತಿಂತೀವಿ. ಗುಡ್, ಇದು ನನಗೆ ಇಂಪಾರ್ಟೆಂಟ್. ಅಮ್ಮ ಮಟನ್ ತರ್ತಾರಲ್ಲ ಮನೆಗೆ, ಅದನ್ನು ಕಟ್ ಮಾಡೋರು ಯಾರು? ಅಂಕಲ್ ನಾನೇ ಕಟ್ ಮಾಡ್ತೀನಿ ಅಂದು. ಅವಳಿಗೆ ನೇರ ಪ್ರಶ್ನೆ ಕೇಳಿದೆ, ನೋಡಮ್ಮ ನಾನು ಡಾಕ್ಟ್ರಾಗಿ ನಿನಗೆ ಪ್ರಶ್ನೆ ಕೇಳ್ತೀನಿ, ಕಟ್ ಮಾಡೋವಾಗೆ ಏನು ಮಾಡ್ತೀಯ? ಅಂಕಲ್ ಒಂದೊಂದು ಸಾರಿ ಆ ಚರ್ಮದ ಕೆಳಗಡೆ ಫ್ಯಾಟ್ ಇರುತ್ತೆ, ಅದನ್ನು ಬಾರು ಅಂತಾರೆ ಕನ್ನಡದಲ್ಲಿ. ಆ ಬಾರನ್ನ ನಾನು ಕವರ್ಕೋದು ತಿಂತೀನಿ, ಕೊಬ್ಬರಿ ಥರ ಚೆನ್ನಾಗಿರುತ್ತೆ ಅಂದು. ಇದು ತಿನ್ನೋದು ನನಗೆ ಗೊತ್ತು, ಜನರು ತಿಂತಾರೆ, ನಮ್ಗೆ ಗೊತ್ತು. ನಿಮ್ಗೆ ಆಶ್ಚರ್ಯ ಆಗ್ಬೋದು ಹಂದಿ ಮಾಂಸದೊಳಗೆ, ಯಾಕಂದರೆ ಇದು ಯಾರೂ ಹೇಳಿರಲ್ಲ, ಅದಕ್ಕೆ ನಿಮ್ಮ ಮಾಧ್ಯಮದ ಮುಖಾಂತರ ನಿಮ್ಗೆ ಹೇಳ್ತೀನಿ. ನಾವು ಚಿಕ್ಕ ಹುಡುಗರಾಗಿದ್ದಾಗೆ ಓರಿಗಳಿಗೆ ಬೀಜ ಹೊಡೆಯೋರು, ಅಂದರೆ ಗೂಳಿನ ಹಂಗೆ ಬಿಟ್ಟರೆ ಹೊಲ ಉಳಲ್ಲ, ಅದು ಇಟ್ ಗೋಸ್ ಬಿಹೈಂಡ್ ಅದರ್ ಕೌಸ್ ಅಂತ. ಆ ಓರಿ ಮಾಡಬೇಕಾದ್ರೆ ಅದಕ್ಕೆ ಬೀಜ ಹೊಡಿತಾರೆ. ಅಂದರೆ ಓರಿನ ಕಾಲು ಕಟ್ಟಾಕಿ ಮಲಗಿಸಿ ಆ ಬೀಜನ 2 ದೊಣ್ಣೆಯ ಒನಕೆಯನ್ನೇ ಹಾಕಿ ಅದನ್ನು ಕ್ರಷ್ ಮಾಡೋರು. ಇದನ್ನು ಹಂಗೆ ಮಾಡಿದರೆ ಅದು ಇದಾಗುತ್ತೆ ಅಂತ ಟೆಸ್ಟಿಕ್ಯುಲರ್ ಇದು. ಹಂದಿಗಳ್ಗೆ ಹಂಗೆ ಮಾಡ್ತಾ ಇರಲಿಲ್ಲ. ಕುರಿ ಹೊಡೆಯೋರು, ಓತನ್ಗೆ ಹೊಡೆಯೋರು. ಆದರೆ ಹಂದಿಗೆ ಏನು ಮಾಡೋರು ಗೊತ್ತಾ? ಇದು ನನಗೆ ಹೆಂಗೆ ಗೊತ್ತು ಅಂದರೆ, ಮೈ ಫಾದರ್ ವಾಸ್ ಎ ವೆಟರ್ನರಿ ಡಾಕ್ಟರ್. ವೆಟರ್ನರಿ ಅಂದರೆ ಸುತ್ತ 10 ಊರಿಗೆ ಏನೇ ಔಷಧ ದನ ಕುರಿಗಳಿಗೆ ತೊಂದರೆ ನನ್ನ ಅಪ್ಪನ ಕರ್ಕೊಂಡು ಹೋಗೋರು, ನಾಟಿ ಔಷಧಿ ಮಾಡೋರು. ನಮ್ಮ ತಂದೆನೇ ಈ ಓರಿಗಳಿಗೆಲ್ಲ ನಮ್ಮ ಮನೆ ಮುಂದೆ ವರ್ಷಕ್ಕೊಂದು ಸಾರಿ ಲಾಳ ಹೊಡೆಯೋದು ಇದೆಲ್ಲ ಮಾಡೋರು. ಹಂದಿಗೆ ಬೀಜ ಹೊಡೆಯೋಕ್ಕಾಗ್ತಿರಲಿಲ್ಲ. ಹಂದಿ ಬಾಲ ಎತ್ತೋರು, ಆ ಬೀಜನ ಆ ಸ್ಕ್ರೋಟಮ್ನ ಬ್ಲೇಡ್ನ ಕಟ್ ಮಾಡೋರು, ಆ ಬೀಜನ ತೆಕ್ಕೊಂಬಿಡೋರು, ಅಲ್ಲಿ ಬೂದಿ ಹಾಕಿ ಒಡೆದ್ಬಿಡೋರು. ಈ ಬೀಜನ ಹುಡುಗರಿಗೆ ಸುಟ್ಟು ಕೊಡೋರು ತಿನ್ನೋರಿಗೆ. ಸೊ ಯಾರನ್ನ ಕೇಳಿಸ್ಕೊಂಡವ್ರು ಅಸಹ್ಯ ಪಡ್ಕೋರು, ಅಯ್ಯೋ ಹಂದಿ ಬೀಜ ಎಲ್ಲ, ಹಂದಿ ಮಾಂಸ ತಿಂತಾರೆ. ನೀವು ಅಮೆರಿಕಾಗೆ ಹೋದರೆ ಓರಿ ಬೀಜದ್ದು ಒಂದು ದೊಡ್ಡ ಸೆಂಟ್ರೇ ಇದೆ, ಇಂಥವೆಲ್ಲ ಇದ್ದಾವೆ. ಸೊ ಈಗ ಏನು ಹೇಳೋಕೆ ಹೊರಟಿದ್ದೆ ಅಂದರೆ, ಈ ಹುಡುಗಿ ಹೇಳಿದಾಗೆ ನನಗೆ ಭಾಳ ಇಂಪಾರ್ಟೆಂಟ್ ನ್ಯೂಸ್. ಇಮ್ಮಿಡಿಯೇಟ್ಲಿ ನಾನು ಅವಳನ್ನ CT ಸ್ಕ್ಯಾನಿಗೆ ಕಳಿಸ್ದೆ. ಅಲ್ಲೇ ನಮ್ಮ ಹತ್ರನೇ ಸ್ಪೆಕ್ಟ್ರಮ್ ಇದೆ, ಒಂದು CT ಮಾಡಿಸ್ಕೊಂಬ ಬಂತು. ಬ್ರೈನ್ನಲ್ಲಿ ಒಂದಿಷ್ಟು ದಪ್ಪ ಮೊಟ್ಟೆ ಕೂತಿದೆ. ಮೊಟ್ಟೆ ಅಂದರೆ ಲೀಷನ್. ಈ ಲೀಷನ್ ಯಾಕೆ ಬಂತು ಅಂದರೆ, ಹಂದಿ ಮಾಂಸವನ್ನು ಸರಿಯಾಗಿ ಬೇಯಿಸಿ ತಿಂದ ಇದ್ದರೆ, ಹಸಿ ಮಾಂಸವನ್ನು ತಿಂದರೆ ಹಂದಿಯೊಳಗೆ ಟೇಪ್ವರ್ಮ್ ಇರುತ್ತೆ, ಅದರ ಮೊಟ್ಟೆ ಸಿಸ್ಟಿಸರ್ಕೋಸಿಸ್ ಅಂತೀವಿ ನಾವು, ಅದು ಅವಳು ಬ್ರೈನ್ನಲ್ಲಿ ಬೆಳೀತಾ ಇದೆ. ಸೊ ಇದು ಒತ್ತುತ್ತೆ, ಅದರಿಂದ ಅವಳಿಗೆ ತಲೆನೋವು ಬರುತ್ತೆ. ಅದು ಒತ್ತೋದಷ್ಟೇ ಅಲ್ಲ, ಫಿಟ್ಸ್ ಬರುತ್ತೆ. ಅವಳಿಗೆ ಫಿಟ್ಸ್ ಬರೋದಕ್ಕೆ ಕಾರಣ ಇದು. ಸೊ ಅವಳಿಗೆ ನಾನು ಆಲ್ಬೆಂಡಜೋಲ್ ಮಾತ್ರೆ ಕೊಟ್ಟೆ 21 ದಿವಸ, ಆ ವರ್ಮ್ ಸತ್ತೋಯ್ತು. ಈ ಮೈಗ್ರೈನಿಗೆ ಬಂದರೆ ತುಂಬ ಜನ, ಡಾಕ್ಟ್ರೇ ಅರ್ಧ ತಲೆನೋವು ಡಾಕ್ಟ್ರೇ, ತುಂಬ ತಲೆನೋವು ಡಾಕ್ಟ್ರೇ, ವಾಂತಿ ಆಗುತ್ತೆ ಡಾಕ್ಟ್ರೇ, ಬಿಸಿಲಿಗೆ ಹೋದರೆ ಬರುತ್ತೆ ಡಾಕ್ಟ್ರೇ, 108 ಕಂಪ್ಲೇಂಟ್ಗಳು. ಇವ್ರನ್ನ ವಾಸಿ ಮಾಡೋಕ್ಕೆ ಭಾಳ ಕಷ್ಟ. ನಾನು ಅದ್ರ ಸ್ಪೆಷಲಿಸ್ಟ್ ಅಲ್ಲ, ಐ ಆಮ್ ಎ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಆದರೆ ಪೇಷಂಟ್ಗಳು ಎಲ್ಲರ ಹತ್ರನೂ ಬರ್ತಾರೆ. ನಮ್ಮ ಡಾಕ್ಟ್ರು ಅಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ, ನನ್ನ ತಲೆನೋವು ಹೇಳಿದರೆ ವಾಸಿ ಮಾಡ್ತಾರೆ ಅಂತ ನನ್ನ ಹತ್ರ ಬರ್ತಾರೆ. ಬಟ್ ಅವ್ರಿಗಿರೋ ಇನ್ಫಾರ್ಮೇಷನ್ ಇಷ್ಟು: ನೀವು ಒಂದು ನ್ಯೂರೋ ಫಿಸಿಷಿಯನಿಗೆ ತೋರಿಸ್ಕೊಳ್ಳಿ, ಕಣ್ಣಿನ ಡಾಕ್ಟ್ರ್ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಳಿ, ಅಟ್ಲೀಸ್ಟ್ ಒಂದು ಸಾರಿ ಆದರೂ ಒಂದು MRI ಮಾಡಿಸ್ಕೊಳ್ಳಿ. ಯಾಕೆ MRI ಡಾಕ್ಟ್ರು ದುಡ್ಡು ಮಾಡ್ಕೊಳಕ್ಕೆ? ಯಾಕಂದರೆ MRI ಎಲ್ಲ 5,000 ಇರುತ್ತೆ, ಪಾಪ ದುಡ್ಡು ಖರ್ಚಾಗುತ್ತೆ. ನನ್ನ ರಿಲೇಟಿವೇನೆ 28 ವರ್ಷದ ಹುಡುಗಿ, ನಮ್ಮೂರ ಕಡೆಯವಳು, ತಲೆನೋವು ಅಂತ ಅವರಮ್ಮ ಯಾವಲ್ಲೂ ಅಂತಾಳೆ, ಡಾಕ್ಟ್ರೆ ಅಯ್ಯೋ ಅವಳು ತಲೆ ತಿನ್ನೋದು ನೋಡಿದ್ರೆ ಒಂದು CT ಮಾಡಿಬಿಡೋಣ ಇರಮ್ಮ. MRI CT ಮಾಡಿದರೆ ಇಷ್ಟು ತಪ್ಪ ಟ್ಯೂಮರು ಬ್ರೈನ್ನೊಳಗೆ, ಬ್ರೈನ್ ಕ್ಯಾನ್ಸರ್. ಇದು ಅಪರೂಪಕ್ಕಾಗುತ್ತೆ. ಏನಾದರೂ ಒಂದು ಕಂಡಿಡಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು. ಎಲ್ರಿಗೂ CT ಮಾಡಿಸ್ಬೇಕು, MRI ಮಾಡಿಸ್ಬೇಕು ಅಂತಿಲ್ಲ. ಅದಕ್ಕಿಂತ ಇಂಪಾರ್ಟೆಂಟು, ನಮ್ಮ ದೇಶವನ್ನು, ಭಾರತ ದೇಶವನ್ನು ಮದರ್ಲ್ಯಾಂಡ್ ಆಫ್ ಟ್ಯೂಬರ್ಕ್ಯುಲೋಸಿಸ್ ಅಂತೀವಿ. ನಮ್ಮ ದೇಶದಲ್ಲಿರೋಷ್ಟು TB ಕಾಯಿಲೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. TB ಅಂದರೆ ಭಾಳ ಜನಕ್ಕೆ ಅನಿಸಿರೋದು ಶ್ವಾಸಕೋಶದ TB ಅಂತ. TB ಮನುಷ್ಯನ ದೇಹದಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದು. ಕರಳಿನಲ್ಲಿ TB ಆಗ್ಬೋದು. ಅದನ್ನು ಮೊನ್ನೆ ಇನ್ನೊಂದು ಮಾಧ್ಯಮದಲ್ಲಿ ನಾನು ಮಾತನಾಡುವಾಗ ಸ್ವಲ್ಪ ಹಾರ್ಷಾಗೆ ಮಾತಾಡಿದ್ದೀನಿ.
ಯಾವುದೋ ಒಂದು ಪಿಕ್ಚರ್ನಲ್ಲಿ ರವಿಚಂದ್ರ ಅವ್ರನ್ನ ಏಕವಚನದಲ್ಲಿ ಮಾತಾಡಿ ನನಗೆ ಯಾಕೋ ಬೇಜಾರು ಅನ್ನಿಸ್ತು. ಅವರೊಬ್ಬರು ಹೀರೋ, ಪಾಪ ಅವ್ರ ಕೈನಲ್ಲಿ ಒಬ್ಬರು ಡೈರೆಕ್ಟ್ರು ಆ ಹಸುವಿನ ಹಾಲು ಕುಡಿಯೋದು ತೋರಿಸ್ತಾರೆ. ಡೈರೆಕ್ಟಾಗಿ ಕೆಚ್ಚಲಿಂದ ಹಂಗೆ ಕುಡಿತಾರೆ. ದಯವಿಟ್ಟು ಹಂಗೆ ಮಾಡಬೇಡ್ರಪ್ಪ. ಎಲ್ಲ ಒಂದು ಕಡೆ ನಾನು ಆ ಡೈರೆಕ್ಟ್ರನ್ನ ಕೆಟ್ಟ ಭಾಷೆಯಲ್ಲಿ ಬೈದಿದೆ, ಹಂಗೆ ಬೈಯಲ್ಲ ನಿಮ್ಮ ಮಾಧ್ಯಮದಲ್ಲಿ. ದಯವಿಟ್ಟು ಅದನ್ನು ಮಾಡಬೇಡಿ. ಹಂಗೆ ಮಾಡೋದ್ರಿಂದ ಕರುಳಿನ ಟಿ ಬಿ ಆಗುತ್ತೆ. ಸೊ ಟಿ ಬಿ ಎಲ್ಲಿ ಬೇಕಾದ್ರೂ, ನಾನು ಯಾಕೆ ನಿಮ್ಮ ಪ್ರಶ್ನೆಗೆ ಈ ಟಿ ಬಿ ಎತ್ಕೊಂಡೆ ಅಂದರೆ ಬ್ರೈನ್ನಲ್ಲೂ ಟಿ ಬಿ ಆಗುತ್ತೆ. ಸೊ ಟಿ ಬಿ ಆದರೆ ಟ್ಯೂಬರ್ಕ್ಯುಲರ್ ಲೀಷನ್ನು, ಅದನ್ನು ನಮಗೆ ಕಂಡಿಡಿದ್ರೆ ಟಿ ಬಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಒಣಗೋಗುತ್ತೆ. ಸೊ ಕೆಲವು ಸಮಯ ಏನೂ ರೀಸನ್ ಇರಲ್ಲ, ಅಂಥವ್ರಿಗೆ ತಲೆನೋವು ಬತ್ತನೇ ಇರುತ್ತೆ. ಅದಕ್ಕೆ ಕಾರಣ ನಾವು ಟೆನ್ಷನ್ ಹೆಡೇಕ್ ಅಂತೀವಿ. ನಿಮ್ಮ ಟೆನ್ಷನ್ ಎಲ್ಲ ರಕ್ತನಾಳಗಳೆಲ್ಲ ಟೆನ್ಷನ್. ರಕ್ತನಾಳಗಳು ಅಂದರೆ ಆರ್ಟ್ರಿ ವೇನ್ಸ್. ನೋಡಿ, ನನ್ನ ಕೈ ಮೇಲೆ ವೇನ್ಸ್ ಕಾಣ್ತವೆ, ಬ್ರೈನ್ ಮೇಲೆ ಹಿಂಗೆ ಇರ್ತವೆ ಬ್ಲಡ್ ವೆಸಲ್ಸು. ಆ ಬ್ರೈನ್ ಮೇಲೆ ಇರ್ತಾವಲ್ಲ, ಈ ಮೂಳೆ ಇರುತ್ತೆ, ಮೂಳೆ ಗಟ್ಟಿ ಇರುತ್ತೆ, ಒಳಗಡೆ ಬ್ರೈನ್ ಸಾಫ್ಟ್ ಇರುತ್ತೆ. ಬ್ಲಡ್ ವೆಸಲ್ಗಳು ಪಣ್ ಅಂತವೆ, ಅವ ತಲೆ ಬರ್ತದೆ. ಇದನ್ನು ವ್ಯಾಸ್ಕ್ಯುಲರ್ ಹೆಡೇಕ್ ಅಂತೀವಿ ನಾವು, ಟೆನ್ಷನ್ ಹೆಡೇಕ್ ಅಂತೀವಿ. ಸೊ ನೀವು ಕೇಳಿದ ಪ್ರಶ್ನೆಗೆ ಮೈಗ್ರೇನ್ ಯಾಕೆ ಬರುತ್ತೆ ಅಂದರೆ 108 ಕಾರಣಗಳು. ಅದ್ರ ಕೆಲವು ಕಾರಣಗಳನ್ನ ನಾವು ಕಂಡುಹಿಡಿಬೋದು, ಕೆಲವು ಕಾರಣಗಳು ಆಗಲ್ಲ. ಆಗ ಅಡ್ವೈಸ್ ಮಾಡ್ತೀವಿ, ದಯವಿಟ್ಟು ತಲೆನೋವು ಬಂದಾಗೆ ರೆಸ್ಟ್ ತಗೊಳ್ಳಿ. ಒಂದು ಮಾತ್ರೆ ಬರುತ್ತೆ, ವ್ಯಾಸೋಗ್ರೈನ್ ಅಂತ ಬರುತ್ತೆ, ಬೇಕಾದಷ್ಟು ಥರ ಮಾತ್ರೆಗಳಿದ್ದಾವೆ. ಒಂದು ಮಾತ್ರೆ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರ್ತದೆ, ಪ್ಯಾರಾಸಿಟಮಾಲ್ ತಗೋತಾರೆ. ನಮ್ಮ ಮನವಿ ಏನಂದರೆ ಸಾರಿಡಾನು, ಆಕ್ಷನ್ 500, ಡಾರ್ಟು ಇವೆಲ್ಲ ಆದಷ್ಟು ತೊಗೋಬೇಡಿ. ಯಾಕಂದರೆ ನಿಮಗೆ ಅಂಥ ಮಾತ್ರೆಗಳು ತೊಗೊಂಡ್ರೆ ತಲೆನೋವು ಹೋಗುತ್ತೆ, ಹೊಟ್ಟೆ ನೋವು ಶುರುವಾಗುತ್ತೆ. ದೇರ್ ಆಲ್ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್. ಗ್ಯಾಸ್ಟ್ರೈಟಿಸ್ ಮಾಡೋ ಅಂಥ ಮಾತ್ರೆಗಳು, ದಯವಿಟ್ಟು ಅಂಥವನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ತಲೆನೋವಿನ ಬಗ್ಗೆ ಅನೇಕ ವಿಚಾರಗಳಿದ್ದಾವೆ. ಸರಳವಾಗಿ ಹೇಳಬೇಕು ಅಂದರೆ ದಯವಿಟ್ಟು ನಿಮ್ಮ ತಲೆನೋವನ್ನು ಯಾವಾಗಲೂ ತುಂಬ ತಲೆನೋವು ಅಂದ್ಕೋಬೇಡಿ. ಏನೋ ಬರುತ್ತೆ ಹೋಗುತ್ತೆ, ಅದಕ್ಕೆ ತಕ್ಕಂಗೆ ನೀವು ಕನ್ಸರ್ನ್ಡ್ ಸ್ಪೆಷಲಿಸ್ಟ್ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ. ಸರ್, ಇನ್ನೊಂದು ಸಮಸ್ಯೆ ಜನಗಳಲ್ಲಿ ಅಂದರೆ ಸೆಲ್ಫ್ ಮೆಡಿಕೇಶನ್ ಅಂತ ಹೇಳ್ತಾರೆ. ಅಂದರೆ ನಿದ್ದೆ ಬರಲಿಲ್ಲ ಅಂತ ನಿದ್ದೆ ಟ್ಯಾಬ್ಲೆಟ್ ತಗೊಳ್ಳೋದು, ಏನಾದರೂ ಜಾಸ್ತಿ ನೋವು ಇದೆ ಅಂತ ಹೇಳಿದರೆ ಪೇನ್ ಕಿಲ್ಲರ್ ತೊಗೊಂಡ್ಬಿಡೋದು, ಗ್ಯಾಸ್ಟ್ರಿಕ್ ಇದ್ದರೆ ಯಾವುದೋ ಮೆಡಿಕಲಿಗೆ ಹೋಗಿ ಅವ್ರು ಕೊಟ್ಟರೆ ಟ್ಯಾಬ್ಲೆಟ್ನ ಸೀದಾ ಬಂದು ತೊಗೊಂಡ್ಬಿಡೋದು. ಆ ಥರದ ಒಂದು ಅಭ್ಯಾಸಗಳು ತುಂಬ ಜನರಲ್ಲಿದೆ. ಅದರಿಂದ ಏನು ಎಫೆಕ್ಟ್ ಆಗುತ್ತೆ? ಇದು ಭಾಳ ಇಂಪಾರ್ಟೆಂಟು. ನೋಡಿ, ಪೇಯ್ನ್ ಕಿಲ್ಲರ್ಸ್ ಅಕ್ರಾಸ್ ದಿ ಕೌಂಟ್ರ್ ಮಾರ್ತಾರೆ, ಅಂದರೆ ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ ಇಲ್ದಿರೇ. ಈವನ್ ಅನಾಸಿನ್, ಸಾರಿಡಾನು ಇಂಥ ಪೇಯ್ನ್ ಕಿಲ್ಲರ್ಸ್ನ ಬೀಡಾ ಅಂಗಡಿಯಲ್ಲೂ ಮಾರ್ತಾರೆ. ಅನ್ಫಾರ್ಚುನೇಟ್ಲಿ ನಮ್ಮ ದೇಶದೊಳಗೆ, ಬಾಂಗ್ಲಾದೇಶದೊಳಗೆ, ಪಾಕಿಸ್ತಾನದೊಳಗೆ ಇಂಥವು ಆಗ್ತವೆ. ನಾನು ಯುರೋಪಿಯನ್ ಕಂಟ್ರೀಸ್ನಲ್ಲಿ ಇವಂಥ ಮಾತ್ರೆಗಳನ್ನ ತೊಗೊಳಕ್ಕೆ ಆಗಲ್ಲ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇಲ್ದಿರ. ಎನಿ ಪೇಯ್ನ್ ಕಿಲ್ಲರ್ ಲಿಮಿಟ್ನೊಳಗೆ, ಇವಾಗ ಡಾಕ್ಟ್ರ್ ಬರೆದುಕೊಟ್ಟ ಅಂದರೆ ಒಂದು ಕೋರ್ಸ್ ಬರ್ಕೊಟ್ಟಿರ್ತೀವಿ. ಜನ ಏನು ಮಾಡ್ತಾರೆ, ಅಕ್ರಾಸ್ ದಿ ಕೌಂಟ್ರ್ ತೊಗೋತಾರೆ, ಅಥವಾ ಅವರೇ ತೊಗೊಂಡು ನುಂಗ್ತಿರ್ತಾರೆ. ನುಂಗೋದ್ರಿಂದ ಏನಾಗುತ್ತೆ ಅಂದರೆ ಕಿಡ್ನಿ ಮೇಲೆ ಕೆಲವು ಪರ್ಟಿಕ್ಯುಲರ್ಲಿ NSAIDs ಅಂತೀವಿ, ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್. ಲಾಂಗ್ ರನ್ನ ತೊಗೊಂಡ್ರೆ ರೀನಲ್ ಫೇಲ್ಯೂರ್, ಕಿಡ್ನಿ ಫೇಲ್ಯೂರ್ಗೆ ಹೋಗ್ತಾರೆ. ತುಂಬ ಪ್ಯಾರಾಸಿಟಮಾಲ್ ಮಕ್ಕಳಿಗೆ ಕ್ರೋಸಿನ್ ಹಾಕ್ತಾರೆ, ಜ್ವರಕ್ಕೆ, ತಲೆನೋವಿಗೆ. ಇದರಿಂದ ನಮ್ಮ ಲಿವರ್ ಹಾಳಾಗುತ್ತೆ. ಇದು ನಮಗೆ ಗೊತ್ತಿರುತ್ತೆ, ಬಟ್ ಅನ್ಫಾರ್ಚುನೇಟ್ಲಿ ಜನಗಳು ಏನಾಗುತ್ತೆ, ಏನೂ ಆಗಲ್ಲ ಬಿಡು ಅಂತ ತೊಗೋತಾರೆ. ಅದಕ್ಕೆ ನಾನು ಭಾಳ ಸರಿ ಬೀಚಿಯವರು, ನಾನು ಬಳ್ಳಾರಿ ಒಳಗೆ MBBS ಓದಿದ್ದು, ಬೀಚಿಯವರು ಅಲ್ಲಿಯವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನಾನೊಬ್ಬ ವೈದ್ಯನಾಗಿ ಜನಗಳಿಗೆ ತಿಳುವಳಿಕೆ ಕೊಡ್ತೀನಲ್ಲ, ಅದನ್ನು ಅವ್ರದ್ದೇ ಸ್ಟೈಲ್ನಲ್ಲಿ ಎಷ್ಟು ಚೆನ್ನಾಗಿ ಹೇಳೋರು ಅಂದರೆ, ನೋಡಿ ನಿಮಗೆ ಕಾಯಿಲೆ ಬಂದರೆ ಡಾಕ್ಟ್ರ್ ಹತ್ರ ಹೋಗಿ, ಅವ್ರು ಹೇಳ್ತಾರೆ. ಯಾಕಂದರೆ ಡಾಕ್ಟ್ರ್ ಬದುಕಬೇಕಲ್ವಾ, ಅಂದರೆ ನೀವು ಹೋದರೆ ಡಾಕ್ಟ್ರಿಗೆ ಬಿಸ್ನೆಸ್ಸು ಬದುಕಬೇಕು, ಹಂಗೆ ಆ ಅರ್ಥದಲ್ಲಿ. ಅವ್ರು ಬರ್ಕೊಟ್ಟು ಪ್ರಿಸ್ಕ್ರಿಪ್ಷನ್ ತೊಗೊಂಡು ಮೆಡಿಕಲ್ ಸ್ಟೋರ್ಗೆ ಹೋಗಿ ಮೆಡಿಸಿನ್ ಕೊಂಡ್ಕೊಳ್ಳಿ, ಯಾಕಂದರೆ ಅವ್ರು ಬದುಕಬೇಕಲ್ಲ. ಕೊನೆಗೆ ಒಂದು ಮಾತು ಹೇಳ್ತಾರೆ ಅವರು, ಆ ಮಾತ್ರೆ ಬ್ಯಾಗ್ ಹಿಡ್ಕೊಂಡು ಮನೆಗೆ ಹೋಗ್ತಾ ಇರ್ತೀರಲ್ಲ, ದಾರಿ ಒಳಗೆ ಮೋರಿ ಕಂಡ್ರೆ ಮೋರಿಗೆ ಬಿಸಾಕಿ, ಯಾಕಂದರೆ ನೀವು ಬದುಕಬೇಕಲ್ಲ. ಅಂದರೆ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಅನ್ನೆಸೆಸರಿ ಟ್ಯಾಬ್ಲೆಟ್ಸ್ ನುಂಗಬಾರ್ದು. ಜನಗಳು ಅದನ್ನೇ ಮಾಡೋದು. ನಾವು ಬಂದರೆ ಒಂದು ಮಾತ್ರೆ ತರಿಸಿ ನಿಂತ್ಕೊಳ್ತಾರೆ, ಬರ್ತಾ 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 ದೆ ಲೂಸ್ ದೇರ್ ಕಿಡ್ನಿ, ಲಿವರು, ಬೇರೆ ಕಾಯಿಲೆಗಳಿಗೆ ಲೀಡ್ ಆಗುತ್ತೆ. ಅದರಿಂದ ದಯವಿಟ್ಟು ಅದರೊಳಗಾಗಿ ಪೇಯ್ನ್ ಕಿಲ್ಲರ್ಸ್ನ, ಅವಕ್ಕೆ ಸೈಡ್ ಎಫೆಕ್ಟ್ ನಿಮಗೆ ಗೊತ್ತಿರಲ್ಲ, ನಮಗೆ ಗೊತ್ತಿರುತ್ತೆ. ಬಟ್ ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು, ಯಾವ ನಿಲ್ಲಿಸ್ಬೇಕು ಅಂತ ಒಬ್ಬ ಡಾಕ್ಟ್ರಿಗೆ ಐಡಿಯಾ ಇರುತ್ತೆ. ಅದರಿಂದ ನಾವು ಅದನ್ನು ನೋಡ್ಕೊಂಡು ಕೊಡ್ತೀವಿ. ನೀವು ದಯವಿಟ್ಟು ಎಲ್ಲ ಪೇಯ್ನ್ಸ್ಗೂ ಪೇಯ್ನ್ ಕಿಲ್ಲರ್ ತೊಗೋಬೇಡಿ.
ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಓಕೆ, ಜಂಡು ಬಾಂಬ್ ಹಚ್ಕೋತೀನಿ ಅಂತಾರೆ ಎಲ್ಲೋ ಒಂದು ಕಡೆ, ಅವೆಲ್ಲ ಓಕೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್. ಎನಿ ಲೋಕಲ್ ಆಯಿಂಟ್ಮೆಂಟು ಅದು ನಿಮ್ಮ ಬಾಡಿ ಒಳಗೆ ಹೋಗಲ್ಲ, ಅದನ್ನು ಬೇಕಾದ್ರೆ ಹಾಕ್ಕೊಳ್ಳಿ. ಮಸಾಜ್ ಮಾಡಿಸ್ಕೊತೀನಿ ಅಂತೀರಿ, ಏನೋ ಒಂದು ಇದು ಮಾಡ್ಕೊತೀನಿ ಅಂತೀರಿ, ಅಮ್ಮ ತಲೆ ಒತ್ತಾಳೆ ಅಂತೀರಿ, ಅಮೃತಾಂಜನ್ ಅಂತೀನಿ ಅಂತಾಳೆ, ಅವೆಲ್ಲ ಆಲ್ ರೈಟ್. ಬಟ್ ಸಿಸ್ಟಮಿಗೆ ತೊಗೊಳ್ಳೋಂಥ ಮೆಡಿಸಿನ್ಸ್ನ ಆದಷ್ಟು ಕಡಿಮೆ ಮಾಡಬೇಕು. ಇನ್ನೊಂದು, ನೀವು ಕಳೆದ ಇಂಟರ್ವ್ಯೂಗಳಲ್ಲೆಲ್ಲ ಮಾಹಿತಿ ಹೇಳಿದ್ರಿ ಮೊಟ್ಟೆ ಬಗ್ಗೆ. ಡೈಲಿ ಲೈಫಲ್ಲಿ ಮೊಟ್ಟೆ ಯೂಸ್ ಮಾಡಲೇಬೇಕು ಅಂತ ಇದು ಮಾಡಿದ್ರಿ. ಏನಿದು ಮೊಟ್ಟೆ ವಿಶೇಷತೆ ಅಂತ? ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ, ಇದು ಭಾಳ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್. ನಾನು ಇದನ್ನು ಯುಟಿಲೈಸ್ ಮಾಡಿಕೊಂಡೆ. ಯಾಕೆ ಯುಟಿಲೈಸ್ ಮಾಡಿಕೊಂಡೆ ಅಂದರೆ, ನಿಮಗೆ ಕೋಳಿ ಮೊಟ್ಟೆಯ ಬಗ್ಗೆ ಮಾತನಾಡುವಾಗ ನಾನು ಹೇಳ್ತಾ ಒಂದು ಚೀಟಿ ಈಚೆ ತೆಕ್ಕೊಂಡು ಬರ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರ, ಆಸಿಸ್ ಪ್ರೇಮ್ಜಿ ಆರ್ಗನೈಸೇಷನ್ನು ನನಗೆ ಕೆಲವು ತಿಂಗಳ ಹಿಂದೆ ನನಗೊಂದು ರಿಕ್ವೆಸ್ಟ್ ಮಾಡಿದ್ರು, ಡಾಕ್ಟ್ರೇ ನಿಮ್ಮ ವಿಡಿಯೋಗಳೆಲ್ಲ ತುಂಬ ಪಾಪ್ಯುಲರ್ ಇದ್ದಾವೆ, ದಯವಿಟ್ಟು ಮೊಟ್ಟೆಯ ಬಗ್ಗೆ, ಯಾಕಂದರೆ ಕರ್ನಾಟಕ ಸರ್ಕಾರ ಆಸಿಸ್ ಪ್ರೇಮ್ಜಿ ಆರ್ಗನೈಸೇಷನ್ನು 71 ಲಕ್ಷ ಮೊಟ್ಟೆ ಒಂದು ದಿನಕ್ಕೆ ಸರ್ಕಾರಿ ಶಾಲಾ ಮಕ್ಕಳಿಗೆ, ಅನುದಾನಿತ ಸರ್ಕಾರಿ ಮಕ್ಕಳಿಗೆ ಕೊಡ್ತಿದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ ಮಕ್ಕಳು ಮೊಟ್ಟೆ ತಿಂತಾ ಇಲ್ಲ. ಯಾಕಂದರೆ ತಂದೆ ತಾಯಿಗಳ ತಪ್ಪು ತಿಳುವಳಿಕೆಯಿಂದ. ನಾವು ಬ್ರಾಹ್ಮಣರು ಮೊಟ್ಟೆ ತಿನ್ನಲ್ಲ ಅಂತಾರೆ, ನಾವು ಲಿಂಗಾಯತರು ತಿನ್ನಲ್ಲ ಅಂತಾರೆ, ನಾವು ಗೌಡ್ರು ನಾವು ಶನಿವಾರ ತಿನ್ನಲ್ಲ, ಸೋಮವಾರ ತಿನ್ನಲ್ಲ, ಆಂಜನೇಯನ ಪೂಜೆ ಮಾಡ್ತೀವಿ ಅಂತಾರೆ. ವಿಜ್ಞಾನ ಏನು ಹೇಳುತ್ತೆ? ಯಾಕೆ ಈ ಮೊಟ್ಟೆ ಅಷ್ಟೊಂದು ಮಹತ್ವ? ನಾನು ಯಾಕೆ ಈ ಸ್ಟೇಟ್ಮೆಂಟ್ ಹೇಳಿದೆ ಅಂದರೆ, ನಾವೆಲ್ಲ ಹಳ್ಳಿ ರೈತರ ಮಕ್ಕಳು. ಚಿಕ್ಕ ಹುಡುಗರಲ್ಲಿ ನಮ್ಮ ಮನೆಯಲ್ಲೇ ಕೋಳಿ ಇರೋವು, ಕೋಳಿ ಮೊಟ್ಟೆ ಇಡೋದು, ಕೋಳಿ ಅಲ್ಲೇ ಆಡಾಡ್ತಾ ಇರೋದು, ಗಾಂಧಿಗೆ ಒಳಗೆ ಮೊಟ್ಟೆ ಇಡೋದು, ಅಲ್ಲೇ ಇರೋದು, ಆಮೇಲೆ ನಮ್ಮಮ್ಮ ಎತ್ತಿಟ್ಕೊಳ್ಳೋಳು. ಅದನ್ನು ನಮಗೆ ಬೇಯಿಸಿ ಕೊಡ್ತಿರಲಿಲ್ಲ, ಯಾಕಂದರೆ ಇಟ್ಸ್ ಎ ಕಮರ್ಷಿಯಲ್ ಕ್ರಾಪ್. ನಾವು ಚಿಕ್ಕ ಹುಡುಗರಾಗಿದೆ ಪಾಪ, ಸಿಟಿಯಿಂದ ಏನಾರ ಪಾತ್ರೆ ಕೊಂಡ್ಕೋಬೇಕಾದ್ರೆ, ಇನ್ನೇನು ತೊಗೋಬೇಕಾದ್ರೆ ಕೋಳಿ ಮೊಟ್ಟೆ ಮಾರಿದರೆ ದುಡ್ಡು ಸಿಗೋದು. ಹಂಗಾಗಿ ಅದು ಕಮರ್ಷಿಯಲ್ ಕ್ರಾಪ್. ನನಗಿನ್ನೂ ನೆನಪಿದೆ, ಚಿಕ್ಕ ಹುಡುಗರು ಹೊಲಕ್ಕೆ, ಚಿಕ್ಕ ಹುಡುಗರಾಗಿ ಬೆಳಗ್ಗೆ ಬಿಸಿಲು ಬರೋ ಅಷ್ಟೊತ್ತಿಗೆ ಕಲ್ಲುಗಳನ್ನೆಲ್ಲ ಆಯ್ದುಬಿಟ್ಟು ಹೊರಗಡೆ ಹಾಕಿ ಬರೋಕ್ಕೆ ಕಳಿಸೋರು. ನಮಗೆ ಬೆಳಗ್ಗೆ ಟಿಫನ್ ಅಂತ ಏನಿಲ್ಲ, ತಿನ್ನೋಕ್ಕೇನು ಗತಿ ಇರ್ತಿರಲಿಲ್ಲ. ಸೀಕು ತಿಂದು ಒಂಚೂರು ಬೆಲ್ಲ ತಿಂದು ಹೋಗಿವಿ, ಹೊಟ್ಟೆ ಹಸ್ತು ಹೋಗಿರೋದು. ಅವ ನನಗೆ ಗೊತ್ತಿರಲಿಲ್ಲ. ಇವಾಗ ಒಬ್ಬ ವೈದ್ಯನಾಗಿ ಯಾಕೆ ಇದ್ರ ಮಹತ್ವ ಹೇಳ್ತಿದ್ದೀನಿ ಅಂದರೆ, ನಮ್ಮಮ್ಮ ನನಗೊಂದು ಮೊಟ್ಟೆ ಬೇಯಿಸ್ಕೊಟ್ಬಿಟ್ಟಿದ್ರೆ 2 ಅವರು ನನಗೆ ಹಸಿವೆ ಆಗ್ತಾ ಇರಲಿಲ್ಲ. ಯಾಕೆ ಡಾಕ್ಟ್ರೆ, ಮೊಟ್ಟೆ ಒಳಗೆ ಏನಿರುತ್ತೆ ಅಂಥದ್ದು? ಒಂದು ಕೋಳಿಯ ಮೊಟ್ಟೆ 50 ಗ್ರಾಮ್ ಇರುತ್ತೆ, ನಾಟಿ ಕೋಳಿ ಮೊಟ್ಟೆ. ಫಾರಮ್ ಕೋಳಿ ಮೊಟ್ಟೆ ನೋಡಿ, ನಾನು ಮಾತಾಡಬೇಕಾದ್ರೆ ನಾನೊಬ್ಬ ವಿಜ್ಞಾನಿ, ನಾನೊಬ್ಬ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಎವಿಡೆನ್ಸ್ ಇಲ್ದಿರ ನಾನು ಮಾತಾಡಲ್ಲ. ನೋಡಿ, ಇಲ್ಲಿ ನಾನು ಈಗ ಒಂದು 2 ನಿಮಿಷದಲ್ಲಿ ನಿಮಗೆ ಎಂಥ ಬ್ಯೂಟಿಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಅಂದರೆ, ಇದಕ್ಕೆ ಕಾರಣ ಡಾಕ್ಟರ್ NB ಶ್ರೀಧರ್ ಅಂತ, ಪ್ರೊಫೆಸರ್ ಆಫ್ ಮೆಡಿಸಿನ್ ಇನ್ ವೆಟರ್ನರಿ ಕಾಲೇಜ್ ಶಿವಮೊಗ್ಗ, ಪ್ಲಸ್ ನಾನು ಇಬ್ಬರೂ ಸೇರಿ ಈ ಇನ್ಫಾರ್ಮೇಷನ್ನು. 50 ಗ್ರಾಮ್ ಕೋಳಿ ಮೊಟ್ಟೆಯಲ್ಲಿ ಏನೆಲ್ಲ ಇರುತ್ತೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಕೊನೆಗೆ ಹೇಳ್ತೀನಿ ನಾನು, ಕೋಳಿ ಮೊಟ್ಟೆನ ಹೆಂಗೆ ತಿನ್ನಬೇಕು, ಕೋಳಿ ಮೊಟ್ಟೆ ವೆಜಿಟೇರಿಯನ್ನ ನಾನ್ ವೆಜಿಟೇರಿಯನ್, ಈಗಲೇ ಹೇಳ್ಬಿಡ್ತೀನಿ, ಇಟ್ಸ್ ಎ ವೆಜಿಟೇರಿಯನ್ ಫುಡ್. ಏನು ರೀ ಡಾಕ್ಟ್ರ್ ಹಿಂಗೆ ಹೇಳ್ತೀರಿ, ಕೋಳಿ ಮೊಟ್ಟೆ ಹೆಂಗೆ ರೀ ವೆಜಿಟೇರಿಯನ್? ನೋಡಿ, ಕೋಳಿ ಮೊಟ್ಟೆಯನ್ನು ಮರಿ ಮಾಡೋಕ್ಕಾಗಲ್ಲ, ಅದು ಅನ್ಫರ್ಟಿಲೈಸ್ಡ್ ಎಗ್ ಅಂತೀವಿ. ಯಾವಾಗ ಅದು ಮರಿ ಮಾಡೋಕ್ಕಾಗಲ್ಲೋ ಇಟ್ಸ್ ಎ ವೆಜಿಟೇರಿಯನ್ ಫುಡ್. ಬೆಂಗಾಲದೊಳಗೆ ಮಂಗಳೂರಿನಾಗೆಲ್ಲ ಬ್ರಾಹ್ಮಣರು ಮೀನನ್ನು, ಸಮುದ್ರದ ಬದನೆಕಾಯಿ ಅಂದ್ಕೊಂಡು ತಿಂತಾರೆ. ಅದೇ ಥರ ದಯವಿಟ್ಟು ನೀವು ಈ ಮೊಟ್ಟೆ ಇಟ್ಸ್ ಎ ಬ್ಯೂಟಿಫುಲ್ ಫುಡ್ ಮಕ್ಕಳಿಗೆ. ನೀವು ಅದರೊಳಗೆ ಏನೇನಿದೆ ಅಂತ ಇವಾಗ ನಾನು ಹೇಳ್ತೀನಿ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ದಿನಕ್ಕೊಂದು ಬೇಯಿಸಿದ ಮೊಟ್ಟೆ, ಯಾಕಂದರೆ ಆಮ್ಲೆಟು ತಿನ್ಬೋದಾ ಡಾಕ್ಟ್ರೆ? ನಿಮ್ಮ ಮನೆಗಾದರೆ ಆಮ್ಲೆಟ್ ಹಾಕ್ಕೊಡಿ ನಿಮ್ಮ ಮಗಿಗೆ, ಆದರೆ ಶಾಲೆಗಳಿಗೆಲ್ಲ ಆಮ್ಲೆಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಬೇಯಿಸಿದ ಮೊಟ್ಟೆ ಕೊಡ್ತಾರೆ. ಮೊಟ್ಟೆ ಬಿಳಿದಿರುತ್ತೆ, ಒಳಗಡೆ ಭಂಡಾರ ಇರುತ್ತೆ, ಹಳದಿ ಇರುತ್ತೆ. ಎರಡೂ ತಿನ್ಬೇಕಾದ್ರೆ 100%. ನೀವು ಕೋಳಿ ಮೊಟ್ಟೆ ತಿನ್ಬೇಕಾದ್ರೆ ಪೂರ್ತಿ ಮೊಟ್ಟೆ ತಿನ್ನಬೇಕು. ತಿನ್ನೋದ್ರಿಂದ ಏನೆಲ್ಲ ಅನುಕೂಲ ನೋಡಿ. ಒಂದು ಕೋಳಿ ಮೊಟ್ಟೆ 50 ಗ್ರಾಮ್ನಲ್ಲಿ 13 ವಿಟಮಿನ್ಸ್ ಇರುತ್ತೆ. ನೋಡಿ, ನಮಗೆ ಮನುಷ್ಯನಿಗೆ ದೇಹ ಚೆನ್ನಾಗಿರ್ಬೇಕಂದ್ರೆ ವಿಟಮಿನ್ಸ್ ಇರಬೇಕು, 13 ವಿಟಮಿನ್. 11 ಮಿನರಲ್ಸ್ ಇರುತ್ತೆ ಒಂದು ಕೋಳಿ ಮೊಟ್ಟೆ ಒಳಗೆ. ನಮ್ಗೆ ಐರನ್ ಬೇಕು, ಮೆಗ್ನೀಷಿಯಮ್ ಬೇಕು, ಪೊಟ್ಯಾಷಿಯಮ್ ಬೇಕು. 11 ಮಿನರಲ್. 9 ಅಮೈನೋ ಆಸಿಡ್ಸ್ ಇರ್ತವೆ, ಅಂದರೆ ಪ್ರೋಟೀನ್ಸ್. 9 ಅಮೈನೋ, 2 ಕೆರೋಟಿನಾಯ್ಡ್ಸ್ ಅಂತ ಇರ್ತವೆ. ಒಮೆಗಾ 6 ಇರುತ್ತೆ. ಇವತ್ತು ತುಂಬ ಜನ ಡಾಕ್ಟ್ರುಗಳು ಬರ್ಕೊಡ್ತಾನೆ ಒಮೆಗಾ ತಗೋ ಅಂತ. ಒಮೆಗಾ 3 ಇರುತ್ತೆ. ಕೋಲಿನ್ ಅಂತ ಒಂದು ಇದಿರುತ್ತೆ, ನ್ಯೂಟ್ರಿಷನ್ ಇರುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಿಮ್ಮ ಮಕ್ಕಳ ಕಲಿಕೆ, ಲರ್ನಿಂಗ್, ಇದು ಭಾಳ ಇಂಪಾರ್ಟೆಂಟು. ಒಂದು ಸೆಲೆನಿಯಮ್ ಆ್ಯಂಡ್ ಜಿಂಕ್ ಅಂತ ಇರುತ್ತೆ.
ಇಮ್ಯುನಿಟಿ. ಈ ಇಮ್ಯುನಿಟಿ ಅಂದರೆ ಏನು ಅಂದರೆ ನಿಮಗೆಲ್ಲ ಕೋವಿಡ್ ಟೈಮ್ನಲ್ಲಿ ಭಾಳ ಜನ ಕೇಳೋರು, ನಮ್ಮ ಇಮ್ಯುನಿಟಿ ಚೆನ್ನಾಗಿದ್ದರೆ ಕೋವಿಡ್ ತುಂಬ ತೊಂದರೆ ಕೊಡಲ್ವಂತೆ, ಇಮ್ಯುನಿಟಿ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೆಂಗೆ ಡಾಕ್ಟ್ರೆ ಅಂದಾಗ ನಾನು ಭಾಳ ಸರಳವಾಗಿ ಹೇಳೀನಿ. ಅಮ್ಮ ಮಾಡಿದ ಅಡುಗೆನ ಹೊಟ್ಟೆ ತುಂಬ ಉಣ್ಣು, ಹೆಂಡ್ತಿ ಮಾಡಿದ್ದ ಅಡುಗೆನ ಖುಷಿಯಿಂದ ಉಣ್ಣು, ಅವ ನಿನ್ಗೆ ಇಮ್ಯುನಿಟಿ ಬರುತ್ತೆ ಅಂತ. ಯಾಕಂದರೆ ಇಮ್ಯೂನ್ ಸಿಸ್ಟಮ್ ಇಸ್ ಎನ್ ಇನ್ಬಿಲ್ಟ್ ಸಿಸ್ಟಮ್. ಸೊ ನೀವು ಕೋಳಿ ಮೊಟ್ಟೆ ತಿನ್ನೋದ್ರಿಂದ ನಿಮ್ಮ ಇನ್ಬಿಲ್ಟ್ ಸಿಸ್ಟಮ್, ಸೋಲ್ಜರ್ಸ್, WBCs ಭಾಳ ಇಂಪ್ರೂವ್ ಆಗ್ತವೆ. ಆದ್ದರಿಂದ ಕೋಳಿ ಮೊಟ್ಟೆ ತಿನ್ನೋದ್ರಿಂದ ನಿಮ್ಮ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ನಿಮ್ಮ ಕಣ್ಣಿನ ದೃಷ್ಟಿ ಚೆನ್ನಾಗಿರಬೇಕು ನಿಮ್ಮ ಮಕ್ಕಳದು ಅಂದರೆ ಲೂಟಿನ್ ಅಂಡ್ ಝಾಂತಿನ್ ಅಂತ ಇರುತ್ತೆ ಕೋಳಿ ಮೊಟ್ಟೆ ಒಳಗೆ. ಇವೆಲ್ಲ ನೋಡಿ ನಾನು ನೋಟ್ಸ್ ಯಾಕೆ ಮಾಡ್ಕೊಂಡಿದ್ದೀನಿ ಅಂದರೆ ನಿಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ಇರಬೇಕು. ಡಾಕ್ಟ್ರ್ ಏನೋ ಬೂಡೆ ಹೊಡಿತಾರೆ ಅನ್ಕೋಬಾರ್ದು ನೀವು. ಐಸೈಟ್, ನಿಮ್ಮ ಮಕ್ಕಳ ಕಣ್ಣಿನ ಕಾಂತಿ ಚೆನ್ನಾಗಿರ್ಬೇಕಂದ್ರೆ ಕೋಳಿ ಮೊಟ್ಟೆ ಕೊಡಿ. ನೋಡಿ, ಒಂದು ಮೊಟ್ಟೆ ತಿನ್ನೋದ್ರಿಂದ ಏನೆಲ್ಲ ಶಕ್ತಿ ಬರುತ್ತೆ. 77 ಕ್ಯಾಲ್ರೀಸ್. ಕ್ಯಾಲ್ರಿ ಅಂದರೆ ನಮಗೆ ಶಕ್ತಿ ಬರುತ್ತಲ್ಲ, ಅದಕ್ಕೆ ಕ್ಯಾಲ್ರಿ. ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ನೀರಿನಲ್ಲಿ ಕ್ಯಾಲ್ರಿ ಇರಲ್ಲ. ನೀವು ಬೇರೆ ಎಷ್ಟೇ ನೀರು ಕುಡಿದ್ರೂ ಕೂಡ ಕ್ಯಾಲ್ರಿ ನಿಮ್ಮ ದೇಹಕ್ಕೆ ಹೋಗಲ್ಲ. ಆದರೆ ಮೊಟ್ಟೆಯಲ್ಲಿ 77 ಕಿಲೋ ಕ್ಯಾಲ್ರಿ ಇರುತ್ತೆ. ಕಾರ್ಬೋಹೈಡ್ರೇಟ್ ಇರುತ್ತೆ, ಪ್ರೋಟೀನ್ಸ್. ನಿಮ್ಮ ಮಸಲ್ಸ್ ಚೆನ್ನಾಗಿ ಬೆಳಿಬೇಕು ಅಂದರೆ ಪ್ರೋಟೀನ್ 6.3 ಗ್ರಾಮ್ಸ್ ಇರುತ್ತೆ, ಫ್ಯಾಟ್ ಇರುತ್ತೆ. ಬಟ್ ಫ್ಯಾಟ್ ಅಂತ ಹೇಳಿದ್ರೆ ಜನಗಳಿಗೆ ಕನ್ಫ್ಯೂಷನ್. ಕೋಳಿ ಮೊಟ್ಟೆ ತಿಂದರೆ ಕೊಲೆಸ್ಟ್ರಾಲ್ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಿಮ್ಗೆ ಹೇಳ್ತಾ ಇದ್ದೀನಿ, 2 ರೀತಿಯ ಕೊಲೆಸ್ಟ್ರಾಲ್ ಇರುತ್ತೆ, HDL ಆ್ಯಂಡ್ LDL. ನಿಮ್ಗೆ HDL ಜಾಸ್ತಿ ಇದ್ದರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಕೋಳಿ ಮೊಟ್ಟೆಯಲ್ಲಿ HDL ಜಾಸ್ತಿ, LDL ಕಡಿಮೆ. ಐರನ್ ಇರುತ್ತೆ, ಸೋಡಿಯಂ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ. ಅದೆಲ್ಲ ಎಷ್ಟಿರುತ್ತೆ ಅಂತ ನಿಮಗೆ ಬೇಕಿಲ್ಲ. ಮೆಗ್ನೀಷಿಯಮ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಜಿಂಕ್ ಇರುತ್ತೆ, ವಿಟಮಿನ್ A ಆ್ಯಂಡ್ ವಿಟಮಿನ್ D. ನೋಡಿರಿ, ಇಷ್ಟೆಲ್ಲ ಇರ್ತಕ್ಕಂಥ ಒಂದು ಕೋಳಿಯ ಮೊಟ್ಟೆನ ನೀವು ದಯವಿಟ್ಟು ತಿನ್ನಿರಿ. ನಾನು ಬಹಳ ಕಾನ್ಫಿಡೆಂಟಾಗಿ ನಾನು ದಿನಕ್ಕೊಂದು ಮೊಟ್ಟೆ ತಿಂತೀನಿ. ಬಟ್ ಕೆಲವ್ರಿಗೆ ಕನ್ಫ್ಯೂಷನ್, ಹಸಿ ಮೊಟ್ಟೆ ಕುಡಿಬೋದಾ ಅದನ್ನು ಕೇಳ್ತಾರೆ. ಅದಕ್ಕೆ ಮೊದಲು ನೀವು ಮೊಟ್ಟೆ ತಿನ್ನೋದ್ರಿಂದ ನೀವು ಕೇಳಿದ ಪ್ರಶ್ನೆಗೆ ಭಾಳ ಸಿಂಪಲ್. ನಾನು ನೋಡಿ, ಭಾಳ ಜನ ಅದ್ರ ಬದಲು ಬಾಳೆಹಣ್ಣು ಇಸ್ಕೋತಾರೆ. ಬಾಳೆಹಣ್ಣು ಇಸ್ ಆಲ್ಸೋ ಗುಡ್, ಆದರೆ ಬಾಳೆಹಣ್ಣನ್ನು ನೀವು ಕೋಳಿ ಮೊಟ್ಟೆ ಕಂಪೇರೇ ಮಾಡೋಕ್ಕಾಗಲ್ಲ. ದಿನಕ್ಕೊಂದು ಮೊಟ್ಟೆ ತಿಂದರೆ ಯು ವಿಲ್ ಬಿಕಮ್ ಹೆಲ್ತಿ ಆ್ಯಂಡ್ ಸ್ಟ್ರಾಂಗ್ ಬಾಡಿ ಬರುತ್ತೆ. ನಿಮ್ಮ ಬ್ರೈನ್ ಕೋಲಿನು ಇರೋದ್ರಿಂದ ಡೆವಲಪ್ ಆಗುತ್ತೆ. ನಿಮ್ಮ ಕಣ್ಣಿಗೆ ಪ್ರೊಟೆಕ್ಷನ್ ಲೂಟಿನ್ ಆ್ಯಂಡ್ ಝ್ಯಾಂತಿನು. ನಿಮ್ಮ ಹೃದಯವನ್ನು HDL ಕೊಲೆಸ್ಟ್ರಾಲ್ ಪ್ರೊಟೆಕ್ಟ್ ಮಾಡುತ್ತೆ. ನಿಮ್ಮ ಇಮ್ಯುನಿಟಿನ ಸೆಲೆನಿಯಮ್ ಆ್ಯಂಡ್ ಜಿಂಕ್ನಿಂದ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗ್ತವೆ ಕೋಳಿ ಮೊಟ್ಟೆ ತಿನ್ನೋದ್ರಿಂದ. ಇಷ್ಟೆಲ್ಲ ಅನುಕೂಲ ಇರುವ ಕೋಳಿ ಮೊಟ್ಟೆನ ತಿನ್ನಿ ಅಂತ ಹೇಳೋದು ನನ್ನ ಕರ್ತವ್ಯ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆದರೆ ಹಸಿ ಮೊಟ್ಟೆ ಕುಡಿಬೇಡಿ ಅಂತ ನಾನೇ ಯಾಕೆ ಹೇಳ್ತೀನಿ ಅಂದರೆ, ಪೈಲ್ಮಾನ್ಗಳು ಕುಡಿತಾರೆ. ಮೊಟ್ಟೆನ ಸರಿಯಾಗಿ ಪ್ರಿಸರ್ವ್ ಮಾಡಲಿಲ್ಲ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಕೋಳಿ ಮೊಟ್ಟೆಗೆ ಆ ಕವರ್ ಇರುತ್ತಲ್ಲ, ಬಿಳಿ ಶೆಲ್ ಅಂತೀವಿ, ಇಲ್ಲದ್ರೆ ಸ್ವಲ್ಪ ಬ್ರೌನ್ ಇರುತ್ತೆ. ಇದರೊಳಗಿಂದ ಏನೂ ಹೊರಗಡೆಯಿಂದ ಅದರೊಳಗೆ ಹೋಗೋಕ್ಕಾಗಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಿ. ಆದರೆ ನಾನೊಬ್ಬ ವಿಜ್ಞಾನಿ, ಮೈಕ್ರೋಸ್ಕೋಪ್ನ ನೋಡ್ತೀನಿ. 17,000 ತೂತುಗಳಿದ್ದಾವೆ ಕೋಳಿ ಮೊಟ್ಟೆ ಒಳಗೆ. ಆ ತೂತೊಳಗಿಂದ ಒಳಗಿರೋದು ಈಚೆಗೆ ಬರಲ್ಲ. ನೀರಿನೊಳಗಿಟ್ರೆ ನೀರು ಒಳಗೆ ಹೋಗಲ್ಲ. ಮತ್ತು ಏನು ಹೋಗ್ಬೋದು ಡಾಕ್ಟ್ರೆ? ಸಾಲ್ಮೊನೆಲ್ಲಾ ಟೈಫಿ ಅನ್ನೋವನ್ನು ಬ್ಯಾಕ್ಟೀರಿಯಾ ಈ ತೂತೊಳಗಿಂದ. ಕೋಳಿ ಮೊಟ್ಟೆಯಲ್ಲೋ ಗಾಂಧಿಯೊಳಗೆ ಇಟ್ಟಿರುತ್ತೆ, ಅದನ್ನು ಇಮ್ಮಿಡಿಯೇಟ್ಲಿ ಎತ್ಕೊಂಡು ಪ್ರಿಸರ್ವ್ ಮಾಡಿದ್ರೆ ಒಳ್ಳೆಯದು. 3 hours ಅಲ್ಲೇ ಇತ್ತು ಅಂದರೆ ಈ ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾ, ಟೈಫಾಯ್ಡ್ ಬರುತ್ತಲ್ಲ, ಆ ಬ್ಯಾಕ್ಟೀರಿಯಾ ಕೋಳಿ ಮೊಟ್ಟೆ ಒಳಗೆ ಹೋಗುತ್ತೆ. ನೀವು ಹಸಿ ಮೊಟ್ಟೆಯನ್ನು ಕುಡಿದ್ರೆ ನಿಮಗೆ ಟೈಫಾಯ್ಡ್ ಜ್ವರ ಬರ್ಬೋದು. ಅದಕ್ಕೆ ನನಗೆಲ್ಲೋ ಒಂದು ರೀತಿಯಲ್ಲಿ ಸಿಟ್ಟು ಬಂದು ಕಾಯಿಸಿದ ಹಾಲನ್ನು ಕುಡಿಬೇಕು, ಪ್ಯಾಶ್ಚರೈಸ್ಡ್ ಮಿಲ್ಕ್ ಮಾಡಬೇಕು. ದಯವಿಟ್ಟು ಸಿನಿಮಾ ಒಳಗೆಲ್ಲ ನೀವು ಜನಗಳಿಗೆ ಮಿಸ್ಲೀಡ್ ಮಾಡಬೇಡಿ. ಹಸಿ ಹಾಲನ್ನು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆ ತಪ್ಪದು. ಹೊಟ್ಟೆ ಒಳಗೆ TB ಆಗ್ಬೋದು. ಕೋಳಿ ಮೊಟ್ಟೆನ ಹಸಿ ಕುಡಿದ್ರೆ ನಿಮಗೆ ಟೈಫಾಯ್ಡ್ ಆಗ್ಬೋದು, ಜಾಂಡೀಸ್ ಬರ್ಬೋದು. ಆದ್ದರಿಂದ ಇವೆಲ್ಲ ವೈಜ್ಞಾನಿಕ ವಿಚಾರಗಳು. ಇವತ್ತು ನಿಮ್ಮ ಮಾಧ್ಯಮದಲ್ಲಿ ನಾನು ಸ್ಮೂತಾಗಿ ಹೇಳ್ತಾ ಇದ್ದೀನಿ. ಅನ್ಫಾರ್ಚುನೇಟ್ಲಿ ಬೇರೆ ಒಂದು ಮಾಧ್ಯಮದಲ್ಲಿ ಮಾತನಾಡುವಾಗ ನಾನು ಈ 2 ವಿಚಾರದಲ್ಲಿ, ಇಸ್ಕಾನ್ ವಿಚಾರದಲ್ಲಿ ಮತ್ತು ನನ್ನ ಈ ಹಾಲು ಕುಡಿಯೋ ವಿಚಾರದಲ್ಲಿ, ರವಿ ಇವರು ನಮ್ಮ ಹೀರೋ, ನನ್ನ ಫೇವ್ರೇಟ್ ಹೀರೋ, ಬಟ್ ಅವತ್ತೇನೋ ಕೆಟ್ಟ ಮಾತಿನಲ್ಲಿ ಮಾತಾಡಿದೆ. ಅದಕ್ಕೆ ನಿಮ್ಮ ಕಡೆಯಿಂದ ಆ ರೀತಿ ನಾನು ಮಾತಾಡ್ಬೋದು ಅಂತ ಹೇಳ್ತೀನಿ. ಬಟ್ ಅಲ್ಟಿಮೇಟ್ಲಿ ದಿನಕ್ಕೊಂದು ಮೊಟ್ಟೆ ತುಂಬುವುದು ನಿಮ್ಮ ಹೊಟ್ಟೆ. ನಾನು ಬರೀ ಭಾಷಣ ಹೊಡೆಯಲ್ಲ. ಇವತ್ತು ಬೆಳಗ್ಗೆ ನಾನೇ ಕೋಳಿ ಮೊಟ್ಟೆ ತಿಂತೀನಿ. ನಾನು ಪ್ರತಿದಿನ ಒಂದು ಕೋಳಿ ಮೊಟ್ಟೆ, ಬೇಯಿಸಿದ ಮೊಟ್ಟೆ ತಿಂತೀನಿ. ನನ್ನ ಆರೋಗ್ಯ ಚೆನ್ನಾಗಿದೆ. ಐ ಆಮ್ 71 year old. ಐ ಆಮ್ ವೆರಿ ಹೆಲ್ತಿ ಆ್ಯಂಡ್ ಹ್ಯಾಪಿ. ನೀವು ಕೂಡ ತಿನ್ನಿ. ಇನ್ನು ಫಾರಂ ಕೋಳಿ, ನೀವು ಮೊಟ್ಟೆ ವಿಚಾರ ಮಾತಾಡಿದ್ದಕ್ಕೆ ನಾನು ಬಂತು ನನ್ನ ತಲೆಗೆ. ಫಾರಂ ಕೋಳಿಗಳನ್ನ ಇಂಜೆಕ್ಷನ್ ಕೊಟ್ಟು ದೊಡ್ಡದು ಮಾಡ್ತಾರೆ ಬೇಗ ಬೆಳೀಲಿ ಅಂತ. ಅದೇ ಆ ಕೋಳಿಗಳು ಹಾಕಿದ ಮೊಟ್ಟೆ ಆರೋಗ್ಯಕ್ಕೆ ಒಳ್ಳೇದಾ ಅಂತ? ಯಾಕಂದ್ರೆ ಇತ್ತೀಚಿನ ಒಂದು ರಿಪೋರ್ಟ್ ಬಂತು,
ಮೊಟ್ಟೆ ಜಾಸ್ತಿ ತಿಂದ್ರೆ ಕ್ಯಾನ್ಸರ್ ಸೆಲ್ಗಳು ಜಾಸ್ತಿ ಆಗುತ್ತೆ ಇದರಲ್ಲಿ ಬಾಡಿಯಲ್ಲಿ ಅಂತ, ಅಂದ್ರೆ ಇಂಥ ಕೋಳಿಗಳಿಂದ ಬಂದ ಮೊಟ್ಟೆ ಆ ಥರ ಆಗಿರ್ಬೋದು. ಇಲ್ಲ, ಮಾಧ್ಯಮಗಳಲ್ಲಿ ಅನೇಕ ಅವೈಜ್ಞಾನಿಕ ವಿಚಾರಗಳು ಬರ್ತಿರ್ತವೆ. ಕೋಳಿಗೆ ಯಾರು ಇಂಜೆಕ್ಷನ್ ಕೊಡಲ್ಲ, ಅದು ಇದು ಸುದ್ದಿ ಬರ್ತಾ ಇರುತ್ತೆ. ಅದರೊಳಗೆ ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಟ್ಟು ಯಾರು, ನಾವೆಲ್ಲ ಹಳ್ಳಿ ರೈತರು ಮಕ್ಕಳು, ಕೋಳಿನ ಹೆಂಗೆ ಸಾಕ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಸ್ಟೀರಾಯ್ಡ್ ಯಾರು ಕೊಡಲ್ಲ. ಸಮ್ಟೈಮ್ಸ್ ಆಂಟಿಬಯೋಟಿಕ್ಸ್ ಕೊಡ್ತಾರೆ. ಆ್ಯಂಡ್ ಅವ್ರಿಗೆ ಏನೇ ಇಂಜೆಕ್ಷನ್ ಕೊಟ್ಟರು ಅದು ಅವ್ರ ಮೊಟ್ಟೆಯೊಳಗೆ ಬರಲ್ಲ. ಆ ಮಾಂಸ ತಿನ್ನೋದ್ರಿಂದ ಮನುಷ್ಯನಿಗೂ ಇದಾಗಲ್ಲ. ನಿಮ್ಮ ಫಾರಮ್ ಕೋಳಿ ಮೊಟ್ಟೆಗೂ ನಾಟಿ ಕೋಳಿ ಮೊಟ್ಟೆಗೆ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. 5 ಗ್ರಾಮು ಫಾರಮ್ ಕೋಳಿ ಮೊಟ್ಟೆ ವೆಯ್ಟ್ ಜಾಸ್ತಿ ಇರುತ್ತೆ, ಬಣ್ಣ ಬೇರೆ ಇರುತ್ತೆ, ರುಚಿ ಬೇರೆ ಇರುತ್ತೆ. ಬಟ್ ಉಳಿದಿದ್ದ ಎಲ್ಲ ನ್ಯೂಟ್ರಿಯೆಂಟ್ಸು ಇಟ್ ಇಸ್ ಸೇಮ್. ಎಲ್ಲೋ ಒಂದು ಕಡೆ ಜನ ನಾಟಿ ಬೇಕು ಅಂತಾರೆ. ಅದು ಸತ್ಯ, ರುಚಿಗೋಸ್ಕರವಾಗಿ ಹೊರತು ನ್ಯೂಟ್ರಿಷನ್. ನಾವು 1966ರಲ್ಲಿ ನಾವೆಲ್ಲ ಚಿಕ್ಕ ಹುಡುಗರು, ಬರಗಾಲ, ತಿನ್ನೋಕ್ಕೆ ಗತಿ ಇರಲಿಲ್ಲ. ಸ್ವಾಮಿನಾಥನ್ ಅಂತ ಒಬ್ಬ ವಿಜ್ಞಾನಿ ಗ್ರೀನ್ ರೆವಲ್ಯೂಷನ್ ಮಾಡ್ದ. ಪುಣ್ಯಾತ್ಮನಿಂದ ಸಾಕಷ್ಟು ಬೆಳೆ ರಾಜು. ಇವತ್ತೇನೋ ನನಗಂತೂ, ನಾನು ಹೊಲ ಹೊತ್ತು ಬಂದಿರೋನು, ಅದು ಏನೋ ಸಾವಯವ ಅಂತಾರೆ. ಅದು ಏನು ಸಾವಯವ ನನಗಂತೂ ಅರ್ಥ ಆಗೋದಿಲ್ಲ. ಇಷ್ಟಂತೂ ನಿಜ. ಫಾರಮ್ ನೋಡಿ, ನಾಟಿ ಚೇಪೆ ಹಣ್ಣು ಇಡ್ದಪ್ಪ ಇರುತ್ತೆ ನಮ್ಮೂರ ಕಡೆದು. ಇವಾಗ ನೀವು ಸಿಂಗಾಪುರದಿಂದ ಬರೋದು ಇಷ್ಟು ದಪ್ಪ ಇರುತ್ತೆ. ಇದು ಒಳ್ಳೇದೇ, ಇದು ರುಚಿ ಬೇರೆ, ಅದು ರುಚಿ ಬೇರೆ. ಅದು ಒಳ್ಳೇದೇ, ಇದು ಒಳ್ಳೇದೇ. ಸುಮ್ಮನೆ ತಪ್ಪು ಮಾಹಿತಿ. ಫಾರಮ್ ಎಷ್ಟೋ ಜನ ಇವತ್ತು ಅದನ್ನು ಅಡ್ವಾಂಟೇಜ್ ತೊಗೋತಾರೆ. ಈ ಮೊಟ್ಟೆನ ಒಂದು ಕಲರ್ ಇದರಲ್ಲಿ ಅದ್ಬಿಟ್ಟು ಫಾರಮ್ ಮೊಟ್ಟೆನ ನಾಟಿ ಮೊಟ್ಟೆ ಥರ ಮಾರ್ತಾರೆ. 6 ರೂಪಾಯಿ 2 ರೂಪಾಯಿ ಎಕ್ಸ್ಟ್ರಾ ಮಾರ್ತಾರೆ. ಜನಗಳಿಗೇನು ನಾಟಿ ಮೊಟ್ಟೆ ಭಾಳ ಒಳ್ಳೇದು ಅಂತ ಫಾರಮ್ ಮೊಟ್ಟೆನೇ ಬೇರೆ ಬಣ್ಣದಲ್ಲಿ ಕೊಂಡ್ಕೋತಾರೆ. ಇವೆಲ್ಲ ಚೀಟಿಂಗ್ ಬಿಸ್ನೆಸ್. ಒಬ್ಬ ಸೈಂಟಿಸ್ಟ್ ಆಗಿ ನಾನು ಕೇಳಿದರೆ, ದೇರ್ ಈಸ್ ನೋ ಡಿಫರೆನ್ಸ್ ಬಿಟ್ವೀನ್ ದೀಸ್ ಥಿಂಗ್ಸ್. ಏನು ಜನ ಗೊಬ್ಬರ ಹಾಕಿ ಬೆಳಿತಾರೆ, ಇದಾಕಿ ಬೆಳಿತಾರೆ. ಅರೆ ಪಾಪ, ಪ್ರೊಡಕ್ಷನ್ ಬರಬೇಕು, ರೈತ ಉದ್ಧಾರ ಆಗಬೇಕು. ಇವ್ರು ಹೇಳ್ಕೊಂಡಂಗೆ ಸಗಣಿ ಹಾಕ್ಕೊಂಡಿದ್ರೆ ಆಗಲ್ಲ. ಇವೆಲ್ಲ ಸುಮ್ಮನೆ ಬುಲ್ಡೆ ಹೊಡಿಬಾರ್ದು. ವಿಜ್ಞಾನನೇ. ಎಲ್ಲೋ ಒಂದು ಕಡೆ ಜನಗಳು ನಾಟಿದು ತುಂಬ ಒಳ್ಳೆಯದು, ಇದು ಒಳ್ಳೆಯದು, ಅವೆಲ್ಲ ಬಿಟ್ಟುಬಿಡಿ. ಬಂದು ಫುಡ್ಡನ್ನು ಕಲಬರಿಕೆ ಆಗದಿರೋ ಆಹಾರ ಇಂಪಾರ್ಟೆಂಟ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಾವಯವ ಕೃಷಿಗಳಲ್ಲಿ ಹೆಚ್ಚು ಪ್ರೊಡಕ್ಷನ್ ಆಗಲ್ಲ. ಇವತ್ತಿನ ಇಷ್ಟು ಕೋಟಿ ಜನಸಂಖ್ಯೆಗೆ ನೀವು ಸಾವಯವ ಮಾಡಿದ್ರೆ ಫೀಡ್ ಮಾಡೋಕ್ಕಾಗಲ್ಲ. ನಾನು ದಯವಿಟ್ಟು ಇದ್ರ ಬಗ್ಗೆ ಎಲ್ಲೋ ತಪ್ಪು ಮಾಹಿತಿಗಳು ಬರ್ತವೆ. ಬಟ್ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ನಾಟಿ ಮೊಟ್ಟೆಗೂ ನಾಟಿ ಕೋಳಿಗೂ ಫಾರಮ್ ಕೋಳಿ ಏನಂದರೆ ಬ್ರಾಯ್ಲರ್ಸ್ ಅಂತೀವಿ ನಾವು. ಬೇಗ ದೊಡ್ಡವಾಗ ಮಾಂಸಕ್ಕೋಸ್ಕರ ಬೆಳೆಯೋವನ್ನ ಬ್ರಾಯ್ಲರ್. ಇವನ್ನ ಲೇಯರ್ಸ್ ಅಂತೀವಿ ನಾವು. ಮೊಟ್ಟೆ ಇಡೋವನ್ನ ಲೇಯರ್ಸ್ ಅಂತೀವಿ. ಒಂದು 70-80 ಮೊಟ್ಟೆ ಆದಮೇಲೆ ಅದನ್ನು ತಿಂತಾರೆ. ಬಟ್ ಬ್ರಾಯ್ಲರ್ ಏನಂದರೆ ಭಾಳ ಬೇಗ ರೆಡಿ ಆಗುತ್ತೆ, ಫುಡ್ ಚೆನ್ನಾಗಿ ಹಾಕ್ತಾರೆ. ಬಟ್ ಇಂಜೆಕ್ಷನ್ ಹಾಕಿ ನೀವು ರೈತರ ಹತ್ರ ಹೋಗಿ ಇಂಟರ್ವ್ಯೂ ಮಾಡಿ, ನಿಜವಾಗ್ಲೂ ಹೇಳ್ತಾರೆ ಅವರು. ಸುಮ್ಮನೆ ತಪ್ಪು ಹೇಳ್ತಾರೆ, ನಮಗೇನು ಬೇರೆ ಕೆಲಸ ಇಲ್ವಾ ಇಂಜೆಕ್ಷನ್ ಕೊಡೋಕ್ಕೆ. ಕೋಳಿಗಳಿಗೆ ವೆಟರ್ನರಿ ಡಾಕ್ಟ್ರುಗಳು ಹೇಳ್ತಾರೆ, ಇನ್ಫೆಕ್ಷನ್ಗಳು ಬಂದಾಗೆ ಆಂಟಿಬಯೋಟಿಕ್ ಹಾಕ್ತಾರೆ. ಮತ್ತು ಸ್ಟೀರಾಯ್ಡ್ಸ್ ಎಲ್ಲ ಹಾಕಿದ್ರೂ ಕೂಡ ಆ ಸ್ಟೀರಾಯ್ಡ್ ನಮ್ಮ ದೇಹಕ್ಕೆ ಏನೂ ಬರೋಲ್ಲ. ಸುಮ್ಮನೆ ತಪ್ಪು ಹೇಳ್ತಾರೆ. ನೀವು ಬಳ್ಳಾರಿ ಮೂಲದವರು, ನಿಮ್ಮ ಮನೆಯ 3 ತಲೆಮಾರು ಡಾಕ್ಟರ್ಗಳೇ ಆಗಿದ್ದೀರಾ. ನೀವು ಡಾಕ್ಟರ್ ಆಗೋದಕ್ಕೆ ಏನು ನಿಮ್ಮ ತಂದೆಯವ್ರ ಪ್ರೇರಣೆ ಅಥವಾ ಬೇರೆ ಏನಾದರೂ? ಆ್ಯಕ್ಚುಲಿ ನಾನು ಬಳ್ಳಾರಿ ಒಳಗೆ MBBS ಓದಿದ್ದು. ನಾನು ಇಲ್ಲೇ ಹತ್ರದವನು. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರು ಅಂತ, ಅಲ್ಲಿ 2 ತುಮಕೂರು ಇದ್ದಾವೆ. ಒಂದು ಚಿಕ್ಕ ತುಮಕೂರು, ಒಂದು ದೊಡ್ಡ ತುಮಕೂರು. ನಾನು ದೊಡ್ಡ ತುಮಕೂರನ್ನ ಬೆಳೆದ ಒಬ್ಬ ರೈತನ ಮಗ. ನಾನು 3 ಜನ್ರೇಷನ್, ಈಗ ಜನ್ರೇಷನ್ ನಾನೇ ನಮ್ಮ ಫ್ಯಾಮಿಲಿಯ ಮೊದಲನೇ ವೈದ್ಯ. ನಮ್ಮ ಮನೆಗೆ ಅಲ್ಲ, ಸುತ್ತು ಹತ್ತೂರಿಗೆ ನಾನೇ ಮೊದಲನೇ ಡಾಕ್ಟ್ರು. ಅದು ಹೆಮ್ಮೆಯಿಂದ ನನ್ನಪ್ಪ ಹೇಳ್ಕೊಳ್ಳೋರು. ನನ್ನ ಮಗ ಆಂಜನೇಯ, ಸುತ್ತು ಹತ್ತೂರ್ನಾಗ ಯಾರು ಡಾಕ್ಟ್ರ್ ಇಲ್ಲ, ನಾನೇ ಮೊದಲನೇ. ನಮ್ಮೂರ್ನಾಗ ಒಬ್ಬರು ವೈಶ್ಯರು ಡಾಕ್ಟ್ರ್ ಇದ್ದರು, ಅವರು ಅಮೇರಿಕಾಗೆಲ್ಲ ಹೊರಟೋದ್ರು. ಬಟ್ ನಾನು ಇದು ಬಟ್ ವೆರಿ ವೆರಿ ಸ್ಪಷ್ಟ, ಒಬ್ಬ ರೈತನ ಮಗ ಡಾಕ್ಟ್ರ್ ಆಗೋದಿದೆಯಲ್ಲ ಸಮಾಜದಲ್ಲಿ, ಇದು ಭಾಳ ಇಂಪಾರ್ಟೆಂಟು. ರೈತರ ಮಕ್ಕಳು ರೈತರಾಗೆ ಉಳಿಬಾರ್ದು. ವಿದ್ಯೆಯಿಂದ ನನಗೊಂದು ಅಡ್ವಾಂಟೇಜ್ ಏನಂದರೆ, ಬಡತನದಲ್ಲಿ ಹುಟ್ಟು ಬೆಳೆದವರು ನಾವು. 4ನೇ ಕ್ಲಾಸ್ವರೆಗೂ ನಮ್ಮೂರಿನಲ್ಲೇ ಪ್ರೈಮರಿ ಸ್ಕೂಲ್ನಲ್ಲೇ ಓದಿದ್ದೆ ನಾನು. ಬಟ್ ನನಗೆ ವೈದ್ಯನಾಗಬೇಕು ಅಂತ ಅನಿಸಿರಲಿಲ್ಲ. ನಮಗೆಲ್ಲ ಹುಡುಗರಾಗೆ ಅಷ್ಟೆಲ್ಲ ತಿಳುವಳಿಕೆ ಇರಲಿಲ್ಲ. ನನಗಿದ್ದ ಒಂದೇ ಆಸೆ, ಇವತ್ತು ನಿಮ್ಮ ಮುಂದೆ ಸೂಟ್ ಹಾಕ್ಕೊಂಡು ಕೂತಿದ್ದೀನಿ, ಆಡ್ ಕೋಟ್ ಹಾಕ್ಕೊಂಡು. ನಾನು ಸೂಟ್ ಇಲ್ಲದ್ರೆ ಎಲ್ಲೂ ಹೊರಗಡೆ ಹೋಗಲ್ಲ. ಯಾಕೆಂದರೆ ಚಿಕ್ಕ ಹುಡುಗನಾಗಿ ಇವತ್ತು ನನ್ನ ಕಣ್ಣಿಗೆ ಕಟ್ಟಿದಂಗಿದೆ. ನಾವೆಲ್ಲ ಬೆಳಗ್ಗೆ ಎದ್ದು ದನಗಳಿಗೆ, ಎಮ್ಮೆಗೆ ಗರ್ಭ ಸೊಪ್ಪು ಅಂತ ಸಿಗೋದು, ತೋಟದಲ್ಲಿ ಹೋಗಿ ಕುಯ್ಕೊಂಬಂದು ಹಾಕಿ, ಪಾತ್ರೆಗಳನ್ನೆಲ್ಲ ತೊಗೊಂಡೋಗಿ ಕೆರೆ ಒಳಗೆ ತೊಳ್ಕೊಂಬಂದು ನಮ್ಮ ಅಮ್ಮನಿಗೆ ಅವು ಕೊಟ್ಟು ನಾವು 7 ಜನ ಮಕ್ಕಳು
ಅದರಲ್ಲಿ ಮಧ್ಯದವನು ನಾನು. ಆಮೇಲೆ ಪುಸ್ತಕ ತೊಗೊಂಡು ಓಡೇವಿ ಸ್ಕೂಲ್ಗೆ. ಊರಿನ ಹೊರಗಡೆ ಸ್ಕೂಲ್ ಇತ್ತು. ನಾನು ಹಂಗೆ 4ನೇ ಕ್ಲಾಸ್ವರೆಗೂ ನಮ್ಮೂರಿನಲ್ಲಿ ಓದ್ದೋನು. ಯಾಕೆ ನಾನು ಚೆನ್ನಾಗಿ ಓದಬೇಕು ಅಂತ ಆಸೆ ಬಂತು ಅಂದರೆ, ಇಡೀ ಕ್ಲಾಸಿಗೆ ನಾನೇ ಫಸ್ಟ್ ಬೆಸ್ಟ್ ಸ್ಟೂಡೆಂಟು. ಇನ್ನೊಬ್ಬ ಶ್ರೀನಿವಾಸ್ ಅಂತ ಇದ್ದ, ಅವನು ಸೆಕೆಂಡ್ ಬೆಸ್ಟ್ ಇದ್ದ. ಅವನು ಅಲ್ಟಿಮೇಟ್ಲಿ ಪಾಪ ಈ ಬಿಕೇಮ್ ಎನ್ ಅಟೆಂಡರ್ ಇನ್ ಎ ಪಾಲಿಟೆಕ್ನಿಕ್ ಕಾಲೇಜು. ನಾನು ಐ ಬಿಕೇಮ್ ಎ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್ನು. ನಿಮಗೆ ಗೊತ್ತಿದ್ದಂಗೆ ನಾನು ಹೆಸರಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ ಆ ರೀತಿ. ಯಾಕೆ ಅಂದರೆ ನನಗಿನ್ನೂ ನೆನಪಿದೆ, 1966 ನನ್ನ ಶಾಲೆಯ ಮುಂದೆ ಒಂದು ಅಶ್ವತ್ಥಕಟ್ಟೆ ಇತ್ತು. ಅದ್ರ ಮೇಲೆ ಕೂತ್ಕೊಂಡು ಓದಿದ್ವಿ. ಅವಾಗೆಲ್ಲ ಕನ್ನಡ ಬಸವ ಕಮಲನಾಥ ಹಿಂಗೆ ಯಾವ ಥರ ಪುಸ್ತಕಗಳು. ಅದು ಓದಲಿಕ್ಕೂ ಕೂಡ ನಮಗೆ ಟೈಮ್ ಇರ್ತಿರಲಿಲ್ಲ. ಯಾಕೆ ಇರ್ತಿರಲಿಲ್ಲ ಅಂದರೆ, ಬೆಳಗ್ಗೆ ಎಲ್ಲ ದನ ಕಟ್ಟಾಕಿ ಎಲ್ಲ ಮಾಡಿ ಶಾಲೆ ಬರೋದು. ಸಂಜೆ ನಮ್ಗೆ ಅವಾಗ ಈ ಕರೆಂಟೇ ಇರ್ತಿರಲಿಲ್ಲ, ಸೀಮೆಣ್ಣೆ ಬುಡ್ಡಿ. ಹೌದು. ನಮ್ಮಮ್ಮ ನಾವೆಲ್ಲ ಊಟ ಮಾಡಿದ ಮೇಲೆ ಸಂಜೆ ಇನ್ನೇನು ಕತ್ಲಾದಾಗೆ ದೀಪ ಹಚ್ಚೋರು, ಊಟ ಎಲ್ಲ ಆದಮೇಲೆ ದೀಪ ಆರಿಸೋರು. ನಾವೆಲ್ಲ ಮಲ್ಕೋಬೇಕಿತ್ತು, ಯಾಕಂದರೆ ದೀಪಕ್ಕೆ ಎಣ್ಣೆ ತರೋಕ್ಕೂ ಪಾಪ ಅವ್ರ ಹತ್ರ ಗತಿ ಇರ್ತಿರಲಿಲ್ಲ. ಸೊ ನನಗೊಂದು ಅವಕಾಶ ಚೆನ್ನಾಗಿ ಓದಬೇಕು ಅಂತ. ನನ್ನ ದೃಷ್ಟಿಗೆ 1966ರಲ್ಲಿ ಅಮೇರಿಕಾದಿಂದ ಇಂಡಿಯಾಗೆ ಗೋಧಿ ಉಪ್ಪಿಟ್ಟು, ಗೋಧಿ ಕಳಿಸೋರು, ಒಡಕಲು ಗೋಧಿ ಹಾಲು. ಸೊ ನಮ್ಮ ಸ್ಕೂಲ್ನಲ್ಲಿ ಆ ಉಪ್ಪಿಟ್ಟು ಕೊಡೋರು, ಹಾಲು ಕೊಡೋರು. ಅದನ್ನು ತಿಂದು ಮಧ್ಯಾಹ್ನ ನಾನು ಅಶ್ವತ್ಥಕಟ್ಟೆ ಮೇಲೆ ಕೂತ್ಕೊಂಡು ಓದೇನಿ. ಓದೋವಾಗೆ ಅಮಾವಾಸ್ಯೆ ಮಂಗಳವಾರ ತಿಂಗಳಿಗೊಂದು ಸಾರಿ ನನ್ನ ಶಾಲೆ ಮುಂದೆ ಒಂದು ಅಂಬಾಸಡರ್ ಕಾರ್ ಪಾಸ್ ಆಗೋದು. ಅದು ನನಗೆ ಗೊತ್ತಿತ್ತು, ತಿಂಗಳಿಗೊಂದು ಸಾರಿ ಬರುತ್ತೆ. ಕಣ್ಣು ಬಿಟ್ಟು ನೋಡಿದ್ರೆ ಒಂಥರ ಖುಷಿ. ಕಾರಲ್ಲ, ಕಾರ್ನಾಗಿರೋ ಜನ ಕಾಣೋರು, ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡಿದ್ದಾರಲ್ಲ. ನಾನು ನೋಡಿಕೊಂಡ್ರೆ ಎಲ್ಲ ಕಡೆ ತೂತು, ಬುಲೆಟ್ ಇಂಜುರಿ. ಯಾಕಂದರೆ ನನಗೆ ಚೆನ್ನಾಗಿ ಗೊತ್ತು, ನಮ್ಮಪ್ಪ ವರ್ಷಕ್ಕೊಂದು ಜೊತೆ ಬಟ್ಟೆ ಹೊಲ್ಸೋರು ಉಗಾದಿ ಹಬ್ಬಕ್ಕೆ. ಎಲ್ಲ ಉಗಾದಿ ಹಬ್ಬ ದೊಡ್ಡ ಹಬ್ಬ. ಒಂದು ಕುಡ್ತಾ ಒಂದು ಚಡ್ಡಿ. ಆ ಕುಡ್ತಾ ನಮ್ಮಮ್ಮ ಒಗೆದು ಎಲ್ಲ ಕಡೆ ತೂತಿರೋದು. ಆವಾಗ ಅಂದ್ಕೊಂಡೆ, ನಾನು ಜೀವನದಲ್ಲಿ ನಾನು ಚೆನ್ನಾಗಿರೋ ಬಟ್ಟೆ ಹಾಕಬೇಕು ಅಂದರೆ ಚೆನ್ನಾಗಿ ಓದಿ ಮೇಷ್ಟ್ರಾಗ್ಬಿಡ್ಬೇಕು. ಯಾಕಂದ್ರೆ ಮೇಷ್ಟ್ರಿಗೆ ಸಂಬಳ ಬರೋದು ಅವಾಗ 60 ರೂಪಾಯಿ. ನನ್ನ ಅಪ್ಪ ಎಷ್ಟು ಕಷ್ಟಪಟ್ಟರು ಒಂದು ಸೀಮೆನೆಗಳು ಕೊಂದ್ಕೊಳಕ್ಕೆ ಆಗ್ತಿರಲಿಲ್ಲ, 50 ರೂಪಾಯಿ. ಸೊ ಅವತ್ತು ಕಂಡ ಕನಸು, ನಾನು ಎಷ್ಟು ಚೆನ್ನಾಗಿ ಓದಬೇಕು ಅಂತ ಓದಿದೆ ಅಂದರೆ, ಥ್ರೂಔಟ್ ಮೈ ಕೆರಿಯರ್ ಐ ವಾಸ್ ದ ಬೆಸ್ಟ್ ಸ್ಟೂಡೆಂಟ್. ಈವನ್ ಇನ್ ಮೆಡಿಕಲ್ ಕಾಲೇಜ್ ಐ ವಾಸ್ ದ ಬೆಸ್ಟ್ ಸ್ಟೂಡೆಂಟ್. ಸೊ ಹಂಗಾಗಿ ನನಗೆ ಆ ಸಮಯದಲ್ಲೇ ಡಾಕ್ಟರ್ ಆಗಬೇಕು ಅನ್ನಿಸ್ಲಿಲ್ಲ, ಮೇಷ್ಟ್ರಾಗಬೇಕು ಅಂತ, ಅಂದರೆ ಓದಿ ಆಫೀಸರ್ ಆಗಬೇಕು ಅನ್ನೋದು. ನನಗೆ ಯಾವಾಗ ಡಾಕ್ಟರ್ ಆಗಬೇಕು ಅಂತ ಆಸೆ ಬಂತು ಅಂದರೆ, 4ನೇ ಕ್ಲಾಸ್ಗೆ ನಮ್ಮೂರು ಬಿಟ್ಟು, ನಮ್ಮೂರಿನಲ್ಲಿ 7ನೇ ಕ್ಲಾಸ್ವರೆಗೂ ಇತ್ತು. ಆದರೆ ಮಧ್ಯೆನೇ ನನ್ನಪ್ಪ ನನ್ನನ್ನು ದೊಡ್ಡಬಳ್ಳಾಪುರದಲ್ಲಿ GKBMS ಗೌರ್ಮೆಂಟ್ ಕನ್ನಡ ಬಾಯ್ಸ್ ಮಿಡ್ಲ್ ಸ್ಕೂಲ್ಗೆ ಸೇರಿಸ್ತಾರೆ. ಯಾಕಂದರೆ ನನ್ನ 2ನೇ ಅಣ್ಣ ಬೈಲಪ್ಪ ಅಂತ, ಅನ್ಫಾರ್ಚುನೇಟ್ಲಿ ಈಸ್ ನೋ ಮೋರ್. ಅವನಿಗೊಂದು ಅಂಗಡಿ ಹಾಕ್ಕೊಟ್ಟಿದ್ರು. ಅವನಿಗೆ ವಿದ್ಯೆ ಹತ್ತಲಿಲ್ಲ, 7ನೇ ಕ್ಲಾಸ್ಗೆ ಡ್ರಾಪ್ ಔಟು. ಅವನಿಗೊಂದು ಚಿಲ್ಲರೆ ಅಂಗಡಿ ಹಾಕ್ಕೊಟ್ಟಿದ್ರು. ಆ ಅಂಗಡಿ ಅವನೊಬ್ಬನೇ ನಡೆಸಲ್ಲ ಅಂತ ನನ್ನನ್ನು ಅಲ್ಲಿ ಬಿಟ್ಟರು. ಸೊ ನನ್ನ ಕೆಲಸ ಅಂಗಡಿ ನೋಡ್ಕೊಳ್ಳೋದು, ಓದೋದು, ನಮ್ಮಿಬ್ಬರಿಗೂ ಅನ್ನ ಮಾಡ್ಕೊಳ್ಳೋದು, ದಿನ ಚಿತ್ರಾನ್ನ ಇಲ್ಲದ್ರೆ ಉಪ್ಪಿಟ್ಟು ಅಷ್ಟೇ. ಆ ಟೈಮ್ನಲ್ಲಿ ನಾನು ಒಂದು ಪಿಕ್ಚರ್ ನೋಡಿದೆ, ರಾಜಕಮಲ್ ಥಿಯೇಟ್ರ್ ಒಳಗೆ. ಅವಾಗೆಲ್ಲ 4 ಆಣಿ ಕೊಟ್ಟರೆ ಮುಂದೆ ಕುಂಡ್ರಿಸೋರು. ಆ ಪಿಕ್ಚರು ಹೆಸರು ಮರ್ತೋಗುತ್ತೆ ನನಗೆ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ನನ್ನ ಫೇವರೇಟ್ ಹೀರೋ ಯಾವತ್ತೂ ಕೂಡ. ಅವರು ಸೈಕಲ್ ರಿಕ್ಷಾ ತಮ್ಮ ವಿಜಯಶಂಕರ್ ಅವನ ಹೆಸರು, ಅವನ್ನ ಡಾಕ್ಟ್ರು ಮಾಡ್ತಾರೆ. ನಾನು ಅವಾಗ ಕೂತ್ಕೊಂಡು, ನನ್ನ ಅಣ್ಣ ದೊಡ್ಡವರು, 2ನೇವ್ರು ಬೈಲಪ್ಪ ಅಣ್ಣ, ದೊಡ್ಡವರು ಮುನಿಕೃಷ್ಣ ಅಂತ ಇವತ್ತು ಇದ್ದಾರೆ. ಈಸ್ ಎ ರಿಟೈರ್ಡ್ ಹೈಸ್ಕೂಲ್ ಹೆಡ್ ಮಾಸ್ಟರ್. ಆ ಪುಣ್ಯಾತ್ಮ ನನ್ನನ್ನು ಓದಿಸ್ತೋರು, ಅದಕ್ಕೆ ಅವ್ರ ಹೆಸರು ಯಾವಾಗಲೂ ನೆನೆಸ್ಕೋತೀನಿ. ಈಗಲೂ ಇದ್ದಾರೆ ತುಮಕೂರಿನಲ್ಲಿ. ಅವ್ರ ಮಗ ಅಪ್ತಾಲ್ಮಾಲಜಿಸ್ಟು, ನಾನು ಅವ್ರ ಮಗನ ಓದಿಸ್ತೀನಿ, ಇವ್ರು ನನಗೂ ಓದಿಸ್. ಆದರೂ ಆ ಪಿಕ್ಚರ್ ಅದು ನೋಡ್ತಾ ಅಂದ್ಕೊಂಡೆ, ನಾನೇ ಗೌರಿಶಂಕರು. ಅದರೊಳಗೆ ರಾಜ್ಕುಮಾರ್ ಇದ್ದಾನೆ, ನಮ್ಮ ಅಣ್ಣನೇ ರಾಜ್ಕುಮಾರು ಅಂತ ಅಂದ್ಕೊಂಡೆ. ಅವತ್ತಿನಿಂದ ನಾನು ಡಾಕ್ಟ್ರ್ ಆಗಬೇಕಂತ. ಅದೇ ಅಣ್ಣ ನನ್ನನ್ನು ಓದಿಸಿದ್ರು, ನಾನು ಡಾಕ್ಟ್ರ್ ಆದೆ. ಸೊ ಅವತ್ತು ಬಂತು ನನಗೆ ಕನಸು, ನಾನು ಡಾಕ್ಟ್ರ್ ಆಗಬೇಕು ಅಂತ. ಸೊ ಹಂಗೆ ಆದೆ. ನನಗೆ ಅದು ಭಾಳ ಮೆಮೊರಬಲ್ ಈವೆಂಟ್. ಸೊ ಅದಾದಮೇಲೆ ಆಫ್ಕೋರ್ಸ್ ನನ್ನ ಮಗ ಸರ್ಜನ್ ಇದ್ದಾನೆ, ನನ್ನ ಸೊಸೆ ಡಾಕ್ಟ್ರ್ ಇದ್ದಾಳೆ, ನನ್ನ ಅಣ್ಣನ ಮಗ ಐ ಸರ್ಜನ್ ಇದ್ದಾನೆ, ನನ್ನ ಬ್ರದರ್-ಇನ್-ಲಾ ಮಗ ಡೆಂಟಲ್ ಡಾಕ್ಟ್ರ್ ಇದ್ದಾನೆ. ಸೊ ನಮ್ಮ ಫ್ಯಾಮಿಲಿಯೊಳಗೆ ಇವತ್ತು ಇಷ್ಟು ಜನ ನಾವು ವೈದ್ಯರಿದ್ದೇವೆ. ಬಟ್ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ನಿಮ್ಗೆ ಹೇಳ್ತೀನಿ. ನಾನು MBBSನೊಳಗೆ ಅವಾಗೆಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ 1978 ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜು. ಸೊ ಫಸ್ಟ್ ಅಟೆಂಪ್ಟಿಗೆ ಪಾಸ್ ಆಗೋದೇ ಕಷ್ಟ ಆಯಿತು, ನಾನು ಪಾಸ್ ಆದೆ. ಅವು ಪಾಸಾದ ಡಾಕ್ಟ್ರುಗಳೆಲ್ಲ ಶಾಪ್ ಇಡೋರು ಬಂದು, ದೊಡ್ಡಬಳ್ಳಾಪುರದ ಶಾಪು, ದೇವನಹಳ್ಳಿ ನಟರಾಜ್ ಡಾಕ್ಟ್ರ್ ಅಂತ ಇದ್ದಾರೆ, MBBS ನನ್ನ ಕ್ಲಾಸ್ಮೇಟು. ದೊಡ್ಡಬಳ್ಳಾಪುರದ ಕೃಷ್ಣಪ್ಪ ಡಾಕ್ಟ್ರ್, ಅವರೆಲ್ಲ ನನ್ನ ಕ್ಲಾಸ್ಮೇಟ್. ನನಗೆ ನನ್ನಪ್ಪ, ಮಗನೇ ಶಾಪ್ ಗಿಪ್ ಇಡಬೇಡ, ನೀನು ಇನ್ನು ಮುಂದೆ ಓದಿ
ದೊಡ್ಡ ಡಾಕ್ಟ್ರ್ ಆಗೋಂದ್ರು. ನನ್ನ ಅಪ್ಪ ವಿದ್ಯಾವಂತರಾದರು, 2ನೇ ಕ್ಲಾಸ್ ಓದಿದರು. ಅವ್ರ ಆಸೆ ನೋಡಿ. ನನಗೆ ಮೆಡಿಸನ್ನೊಳಗೆ ಒಳ್ಳೆ ಮಾರ್ಕ್ಸ್ ಬಂದಿತ್ತು. ನಮಗೆ ಫೈನಲ್ ಇಯರ್ನ 4 ಸಬ್ಜೆಕ್ಟ್ ಇರ್ತಾವೆ: ಮೆಡಿಸಿನ್, ಸರ್ಜರಿ, OBG, ಪೀಡಿಯಾಟ್ರಿಕ್ಸ್. ನಮ್ಮ ಮಕ್ಕಳ ಡಾಕ್ಟ್ರ್ ಆಗ್ಬೋದು, ಇಲ್ಲದ್ರೆ ಲೇಡಿ ಗೈನಕಾಲಜಿಸ್ಟ್ ಆಗ್ಬೋದು, ಇಲ್ಲ ಅಂದರೆ ಸರ್ಜನ್ ಆಗ್ಬೋದು, ಇಲ್ಲದ್ರೆ ಫಿಸಿಷಿಯನ್ ಆಗ್ಬೋದು. ನನಗೆ ಫಿಸಿಷಿಯನ್ ಆದರೆ ಹಾರ್ಟ್ ಕಿಟ್ ನೋಡ್ಬೋದಲ್ಲ. ನನ್ನ ಅಪ್ಪ, ಮಗನೇ ಏನು ಅಪ್ಪ ನಾನು MD ಮಾಡಿದರೆ ಅದು ಮಾಡಿರಿ ಏನಂತಾರೆ ಫಿಸಿಷಿಯನ್. ನನ್ನ ಅಪ್ಪನಿಗೆ ಅದು ಹೇಳೋಕ್ಕೆ ಬರಲ್ಲ. ಬೇಡ ಮಗನೇ, ಅದು ನಾವು ಹುಡುಗರಾಗೆ ಚಿಕ್ಕಬಳ್ಳಾಪುರದಲ್ಲಿ ಮಿಷನ್ ಹಾಸ್ಪಿಟ್ಲ್ ಅಂತ ಇತ್ತು, ಕ್ರಿಶ್ಚಿಯನ್ ಹಾಸ್ಪಿಟ್ಲ್. ಅಲ್ಲೊಬ್ಬರು ಡಾಕ್ಟ್ರ್ ಇದ್ರು, ಅವ್ರ ಹೆಸರೇನೆ ಕಟಿಂಗ್ ಅಂತ. ಓಕೆ. ನಮ್ಮಪ್ಪ ತುಂಬ ತಿಳುವಳಿಕೆ ಮನುಷ್ಯ, 2ನೇ ಕ್ಲಾಸ್ ಓದಿದ್ರು, ಎಲ್ಲ ಕಡೆ ಸುತ್ತೋರು, ದನಿನ ವ್ಯಾಪಾರ ಮಾಡೋರು, ಜಾತ್ರೆ. ಮಗನೇ, ಚಿಕ್ಕಬಳ್ಳಾಪುರದಲ್ಲಿ ಒಬ್ಬರು ಕಟಿಂಗ್ ಡಾಕ್ಟ್ರ್ ಅಂತ ಇದ್ದಾರೆ, ಫೇಮಸ್ ಡಾಕ್ಟ್ರು, ಹೊಟ್ಟೆಲ್ಲ ಕುಯ್ತಾರಂತೆ, ಆ ಥರ ನೀನು ಆಗು. ಸೊ ನಾನು ಸರ್ಜನ್ ಆಗ್ಲಿಕ್ಕೆ ಕಾರಣ ನನ್ನ ಅಪ್ಪ. ನನಗೆ ಫಿಸಿಷಿಯನ್ ಅಂತ ಹೇಳಕ್ಕೆ ಬರಲಿಲ್ಲ, ಸರ್ಜನ್ ಅಂದರೆ ಈಸಿಲಿ ಹೇಳ್ಬೋದಲ್ಲ. ಅವಾಗ ನಾನು MS ಮಾಡಿದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಹುಬ್ಳಿಯಲ್ಲಿ. ಎಲ್ಲ ಗೌರ್ಮೆಂಟ್ ಸೀಟೇ, ನಾವೆಲ್ಲ ಒಂದು ಪೈಸೆ ಖರ್ಚು ಮಾಡಿಲ್ಲ ಅವಾಗ. ಹುಬ್ಳಿಯೊಳಗೆ KMC ಹುಬ್ಳಿ, ಕರ್ನಾಟಕ ಮೆಡಿಕಲ್, ಭಾಳ ಫೇಮಸ್ ಕಾಲೇಜ್ ಅವಾಗ ಅದು. ನಾನು ಓದೋವಾಗ 4 ಗೌರ್ಮೆಂಟ್ ಕಾಲೇಜ್ ಇದ್ದಿದ್ದು: ಬಳ್ಳಾರಿ, ಹುಬ್ಳಿ, ಮೈಸೂರು ಆ್ಯಂಡ್ ಬೆಂಗಳೂರು. ನನಗೆ ಸೀಟ್ ತೊಗೊಳ್ಳಿಲ್ಲ. ನಾನು ಬಳ್ಳಾರಿ ತೊಗೊಂಡೆ, ಹುಬ್ಳಿ ತೊಗೊಂಡೆ. ಸೊ ನಾನು ಸರ್ಜನ್ ಆದೆ. ಇವತ್ತು ಐ ಆಮ್ ಎ ವೆರಿ ಸಕ್ಸಸ್ಫುಲ್ ಸರ್ಜನ್. 35,000 ಆಪ್ರೇಷನ್ ಮಾಡಿದ್ದೀನಿ. ನನ್ನ ಹೆಸರಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ. 1987ರಲ್ಲಿ ಒಂದೇ ರಾತ್ರಿ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ MG ರೋಡ್ನೊಳಗೆ. ಭಾನುವಾರದ ಬೆಳಿಗ್ಗೆ ಡೆಕ್ಕನ್ ಹೆರಾಲ್ಡ್ನಾಗ ಒಂದು ಆರ್ಟಿಕಲ್ ಬರುತ್ತೆ, ಮೊಹಮ್ಮದ್ ದ ಇಡಿಯಟ್ ಅಂತ, ಒಂದು ಸ್ಮಾಲ್ ಸ್ಟೋರಿ. ಆದರೆ ಆ ಮೊಹಮ್ಮದ್ ಅನ್ನೋ ಹುಡುಗನ್ನ ಅವ್ರ ಬಾಸ್ ಬೈತಾನೆ, ಇಡಿಯಟ್, ಸರಿಯಾಗಿ ಕೆಲಸ ಮಾಡು ಅಂತ. ಅನ್ಫಾರ್ಚುನೇಟ್ಲಿ ಅದು ಹಿಂದೂ ಮುಸ್ಲಿಂ ಗಲಾಟೆ ಆಗ್ಬಿಡುತ್ತೆ. ಸೊ ಈ ಮುಸ್ಲಿಮ್ಸ್ ಎಲ್ಲ ಹೋಗಿ ಡೆಕ್ಕನ್ ಹೆರಾಲ್ಡ್ ಮೇಲೆ ಅಟ್ಯಾಕ್ ಮಾಡ್ತಾರೆ, ಗೋಲಿಬಾರ್ ಆಗುತ್ತೆ. ಆವಾಗ ಅವರು ಬುಲೆಟ್ ಹೊಡಿತಾರಲ್ಲ, ಬಿಲೋ ದಿ ಬೆಲ್ಟ್ ಹೊಡಿಬೇಕು ಪೊಲೀಸ್ನವರು. ಅನ್ಫಾರ್ಚುನೇಟ್ ಆ ಗಲಾಟೆ ಒಳಗೆ ಹೆಂಗೆ ಹೊಡೆದಿದ್ರು ಅಂದರೆ, ಆಲ್ ಯಂಗ್ ಮುಸ್ಲಿಂ ಬಾಯ್ಸ್ 19ರಿಂದ 22 ಹೆಂಗೆ ಹೊಡೆದಿದ್ರು ಅಂದರೆ, ಒಬ್ಬ ಹುಡುಗಂದು ಬುಲೆಟ್ ಹೊರಟೋಗಿದೆ, ಕಿತ್ಕೊಂಡು ಹೋಗ್ಬಿಟ್ಟಿದೆ, ಅಬ್ಡಾಮನ್ ಹಿಂಗೆ ಹಿಡ್ಕೊಂಡಿದ್ದೆ, ಕರಳು ನೇತಾಡ್ತಾ ಇದ್ದು, ರಕ್ತ ಸೋರ್ತಾ ಇತ್ತು. ಈ ಥರ 10 ಜನ ಹುಡುಗರಿಗೆ ರಾತ್ರಿ 8:45ರಿಂದ ನೆಕ್ಸ್ಟ್ ಡೇ 10:45ವರೆಗೂ ನಾನು ಒಬ್ಬನೇ ಸರ್ಜನ್. ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ಪೇಜರ್ ಇರಲಿಲ್ಲ. ಸೊ ನಾನೊಬ್ಬನೇ ಸರ್ಜರಿ ಮಾಡಿ ಅಷ್ಟು ಜನ ಉಳ್ಕೋತಾರೆ. ಅದು ನನ್ನ ವರ್ಲ್ಡ್ ರೆಕಾರ್ಡು. ನನಗೆ 1994ರಲ್ಲಿ ಲಂಡನ್ ಸಿಟಿ ಒಳಗೆ ಬೆಸ್ಟ್ ವರ್ಲ್ಡ್ ಇಂಟರ್ನ್ಯಾಷನಲ್ ಸರ್ಜನ್ಸ್ ಕಾನ್ಫರೆನ್ಸ್ನಲ್ಲಿ ಬೆಸ್ಟ್ ಸರ್ಜನ್ ಅವಾರ್ಡ್ ಸಿಕ್ತು ನನಗೆ. ಸರ್, ಇಷ್ಟು ಹೊತ್ತು ನಿಮ್ಮ ಬಾಲ್ಯ ಇರ್ಬೋದು, ನಿಮ್ಮ ಪ್ರೇರಣೆ ಇರ್ಬೋದು, ಅಥವಾ ನೀವು ನಡೆದು ಬಂದ ಹಾದಿ, ಯಾವ್ಯಾವ ರೋಗಗಳು ಹೇಗಿರುತ್ತೆ, ಅದಕ್ಕೆ ಯಾವ ಮದ್ದು, ಹೇಗೆ ಜನ ಇರಬೇಕು, ಇವೆಲ್ಲದನ್ನ ತುಂಬ ಅರ್ಥ ಆಗೋ ರೀತಿಯಲ್ಲಿ, ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀರಾ. ನಮ್ಮ ಜೊತೆ ಇಷ್ಟು ಹೊತ್ತು ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾನು ಯಾವಾಗಲೂ ಐ ಆಮ್ ಗ್ರೇಟ್ಫುಲ್ ಟು ಮೀಡಿಯಾ. ನಿಮ್ಮ ಥರ ಮೀಡಿಯಾದವರು ನಾವು ಕಲಿತ ವಿದ್ಯೆಯನ್ನು ಜನಸಾಮಾನ್ಯರಿಗೆ, ಇಡೀ ಪ್ರಪಂಚಕ್ಕೆ ತಲುಪಿಸುವಂಥ ಶಕ್ತಿ ಇರೋದು ನಿಮಗೆ. ಆದ್ದರಿಂದ ನೀವು ಹೇಳಿದಾಗ ನಮಗೊಂದು ಖುಷಿಯಿಂದ ಒಪ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.